ಮಂಡ್ಯ ಗ್ರಾಮದ ಅಲೆಕಾಡಿ ಮಂಜಪ್ಪ ಪೂಜಾರಿಯವರ ಪ್ರೀತಿಯ ಮೊಮ್ಮಗನಾಗಿ ಲಿಂಗಪ್ಪ ಪೂಜಾರಿ ಮತ್ತು ಬಾಲಕ ದಂಪತಿಗಳ ಸುಪುತ್ರನಾಗಿ ದಿನಾಂಕ 4/3/1965 ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲೆಕಾಡಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ವಿದ್ಯಾಬೋಧಿನಿ ಪ್ರೌಢಶಾಲೆ ಬಾಳಿಲದಲ್ಲಿ, PUC ವಿದ್ಯಾಭ್ಯಾಸವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬೆಳ್ಳಾರಿಯಲ್ಲಿ, ಸರ್ಕಾರಿ ಡಿಪ್ಲೊಮಾ ಕೋರ್ಸನ್ನು ಮಡಿಕೇರಿಯಲ್ಲಿ, ಪದವಿ ಶಿಕ್ಷಣವನ್ನು ಮೈಸೂರು ಅಂಚೆ ತೆರಪಿನ ಮೂಲಕ ಪೂರೈಸಿರುತ್ತೀರಿ. ಪ್ರಥಮವಾಗಿ ಸಹಕಾರಿ ಸಂಸ್ಥೆಯಲ್ಲಿ ಸ್ಟೀಲ್ ಕೋಚಿಂಗ್ ಕಂಪನಿಯಲ್ಲಿ ದುಡಿದು ವಯಸ್ಕರ ಶಿಕ್ಷಣ ಶಿಕ್ಷಕರಾಗಿ, ಜನಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತೀರಿ. 30/5/1998 ಶ್ರೀ ಜಗನ್ನಾಥ ರೈ ಪಿಜಾವಗೊತ್ತು ಎಣ್ಮೂರು ಮಂಡಲ ಪಂಚಾಯತ್ ಪ್ರಧಾನರು ತಮ್ಮನ್ನು ಎಣ್ಮೂರು ಮಂಡಲ ಪಂಚಾಯತ್ ಕಚೇರಿಯಲ್ಲಿ ಗುಮಾಸ್ತರಾಗಿ ಸೇರಿಸಿ ಸುಮಾರು 11 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಂತರ ದಿನಾಂಕ 3/4/1999 ಪುತ್ತೂರು ತಾಲೂಕು ನೂಜಿಬಾಳ್ತಿಲ ಗ್ರಾಮ ಪಂಚಾಯತ್ನಲ್ಲಿ ಗ್ರೇಡ್ 2 ಕಾರ್ಯದರ್ಶಿ ಸರ್ಕಾರಿ ಸೇವೆಗೆ ಸೇರಿರುತ್ತೀರಿ. 2007-8ನೇ ಸಾಲಿನಲ್ಲಿ ಸಂಪೂರ್ಣ ನೈರ್ಮಲ್ಯ ಆಂದೋಲನದ ಅಡಿಯಲ್ಲಿ ಸಂಪೂರ್ಣ ಪ್ರಗತಿ ಸಾಧಿಸಿ ರಾಷ್ಟ್ರಪತಿಯವರಿಂದ ನಿರ್ಮಲ ಪುರಸ್ಕಾರ ಪಡೆಯಲು ಶ್ರಮವಹಿಸಿ ಅಭಿನಂದನೆಗೆ ಭಾಜನರಾಗಿರುತ್ತೀರಿ. ಸತತ 11 ವರ್ಷಗಳ ಕಾಲ ಅನುಭವ ಮಾಡಿದ ನಂತರ ಇಲಾಖೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 5/7/2013 ಗ್ರೇಡ್ 1 ಕಾರ್ಯದರ್ಶಿಯಾಗಿ ಮಂಗಳೂರು ತಾಲೂಕು ಉಳೈಬೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯ ನಿರ್ವಹಿಸಿ ಅದರ ಜೊತೆಗೆ ಪ್ರಭಾರ ಕಾರ್ಯದರ್ಶಿಯಾಗಿ ಬಿಳಿನೆಲೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮತ್ತು ಬೆಳಂದೂರು ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತೀರಿ. ತಾಲೂಕ್ ಪಂಚಾಯತ್ ಸುಳ್ಯ ಇಲ್ಲಿ ಕೋರ್ಟ್ ಹಾಗೂ ಪಂಚಾಯತ್ಗಳ ಅಂಕಿಅಂಶಗಳ ಕ್ರೋಢೀಕರಣದ ಅನುಭವವನ್ನು ಪಡೆದಿರುತ್ತೀರಿ. ಹಾಗೆಯೇ ಚಿತ್ರಕಲೆ, ಸಾಹಿತ್ಯ, ಯಕ್ಷಗಾನ ತಾಳಮದ್ದಲೆಯಲ್ಲೂ ಆಸಕ್ತಿ ಹೊಂದಿದ್ದು ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ರಾಜೀವ ಗಾಂಧಿ ಕುಡಿಯುವ ನೀರು ಮತ್ತು ನೈರ್ಮಲೀಕರಣ ಯೋಜನೆ, ಹಣಕಾಸು ಮತ್ತು ಲೆಕ್ಕಪತ್ರ ನಿರ್ವಹಣೆ ತರಬೇತಿ, ದಕ್ಷಿಣ ಕನ್ನಡ ಏಡ್ಸ್ ಸಮಿತಿ ಕಾರ್ಯಕ್ರಮದಲ್ಲಿ ತರಬೇತಿ ಪಡೆದಿರುತ್ತೀರಿ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಜಕ್ಕೂರು, ಬೆಂಗಳೂರು ಈ ಸಂಸ್ಥೆಯಲ್ಲಿ ಗ್ರಾಮೀಣ ಉಪಯೋಗಕ್ಕೆ ಪುನರ್ ಉತ್ಪಾದಿಸಲ್ಪಡುವ ಇಂಧನ ತರಬೇತಿಯ ಅನುಭವ ಪಡೆದು ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಯಿಂದ ದಿನಾಂಕ 19/6/2018 ಸುಳ್ಯ ತಾಲೂಕು ಪೆರುವಾಜಿ ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸೇರಿರುತ್ತೀರಿ. ತನ್ನ ಸರ್ಕಾರಿ ಸೇವೆಯಲ್ಲಿ IRDP, GRY, ನರೇಗಾ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಸರ್ಕಾರದ ಬಿಡುಗಡೆಯಾದ ಸೌಲಭ್ಯಗಳನ್ನು ಪ್ರಾಮಾಣಿಕತೆಯಿಂದ ಜನರಿಗೆ ಒದಗಿಸಿಕೊಟ್ಟು 75ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಪೆರುವಾಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ತಮ್ಮನ್ನು ಸುದ್ದಿ ಬಿಡುಗಡೆ ವಾರಪತ್ರಿಕೆಯ ಜನಾಭಿಪ್ರಾಯದಂತೆ ಲಂಚರಹಿತ ಅಧಿಕಾರಿಯಾಗಿ ಆಯ್ಕೆ ಮಾಡಿರುತ್ತಾರೆ. 2024-25ನೇ ಸಾಲಿನಲ್ಲಿ ಪೆರುವಾಜಿ ಶ್ರೀ ಜಲದುರ್ಗಾದೇವಿ ದೇವಸ್ಥಾನದ ಆಡಳಿತ ಅಧಿಕಾರಿಯಾಗಿ ನವರಾತ್ರಿ ಉತ್ಸವ ವಾರ್ಷಿಕ ಜಾತ್ರೋತ್ಸವವನ್ನು ಜನ ಮೆಚ್ಚುಗೆಯೊಂದಿಗೆ ಪೂರ್ಣಗೊಳಿಸಿ ದೇವಿಯ ಕೃಪೆಗೆ ಪಾತ್ರರಾಗಿರುತ್ತೀರಿ. ಇದೀಗ ಮಾರ್ಚ್ 29 ಸರ್ಕಾರಿ ಸೇವೆಯಿಂದ ನಿವೃತ್ತಿಗೊಳ್ಳುತ್ತಿರುವ ತಮ್ಮ ವಿಶ್ರಾಂತ ಜೀವನ ಧರ್ಮಪತ್ನಿ ಶ್ರೀಮತಿ ಭಾರತಿ ಜಯಪ್ರಕಾಶ್ ಇವರೊಂದಿಗೆ ಸುಖಮಯವಾಗಿರಲಿ, ಸಂತೋಷ, ಆಯುರಾರೋಗ್ಯ, ನೆಮ್ಮದಿ ನಿಮ್ಮದಾಗಿರಲಿ ಎಂದು ಹಾರೈಸಿದ ಈ ಸನ್ಮಾನ ಪತ್ರವನ್ನು ತಮಗೆ ಗೌರವಪೂರ್ವಕವಾಗಿ ಅರ್ಪಿಸುತ್ತಿದ್ದೇವೆ ಸರ್. ನಾನು ಈ ಉದ್ಯೋಗಕ್ಕೆ ಬರಬೇಕಿದ್ರೆ ಮೂಲ ಕಾರಣ ನಮ್ಮ ಊರಿನವರಾದಂಥ P. ಜಗನ್ನಾಥ ರೈಯವರು. ಅಂದರೆ ನಮಗೆ ಬಹಳ ಆತ್ಮೀಯರಾಗಿ ನನ್ನ ಅಣ್ಣ ಪುರಂದರ ಪೂಜಾರಿ ಮತ್ತು ಅವರು ಬಹಳ ಆತ್ಮೀಯರಾಗಿದ್ದರು. ಆ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಮಂಡಲ ಪಂಚಾಯತಿಗೆ, ಅಂದರೆ ಆವಾಗ ಯಾರು ಆ ಪಂಚಾಯತಿನಲ್ಲಿ ಮಂಡಲ ಪಂಚಾಯತಿನಲ್ಲಿ ಕೆಲಸ ಮಾಡುವವರು ಇರಲಿಲ್ಲ, ತೆರಿಗೆ ಸಂಗ್ರಹ ಮಾಡುವಂಥ ಒಂದು ಸಂದರ್ಭಕ್ಕೆ ನೀನು ಬಂದು ಕೂತುಕೋ, ಆ ನಂತರ ಮತ್ತೆ ನೋಡುವ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅಲ್ಲಿ ಜೇನು ವ್ಯವಸಾಯ ತರಬೇತಿ ನಡೆಯುತ್ತಿತ್ತು. ಆ ಸಂದರ್ಭದಲ್ಲಿ ನಾನು ಬಂದು ಮಂಡಲ ಪಂಚಾಯತ್ನಲ್ಲಿ ಸೇರಿದೆ. ಇದೇ ರೀತಿಯಾಗಿ ಮಂಡಲ ಪಂಚಾಯತಿಯಲ್ಲಿ ನನ್ನನ್ನು ಸಿಬ್ಬಂದಿಯಾಗಿ ನೇಮಕ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಒಮ್ಮತದಿಂದ ನನ್ನನ್ನು ಆಯ್ಕೆ ಮಾಡಿದರು. ಈ ಒಂದು ವೇಳೆಯಲ್ಲಿ ನನಗೆ
ಕೆಲಸ ಮಾಡಲಿಕ್ಕೆ ಅಷ್ಟು ಗೊತ್ತಿರಲಿಲ್ಲ ಹೇಗೆ ಮಾಡೋದಂತೇಳಿ. ಆದರೆ ಆ ಸಂದರ್ಭದಲ್ಲಿ ನೆಟ್ಟಾಳ ಬಾಲಕೃಷ್ಣರಾಯ್ ಅವರು ಕಾರ್ಯದರ್ಶಿಯಾಗಿ ಬಂದರು. ಅವರು ನನಗೆ ಈ ಎಲ್ಲ ಲೆಕ್ಕಪತ್ರಗಳನ್ನು ಸೂಕ್ಷ್ಮತೆಯನ್ನು ಪಂಚಾಯತಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ನಾವು ನಿಷ್ಠಾವಂತರಾಗಿ ಕೆಲಸ ಮಾಡಬೇಕು ಅಂತ ಒಂದು ಮಾತಿನೊಂದಿಗೆ ನನಗೆ ಕೆಲಸವನ್ನು ಕಲಿಸಿಕೊಟ್ಟಿದ್ದಾರೆ ಗುರುಗಳಾಗಿ. ಈ ಸಂದರ್ಭದಲ್ಲಿ ಅವರು ಅವಾಗವಾಗ ಹೇಳ್ತಾಯಿದ್ರು, ಲೆಕ್ಕಪತ್ರಗಳನ್ನು ನೀನು ಸರಿಯಾಗಿ ನೋಡಿಕೋ, ಲೆಕ್ಕಪತ್ರದಲ್ಲಿ ತಪ್ಪಿದರೆ ನಿನ್ನ ಭವಿಷ್ಯ ತಪ್ಪಿ ಹೋಗ್ತದೆ ಅಂತ ಆಗಾಗ ಹೇಳ್ತಾಯಿದ್ರು. ಒಂದು ಸಲ ಬಜೆಟ್ ಮಾಡಿ ಕೊಡಬೇಕಂತ ಹೇಳಿದರು. ಆವಾಗ ಅವರು ನಾನು ಹೇಳಿದ್ದೆ, ಬಜೆಟ್ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ ಸರ್, ನೀನು ಶಾಲೆಗೆ ಹೋದ್ದು ಯಾಕೆ? ಶಾಲೆಗೆ ಹೋಗಿ ಇಷ್ಟು ವಿದ್ಯಾಭ್ಯಾಸವನ್ನು ಕಲಿಸುವಲ್ಲಿ ನಿನಗೆ ಬಜೆಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ಅದು ಸರಿಯಲ್ಲ. ನೀನು ಅದನ್ನು ನನ್ನ ಹಿಂದಿನ ಬಜೆಟನ್ನು ನೋಡಿ ಇದನ್ನು ಈ ಬಜೆಟನ್ನು ಮಾಡಲಿಕ್ಕೆ ಕಲಿಬೇಕು ಅಂತ ಹೇಳಿದರು. ಅದೊಂದು ನನಗೆ ಬಹಳ ಹೆಮ್ಮೆ ಆಯಿತು. ಅಂದರೆ ಹೆಮ್ಮೆ ಅಲ್ಲ, ಒಂದು ಉತ್ತೇಜನ ನೀಡಿತು. ಅಂದರೆ ನಾನು ಕೂಡ ಯಾಕೆ ಕಲಿಬಾರದು ಅಂತೇಳಿ ಅಲ್ಲಿಂದ ಬಜೆಟ್ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಿದಂಥ ಅವರು ಈಗಲೂ ಇದ್ದಾರೆ. ಅವರನ್ನು ನೆನಪಿಸಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಈಗ ಬಂದಿದೆ. ಆದರೆ ಆನಂತರ ನನ್ನನ್ನು ಅಲ್ಲಿ ಗುಮಸರಾಯಣ ಮಾಡುವ ಸಂದರ್ಭದಲ್ಲಿ ಪಂಚಾಯತಿನ ಮಂಡಲ ಪಂಚಾಯತಿನೊಳಗೆ 2 ಸಂದರ್ಭ ಒದಗಿ ಬಂತು. ನನ್ನನ್ನು ಪಂಚಾಯತಿನಿಂದ ತೆಗಿಬೇಕು ಅಂತೇಳಿ ಬಾಲಕೃಷ್ಣರಾಯ್ ಎಡಮಂಗಲದವರು ಬಹಳ ಒತ್ತಾಯ ಹಾಕಿದರು. ಪಂಚಾಯತಿನ ಯಾಕೆ ಈ ರೀತಿಯಾಗಿ ನನ್ನನ್ನು ಪಂಚಾಯತಿನ ತೆಗಿಬೇಕಂತ ಹೇಳಿದರೆ, ನಾನು ಯಾರಲ್ಲಿ ಮಾತಾಡ್ತಿರಲಿಲ್ಲ, ಯಾರಿಗೆ ನಮಸ್ಕಾರ ಕೊಡ್ತಿರಲಿಲ್ಲ, ನಾನು ನನ್ನಷ್ಟಕ್ಕೆ ಇರ್ತಿದ್ದೆ. ನಾನು ನನ್ನ ಏನು ಕೆಲಸ ಉಂಟು ಅದನ್ನು ಮಾಡ್ತಾಯಿದ್ದೆ. ಆ ಒಂದು ಸಂದರ್ಭದಲ್ಲಿ ಅವರು ಪಂಚಾಯತಿಗೆ ಬರುವಾಗ ಅವರಿಗೆ ನಮಸ್ಕಾರ ಮಾಡಲಿಲ್ಲ ಅಂತೇಳಿ ಒಂದು ನೆವಾಣದಿಂದ ನನ್ನನ್ನು ಪಂಚಾಯತಿನಿಂದ ತೆಗಿಬೇಕು, ಮಂಡಲ ಪಂಚಾಯತಿ ತೆಗಿಬೇಕು ಅಂತೇಳಿ ನಮ್ಮ ಪ್ರಧಾನರನ್ನು ಪಟ್ಟು ಹಿಡಿದರು. ಅದಕ್ಕೆ ಆ ಹುಡುಗ ನಮ್ಮ ಹುಡುಗ, ಅವನನ್ನು ಬಿಡಲಿಕ್ಕೆ ಆಗೋದಿಲ್ಲ. ನಮ್ಮ ಕುಟುಂಬ, ನನ್ನ ಮನೆತನ ಮತ್ತು ಅವರ ಮನೆತನದ ಒಂದು ಬಾಂಧವ್ಯತೆ ನಮ್ಮಲ್ಲಿ ಉಂಟು. ಹಾಗಾಗಿ ನೀನು ಬೇಕಿದ್ದರೆ ಬೇರೆ ಯಾರನ್ನಾದರೂ ಇಲ್ಲಿ ತೆಗೆದುಕೊಂಡು ಬಾ ಅಂತ ಹೇಳಿ ಅವರ ಸಭೆಯಲ್ಲಿ ಬಹಳ ಗದ್ದಲ ಆಯಿತು. ಹಾಗಾಗಿ ಆ ಎಡಮಂಗಲದಿಂದ ಒಬ್ಬರನ್ನು ನೇಮಕ ಮಾಡಿದರು. ಆ ನಂತರ ನಾವು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದು. ಆನಂತರ ನನಗೆ ಅದೇ ಪಂಚಾಯತ್ನಲ್ಲಿ 2ನೇ ಟರ್ಮ್ ಅಂದರೆ ಗ್ರಾಮ ಪಂಚಾಯತ್ ಆಗಿ ಪರಿವರ್ತನೆ ಆದಾಗ ಅಲ್ಲಿ ಕೂಡ ಒಂದು ಸಮಸ್ಯೆ ಆಯಿತು ನನಗೆ. ಅಂದರೆ ನಾನು ಕಾಂಗ್ರೆಸ್ ಹೇಳಬಾರ್ದ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ಅವರನ್ನು ನೇಮಕ ಮಾಡಿದ್ದಾರೆ ಅಂತ ಹೇಳಿ 2ನೇ ಟರ್ಮ್ನಲ್ಲಿ BJP ಸರ್ಕಾರ ಬರುವಾಗ ನನಗೆ ತುಂಬ ಸಮಸ್ಯೆ ಒಡ್ಡಿಗೆ ತಂದರು. ಯಾಕೆಂದರೆ ಏನೋ ಅಲ್ಲಿ ಸದಸ್ಯರುಗಳಲ್ಲಿ ಒಬ್ಬರು ಕಾಂಗ್ರೆಸ್ನವರಿದ್ದರು ಮತ್ತು ಉಳಿದವರೆಲ್ಲ BJP ವರ್ಗದವರಿದ್ದರು. ಆಗ ಅವರಿಗೆ ಮೀಟಿಂಗ್ನಲ್ಲಿ ಅವರದೇ ಫೈಲ್ ತಂದುಕೊಟ್ಟೆ. ಅಂದರೆ ಅವರು ಬಂದು ಕೇಳಿದರು, ನನಗೆ ಮನೆಯ ಅರ್ಜಿ ಒಂದು ತಂದು ಕೊಡಬೇಕು ಅಂತ ಹೇಳಿದರು. ಅಷ್ಟೊತ್ತಿಗೆ ನಾನು ಅವರು ಕೊಟ್ಟಂಥ ಅರ್ಜಿಯನ್ನು ತಂದುಕೊಟ್ಟೆ. ಅದಕ್ಕೆ ಗದ್ದಲ ಆಯಿತು, ನಿನ್ನಲ್ಲಿಕ್ಕೂ ತಂದು ಕೊಡಲಿಕ್ಕೆ ಯಾರು ಹೇಳಿದ್ದು ಅಂತೇಳಿ. ಇಲ್ಲಿ ನಮ್ಮ ಪಂಚಾಯತ್ ಸದಸ್ಯರು ಹೇಳಿದ್ದು ಹಾಗೆ ಕೊಟ್ಟಿದ್ದೇನೆ ಅಂತ ಹೇಳಿ ನಾನು ಅದಕ್ಕೆ ಉತ್ತರನ ಕೊಟ್ಟೆ. ಆದರೆ ಇದೇ ಒಂದು ನಿರ್ಮಾಣವನ್ನು ಇಟ್ಟುಕೊಂಡು ನನಗೆ 1.5 ವರ್ಷ ಸಂಬಳ ಕೊಡಲಿಲ್ಲ ಆ ಟರ್ಮಿನಲ್ಲಿ. ಅಷ್ಟೊತ್ತಿಗೆ ನನಗೆ 11 ವರ್ಷ ಆ ಕೆಲಸ ಮಾಡುವಂಥ, ಆದರೂ ಕೂಡ ನಾನು ಯಾವುದೇ ಕೆಲಸವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿಕೊಂಡು ಬಂದಿದ್ದೇನೆ. ಅವರಿಗೆ ಯಾರಿಗೂ ಏನೂ ಹೇಳದೆ ಅವರಲ್ಲಿ ಆತ್ಮೀಯತೆಯಿಂದಲೇ ನಾನು ಕೆಲಸ ನಿರ್ವಹಿಸಿಕೊಂಡು ಬಂದಾಗ ಅವರಿಗೆ ಮನಸ್ಸು ಕರಗಿದೆ ಏನೋ ಗೊತ್ತಿಲ್ಲ. ಆನಂತರ ನಾನು ಪ್ರಮೋಷನ್ ಆಗಿ ನೂಜಿವೆಲ್ತಿಗೆ ಹೋಗುವ ಸಂದರ್ಭದಲ್ಲಿ ರಘುನಾಥ ರಾಯ್ ಅವರು ಎನ್ಮೂರು ಗುತ್ತು, ಇವರು 1,500 ರೂಪಾಯಿಯಾಗಿ ನನಗೆ ಸಂಬಳವನ್ನು ನಿಗದಿ ಮಾಡಿ 1.5 ವರ್ಷದ್ದು ಸಂಬಳ ಕೊಟ್ಟರು. ಆದರೆ ನನಗೆ ಅದು ಬೇಕಾಗಿತ್ತು, ಸಂಬಳ ಬೇಕಾಗಿತ್ತಿಲ್ಲ. ಆದರೂ ಕೂಡ ಆ ಒಂದು ಕೆಲಸ ಮಾಡಿದ ಹಾಜರಾತಿ ನನಗೆ ಬೇಕಿತ್ತು. ಅದಕ್ಕಾಗಿ ನಾನು ಅದನ್ನು ತೆಗೆದುಕೊಂಡು ಅಲ್ಲಿಂದ ನಾನು ನೂಜಿಬಾಲ್ತಿಲ ಗ್ರಾಮ ಪಂಚಾಯತಿಗೆ ಹೋದೆ. ಅಲ್ಲಿ ಹೋಗುವಾಗ ಅಲ್ಲಿಯ ಅಧ್ಯಕ್ಷರು ಬಾಲಕೃಷ್ಣ ಬಳ್ಳೇರಿ ಅವರು ಒಂದು ಅಧ್ಯಕ್ಷರಾಗಿದ್ದರು. ಯಾವುದೇ ಲಂಚ ನಿಷ್ಠಾವಂತ ವ್ಯಕ್ತಿಯಾಗಿದ್ದರು. ಅವರು ಯಾವುದೇ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನನಗೆ ಬಹಳ ಪ್ರೋತ್ಸಾಹ ಕೊಡ್ತಾಯಿದ್ರು. ಅಂದರೆ ನೀನು ಕಾನೂನು ಬಿಟ್ಟು ಹೋಗಬೇಡ, ಲೆಕ್ಕಪತ್ರದಲ್ಲಿ ಸರಿಯಾಗಿರು, ಏನಾದರೂ ಸಮಸ್ಯೆ ಇದ್ದರೆ ನನ್ನಲ್ಲಿ ಹೇಳು ಅಂತೇಳಿ ನನ್ನನ್ನು ಬಹಳ
ಹುರಿದುಂಬಿಸಿದಂಥ ವ್ಯಕ್ತಿ ಅಂದರೆ ಬಾಲಕೃಷ್ಣ ಬಳ್ಳೇರಿ, ಜೊತೆಗೆ PP ವರ್ಗೀಸ್ ಅವರು ಕೂಡ ಏನೇ ಸಮಸ್ಯೆ ಬಂದರು ಆಡಿಟ್ನವರಿಗೆ ನಾವು ಬಕ್ಷಿಸಿಕೊಡುವಂಥ ಒಂದು ಕ್ರಮ ಉಂಟು, ಅದನ್ನು ಕೂಡ ಅವರೇ ಅಲ್ಲಿ ಆ ವರ್ಷ ಸರಿಯಾಗಿ ನಮಗೆ ಕೊಡ್ತಾಯಿದ್ರು. ಅಲ್ಲಿ ಸೇವೆ ಸಲ್ಲಿಸಿ ಅಲ್ಲಿಂದ ನನಗೆ ಬಿಲಿನೇಲಿಯಲ್ಲಿ ಕೂಡ ಚಾರ್ಜ್ ಇತ್ತು, ಆನಂತರ ಬೆಳಂದೂರಲ್ಲಿ ಚಾರ್ಜ್ ಇತ್ತು, ಆನಂತರ ನನಗೆ ಪ್ರಮೋಷನ್ ಆಗಿ ಗ್ರೇಡ್ 1 ಕಾರ್ಯದರ್ಶಿಯಾಗಿ ಉಲಾಯಿಬಿಟ್ಟಿಗೆ ಹಾಕಿದರು. ಆ ಹೊತ್ತಿಗೆ ನನಗೆ ಹುಷಾರಿಲ್ಲದಾಯಿತು. ನಾನು ಏನು ಮಾಡಿದೆ, ಅವರಲ್ಲಿ ತುಳಸಿ ಮದ್ದೆನೀನಿ ಅಂತೇಳಿ ಮೇಡಮ್ ಇದ್ದರು, ಅವರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಮೇಡಮ್ ನನಗೆ ಬಹಳ ಕಷ್ಟ ಆಗ್ತದೆ, ನನಗೆ ಬೆಳಂದೂರಲ್ಲಿ ಈ ಪ್ರಮೋಷನ್ ಇದೆಲ್ಲ ಪ್ರಭಾರ ಕೊಡಬೇಕು ಅಂತೇಳಿ ಕೇಳಿಕೊಂಡಾಗ ಅವರು DS ಅನ್ನು ಮಾತಿಗೆ ಒಪ್ಪದೆ ನನಗೆ ಬೆಳಂದೂರಿನಲ್ಲಿ ಕೆಲಸ ಮಾಡಲಿಕ್ಕೆ ಅನು ಮಾಡಿಕೊಟ್ರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಆನಂತರ ನನಗೆ 32 ಇದರಲ್ಲಿ PDO ಆಗಿ ಕೆಲಸಕ್ಕೆ ಸೇರಲಿಕ್ಕೆಂದು ಆದೇಶ ಬಂತು. ಆದೇಶ ಬಂದಾಗ ನಾನು ಅದಕ್ಕೆ ಏನು ಪ್ರಯತ್ನ ಮಾಡಲಿಲ್ಲ. ಅಂದರೆ 32 ಅಂತ ಹೇಳಿದರೆ ಹುದ್ದೆ ಮಾತ್ರ, ಸಂಬಳ ಹಿಂದಿನದ್ದೇ ಎಷ್ಟು ಸಂಬಳ ಉಂಟು ಅದೇ, ಅದೊಂದು ಇದರಲ್ಲಿ ಬೇಡ ಅಂತೇಳಿ ನಾನು ಅಲ್ಲಿದ್ದೆ. ಅಷ್ಟೊತ್ತಿಗೆ ನನಗೆ ಎಲ್ಲ ಇಲಾಖೆಯ ಪರೀಕ್ಷೆ ಮುಗಿದಿತ್ತು, ಆದರೆ ಜನರಲ್ ಲಾ ಒಂದು ಮುಗ್ದಿರಲಿಲ್ಲ. ಈ ಸಂದರ್ಭದಲ್ಲಿ ನನಗೆ ಪ್ರಮೋಷನ್ ಆಗಿ ಲೀಸ್ಟ್ ಬಂತು. ಅಷ್ಟೊತ್ತಿಗೆ ನಮ್ಮ ಜಿಲ್ಲಾ ಪಂಚಾಯತಿನಿಂದ ಒಂದು ಕಾಲ್ ಬಂತು, ನಿನಗೆ ಪ್ರಮೋಷನ್ ಆಗಿದೆ, ನಿನಗೆ ಜನರಲ್ ಲಾ ಆಗಿದೆ ಅಂತೇಳಿ. ನನಗೆ ಆಗಲಿಲ್ಲ, ಜನರಲ್ ಫಸ್ಟ್ ಲಾ ಆಗಿದೆ, ಆದರೆ ಸೆಕೆಂಡ್ ಇರಲಿಲ್ಲ ಅಂತ ಹೇಳಿದೆ. ಹಾಗಾದರೆ ನಿನಗೆ ಈ ಸಲ ಪ್ರಮೋಷನ್ ಇಲ್ಲ ಅಂತ ಹೇಳಿದರು. ಅಷ್ಟೊತ್ತಿಗೆ ಯಾರೋ ಅದಕ್ಕೆ ಅರ್ಜಿ ಹಾಕಿ ಅದನ್ನು ತಡೆ ತಂದರು. ನಾನು ಆ ಹೊತ್ತಿಗೆ ಆ ಸಂದರ್ಭದಲ್ಲಿ ಇಲಾಖೆ ಪರೀಕ್ಷೆ ಕೂತ್ಕೊಳ್ಳುವಂಥ ಸಂದರ್ಭ ಬಂತು. ಅದರಲ್ಲಿ ಕೂತ್ಕೊಂಡೆ, ಅದರಲ್ಲಿ ಪಾಸ್ ಆದೆ. ಆನಂತರ ನಮಗೆ ಪಂಚಾಯತಿನ PDO ಆಗಿ ಇಲ್ಲಿಗೆ ಬರುವಂಥ ಸಂದರ್ಭ ಬಂತು. ಅಷ್ಟು ಹೊತ್ತಿಗೆ ನಾನೊಂದು ಹೇಳಬಯಸ್ತೇನೆ, ನನ್ನನ್ನು ಜಿಲ್ಲಾ ಪಂಚಾಯತಿನಿಂದ ಕೇಳಿದರು, ನೀನು ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದರು. ನಾನು ಹೇಳಿದೆ, ಎಲ್ಲಿಗಂತ ಗೊತ್ತಿಲ್ಲ, ನಾನು ಬಿಲಿನೆಲೆ ಅಥವಾ ನೂಜಿಬಾಲ್ತಿಲ ಅಥವಾ ಎಡಮಂಗಲ ಇಂಥ ಇದು ಪ್ಲೇಸ್ ಉಂಟು, ಮತ್ತು ಸುಳ್ಯದಲ್ಲಿ ಪೆರ್ವಾದಿ ಒಂದು ಹೆಸರುಂಟು, ಖಾಲಿ ಉಂಟು ಅಂತ ಹೇಳಿದರು. ಅಷ್ಟು ನಾನು ಆಗಿದ್ದರೆ ನೋಡುವಾಗ ಅಂಕಿಅಂಶ ನೋಡುವಾಗ ಮನೆ ತೆರಿಗೆಯಲ್ಲಿ ಒಂದು 32% ಇಷ್ಟು. ಇಲ್ಲಿಗೆ ನೀನು ಹೋಗ್ತೀಯಾ, ಅಲ್ಲಿ ನಿನಗೆ ಸುಧಾರಣೆ ಮಾಡಿ ಆದೀತಾ ಅಂತೇಳಿ ಬಹಳ ನನ್ನನ್ನು ಇನ್ನು ಹೋಗೋದು ಬೇಡ ಅಂತ ಹೇಳಿದರು. ಅಷ್ಟೊತ್ತಿಗೆ ಇಲ್ಲಿಗೆ ಬಂದರೆ ಇಲ್ಲಿಯ ವ್ಯವಹಾರ ಭಾರಿ ಕಷ್ಟ ಉಂಟು, ನಿನಗೆ ಅಲ್ಲಿ ಪೆರ್ವಾದಿಗೆ ಎಲ್ಲಿಗೆ ಹೋದರೂ ಪರವಾಗಿಲ್ಲ, ಪೆರ್ವಾದಿಗೆ ಹೋಗೋದು ಬೇಡ ಅಂತೇಳಿ ಬೇರೆ ಬೇರೆ ಮೂಲಗಳಿಂದ ನನಗೆ ಫೋನ್ಗಳೆಲ್ಲ ಬಂದವು. ಅಷ್ಟೊತ್ತಿಗೆ ನಾನು ಹೇಳಿದೆ, ನಾನು ಇಷ್ಟರವರೆಗೆ ಎಲ್ಲಿಯೂ ಕೂಡ 5 ಪೈಸೆ ಯಾರಿಂದಲೂ ತಗೊಳ್ಳದೆ ನನ್ನ ಪೆನ್ನು ಹಿಡ್ಕೊಂಡು ನಾನು ಕೆಲಸ ಮಾಡಿದವ, ಅಲ್ಲಿ ಕೂಡ ಹೋಗ್ತೇನೆ, ಅಲ್ಲಿ ಕೂಡ ಮನುಷ್ಯರೆಲ್ಲ ಇರುವುದು ಅಂತ ಹೇಳಿದೆ. ಕೊನೆಗೆ ಒಂದು ದಿವಸ ನನ್ನ ಅಲ್ಲಿ ಕಾಯಿಸಿದ್ದಾರೆ. ಅಂದರೆ ನೀನು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ, ಬರೋದು ಬೇಡ ಅಂತ ಹೇಳಿ. ಯಾಕೆಂತ ಹೇಳಿದರೆ ಇಲ್ಲಿ ಮಾಹಿತಿ ಹಕ್ಕು ಮತ್ತು ಎಲ್ಲ ಸಮಸ್ಯೆಗಳೇ ಇಲ್ಲಿ ಜಾಸ್ತಿ ಇರುವುದಂತೇಳಿ ನನಗೆ ತುಂಬ ಹೆದರಿಸಿದರು. ಅಷ್ಟೊತ್ತಿಗೆ ಏನಾಗಲಿ, ದೇವರಿಟ್ಟ ಹಾಗೆಲಿ ಜಲದುರ್ಗಾದೇವಿ ಇದ್ದಾರೆ, ಹಾಗೆ ಮಹಾಗಣಪತಿ ಇದ್ದಾರೆ, ಹಾಗೆ ಪದ್ಮಾವತಿ ದೇವಿಯವರಿದ್ದಾರೆ ಅಂತೇಳಿ ಏನೋ ಅಲ್ಲೊಂದು ದೇವರನ್ನು ನಾನು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಗೆ ಬರಲಿಕ್ಕೆ ಹೊರಟೆ ನಾನು. ಇದಕ್ಕೆ ಮೂಲ ಕಾರಣ, ಇಲ್ಲಿ ಬರಬೇಕು ಅಂತ ಹೇಳಿದವರು ಉಮರ್ ಅಂತೇಳಿ, ಉಮರ್ ನಮ್ಮ ಇಲ್ಲಿ ಪೆರ್ವಾದಿಯಲ್ಲಿದ್ದವರು. ಅವರು ಒಂದು ಸಲ ನಮ್ಮ ಬೆಳಂದೂರಿಗೆ ಬಂದಿದ್ದರು. ಬೆಳಂದೂರಿಗೆ ಬಂದವರು, ನೀವು ಬರೋದಿದ್ದರೆ ಪೆರ್ವಾದಿಗೆ ಬನ್ನಿ ಸರ್, ನಾವು ಅಲ್ಲಿದ್ದೇವೆ, ಭಾಳ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಆ ಮಾತೊಂದು ನೆನಪಿತ್ತು ನನಗೆ. ಆ ನೆನಪಿನೊಂದಿಗೆ ಆಗ್ಬೋದಂತ ಒಪ್ಪಿಕೊಂಡೆ. ಮತ್ತೊಂದು ಕಾರಣ ಉಂಟು. ನಮ್ಮ ಇಒ ಮಧುಕುಮಾರ್ ಅವರು ತಾಲೂಕು ಪಂಚಾಯತ್ನಲ್ಲಿ ಇಒ ಆಗಿದ್ದರು.
ಅವರು ಕೂಡ ಕರೆದ್ರು, ಬಾ ಮಾರಾಯ ನಾನಿದ್ದೇನೆ, ನಿನಗೇನು ಸಮಸ್ಯೆ ಆಗಲಿಕ್ಕಿಲ್ಲ ಅಂತೇಳಿ. ಅಷ್ಟೊತ್ತಿಗೆ ಸರಿತಾ ಮೇಡಮ್ ಅವರು ಇಲ್ಲಿ ಪಿ ಡಿ ಆಗಿದ್ದರು, ಇಲ್ಲಿ ಎಲ್ಲ ಸಂಪಾಜೆಯಲ್ಲೇನು. ಅವರಲ್ಲಿ ಕೇಳುವಾಗ ಅವರು ಕೂಡ ನನಗೆ ಬರಲಿಕ್ಕೆ ತೊಂದರೆ ಇಲ್ಲ, ಬಾ ನೀ ಇಲ್ಲಿ ಸುಳ್ಯದಲ್ಲಿ ಕೆಲಸ ಮಾಡು ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು. ಈ ಒಂದು ಉದ್ದೇಶದಿಂದ ಈ ಸುಳ್ಯ ತಾಲೂಕಿಗೆ ನಾನು ಬಂದಿದ್ದೇನೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾನು 2018ರಂದು ಈ ಪಿರುವಾಜೆ ಪಂಚಾಯತಿಗೆ ಕಾಲಿಟ್ಟೆ. ಬರುವಾಗ ಸಣ್ಣ ಕೊಠಡಿ, ಇಲ್ಲಿ ಅಷ್ಟೊತ್ತಿಗೆ ಯಾರೂ ಇರಲಿಲ್ಲ, ಒಂದು ಸಿಬ್ಬಂದಿ ವರ್ಗದವರು ಇದ್ದರು, ಸಿಬ್ಬಂದಿ ಜಯಲಕ್ಷ್ಮಿ ಮತ್ತು ದಯಾನಂದ ಅಕ್ಷತೆಲ್ಲ ಇದ್ದರು. ನೋಡಿದೆ ಇಲ್ಲಿ ಹೇಗೆ ಇಲ್ಲಿ ಕೆಲಸ ಮಾಡೋದಂತೇಳಿ ನನ್ನಷ್ಟರಿಗೆ ನನಗೆ ಬಹಳ ಬೇಸರ ಆಯಿತು. ಅಷ್ಟೊತ್ತಿಗೆ ಅಧ್ಯಕ್ಷರು ಬಂದರು, ಅನುಸೂಯ ಮೇಡಮ್. ಅಷ್ಟೊತ್ತಿಗೆ ಸುನೀಲ್ ರೈ ಅವರು ಬಂದರು. ಅವರಲ್ಲಿ ಮಾತಾಡಿದೆ, ಹೀಗೆ ಬಂದಿದ್ದೇನೆ, ನಿಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ. ಆನಂತರ ಸುನೀಲ್ ರೈ ಅವರ ಒಂದು ಕಲ್ಪನೆ ಇತ್ತು, ಇಲ್ಲಿ ಸುಸಜ್ಜಿತವಾದಂಥ ಕಟ್ಟಬೇಕು ಅಂತೇಳಿ ಅವರ ಕಲ್ಪನೆಯ ಒಂದು ಅಡಿಪಾಯ ಹಾಕಿದ್ರು. ಆ ಅಡಿಪಾಯ ನೋಡಿ ನನಗೆ ಇಷ್ಟು ದೊಡ್ಡ ಒಂದು ಕಟ್ಟಡ ಕಟ್ಟಬೇಕಿದ್ರೆ ಹಣ ಎಷ್ಟು ಬೇಕು, ಎಲ್ಲಿಂದ ಹಣ ಸಂಗ್ರಹ ಮಾಡೋದು, ಮನೆ ತೆರಿಗೆ ಇರುವುದು ಸೇದಾ 1 ಲಕ್ಷದೊಳಗೆ. ಈ ಹಣವನ್ನು ಹೇಗೆ ಕ್ರೋಢೀಕರಿಸಿ ಕೆಲಸ ಮಾಡೋದು ಅಂತೇಳಿ ನನಗೆ ಒಳಗಡೆಯಿಂದ ನಗು ಬಂತು. ಯಾಕೆಂತ ಹೇಳಿದರೆ 1 ಲಕ್ಷದ ಮನೆ ತೆರಿಗೆಯಲ್ಲಿ ಅದು ಕೂಡ 32% ಕಲೆಕ್ಷನ್ ಆದ್ದು, ಇದರಲ್ಲಿ ಇಂಥ ಬಿಲ್ಡಿಂಗ್ ಕಟ್ಟೋದು ಹೇಗೆ ಅಂತೇಳಿ ಸುನೀಲ್ ರೈ ಅವರು ಆಗ ಹೇಳಿದರು, ಇದಕ್ಕೆ ಒಂದು ಯೋಜನೆ ಹಾಕಿದ್ದೇನೆ, ಪ್ಲ್ಯಾನ್ ಮಾಡಿದ್ದೇನೆ ನಾನು, ಆ ಪ್ಲ್ಯಾನ್ ಪ್ರಕಾರ ಒಂದು ಕೆಲಸ ಮಾಡುವ ಅಂತ ಹೇಳಿದರು. ಒಳಗಿನಿಂದೊಳಗಿನ ನಕ್ಕಿದ್ದು ಉಂಟು ನಾನು. ಇದು ಆಗು ಹೋಗೋ ಕೆಲಸ ಅಲ್ಲ, ಇವರು ನನ್ನಲ್ಲಿ ಏನೋ ಒಂಥರ ಈ ಮಾತು ಹೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಪ್ರೋತ್ಸಾಹವಾಗಿ ನಮ್ಮ ಅನುಸೂಯ ಮೇಡಮ್ ಕೂಡ ಅಧ್ಯಕ್ಷರು, ಅವರು ಕೂಡ ಆಗ್ತದೆ ಅಂತ ಹೇಳಿದರು. ಕೊನೆಗೆ ಇಲ್ಲಿಗೆ ಯಾವಾಗಲೂ ಫೋನ್ ಮಾಡ್ತಾಯಿದ್ರು ಸುನೀಲ್ ರೈ ಮತ್ತು ಅನುಸೂಯ ಮೇಡಮ್. ಇಲ್ಲಿ ಕಟ್ಟಡ ಆಗಲಿಕ್ಕೆ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗೆಲ್ಲ ಫೋನ್ ಮಾಡ್ತಾಯಿದ್ರು. ನಮ್ಮನ್ನು ಕೇಳಿ ಯಾವುದ್ಯಾವುದು ಪ್ಲ್ಯಾನ್ ಎಲ್ಲ ಉಂಟು ಅದನ್ನೆಲ್ಲ ಮಾಡ್ತಾಯಿದ್ದೆವು. ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡಿದ್ದೇವೆ. ಆದರೆ ಇಂಥ ಅವರು ನೆನೆಸಿದಾಗೆ ಕೆಲಸ ಆಗಿದೆ, ಸುಸಜ್ಜಿತವಾದಂಥ ಕೆಲಸ ಆಗಿದೆ. ಇಲ್ಲಿ ಎಲ್ಲರೂ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಕಟ್ಟಡ ಇಲ್ಲ, ಎಲ್ಲ ವ್ಯವಸ್ಥಿತವಾದ ಸಾಮಗ್ರಿಗಳುಂಟು, ವ್ಯವಸ್ಥಿತ ರೀತಿಯಲ್ಲಿ ನಡೆದಿದೆ. ಇದಕ್ಕೆ ಪೂರಕ ಮೂಲ ಕಾರಣ ನಮ್ಮ ಸುನೀಲ್ ರೈ ಮತ್ತು ಅನುಸೂಯ ಮೇಡಮ್ ಹಾಗೂ ನಮ್ಮ ಇಬ್ರಾಹಿಂ ಅವರು ಕೂಡ ಹಾಗೆ ಎಷ್ಟು ಬಂದು ನನ್ನಲ್ಲಿ ಜಗಳ ಮಾಡಿದ್ದಾರೆ ಅಂತಿಲ್ಲ. ಈ ಕೆಲಸ ಮಾಡುವಾಗ ಅವರು ಕೂಡ ಬಹಳ ಉತ್ತೇಜನದಿಂದ ಎಲ್ಲ ಸದಸ್ಯರು, ಅಂದರೆ ಅವರು ಕೂಡ ಇಷ್ಟು ನನ್ನಲ್ಲಿ ಬಂದು ಆಗಾಗ ಮಾತಾಡ್ತಾಯಿದ್ರು, ಏನಾಯಿತು ಎಲ್ಲಿ ಆಯಿತು ಏನಾಯಿತು ಅಂತೇಳಿ ಕೇಳ್ತಾಯಿದ್ರು. ನಾನು ಅವರಿಗೆ ಆಗಾಗ ಉತ್ತರ ಕೊಡ್ತೀನಿ, ಇವರು ಇಂಥದ್ದು ಮಾತಾಡ್ತಾರೆ ಅಂತೇಳಿ. ಆದರೆ ಅವರು ಅಷ್ಟು ಆತ್ಮೀಯತೆಯಿಂದ ಕೂಡ ನನ್ನಲ್ಲಿ ಕೆಲಸಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ. ಅದೇ ರೀತಿಯಾಗಿ ಅನಂತರ ಈ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಅನುದಾನವನ್ನು ಕೂಡ ಪಂಚಾಯತಿನಿಂದ ಹಾಕಲಿಲ್ಲ. ಇದಕ್ಕೆ ಉಪಾಧ್ಯಕ್ಷರನ್ನು ಕೇಳಿದರು, ಇದಕ್ಕೆ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಕೂಡ ಬೇಕಾದಷ್ಟು ಹಣ ನಮ್ಮಲ್ಲಿ ಇರಲಿಲ್ಲ. ಅಂತೂ ಇಂತೂ ಉದ್ಘಾಟನೆ ಆಯಿತು. ಬಹಳ ಈಗ ನಮ್ಮ ಉಮೇಶ್ ಅಣ್ಣ, ಅಂದರೆ ನಾವು ಉಮೇಶ್ ಅಣ್ಣ ಅಂತಲೇ ಕರೀತಾ ಇರೋದು, ಅವರು ಕೂಡ ಈ ಒಂದು ಕಟ್ಟಡಕ್ಕೆ ಉತ್ತೇಜನ ನೀಡಿದಂಥ ವ್ಯಕ್ತಿ, ನಮ್ಮಲ್ಲಿ ಆತ್ಮೀಯತೆಯಿಂದ ಇದ್ದವರು. ಅವರು ಕೂಡ ಇಲ್ಲಿಗೆ ಬರುವ ಮೊದಲೇ ನನಗೆ ಪ್ರೀತಿ ಅನುಭವಿಸಿದಂಥ ವ್ಯಕ್ತಿ. ಅಂಥ ಸಂದರ್ಭದಲ್ಲಿ ಈ ಕಟ್ಟಡ ನಿರ್ಮಾಣ ಆಯಿತು. ನೀವೆಲ್ಲರ ಊರಿನವರೆಲ್ಲ ಸಹಕಾರ ಇದಕ್ಕೆ ಮೂಲ ಕಾರಣ. ಅವರು ಆ ಆಡಳಿತ ಮಂಡಳಿ ಅಲ್ಲ, ಈ ಊರಿನ ಎಲ್ಲ ಸಜ್ಜನ ಬಂಧುಗಳು ಇದಕ್ಕೆ ಕಾರಣ. ನೀವೆಲ್ಲ ಇದ್ದೀರಿ, ಇಷ್ಟೊಂದು ದೊಡ್ಡ ಸಭಾಂಗಣದಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ತಮ್ಮೆಲ್ಲರ ಕೊಡುಗೆ ಇದಕ್ಕೆ ಇದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆನಂತರ ಈಗಿನ ಆಡಳಿತ ಮಂಡಳಿ ಬಂದು ಇದಕ್ಕೆ ಪೂರಕವಾಗಿ ಎಲ್ಲ ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ನಮ್ಮ ಅಧ್ಯಕ್ಷರಿಂದ ನಮ್ಮ ಸಂಬಂಧಿಕರು. ಹಾಗಾಗಿ ನಾನು ಅವರಲ್ಲಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಯಾಕಂತ ಹೇಳಿದರೆ ಅಂದರೆ ಅಧ್ಯಕ್ಷರಂತ ಕರೆಯುವುದ ಅಥವಾ ಜಗ್ಗಣ್ಣ ಅಂತ ಕರೆಯುವುದ
ಅಂತ ಹೇಳಿ ಒಂದೊಂದು ಜಿಜ್ಞಾಸೆ ಇತ್ತು. ಆದರೆ ಇಲ್ಲಿ ಬಂದರೆ ಅಧ್ಯಕ್ಷರಂತ ಕರೀತಿದ್ದೆ, ಅಲ್ಲಿ ಹೋದಾಗ ಜಗ್ಗಣ್ಣ ಅಂತಲೇ ಕರೀತಿದ್ದೆ. ಅಂದರೆ ಅದು ನಮ್ಮ ಬಾಂಧವ್ಯ ಇತ್ತು. ಅಂದರೆ ನನ್ನ ತಂಗಿಯನ್ನೇ ಅವರಿಗೆ ಮದುವೆ ಮಾಡಿಕೊಟ್ಟ ಕಾರಣ ಆ ಒಂದು ಪ್ರೀತಿಯ ಬಾಂಧವ್ಯ ಇತ್ತು. ಹಾಗಾಗಿ ಈಗಲೂ ಕೂಡ ಅವರನ್ನು ನಾನು ಜಗ್ಗಣ್ಣ ಅಂತಲೇ ಕರೆಯೋದು. ಹಾಗಾಗಿ ಅಂಥ ಒಂದು ಏನಾದರೂ ನನ್ನಲ್ಲಿ ವ್ಯತ್ಯಾಸಗಳಿದ್ದರೆ ತಾವು ಕ್ಷಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಆನಂತರ ಇಲ್ಲಿಗೆ ಬಂದಾಗ ಇಲ್ಲಿಯ ಸಿಬ್ಬಂದಿ ವರ್ಗದವರು ಅವರನ್ನು ನಾನು ಹೇಳಲೇಬೇಕು, ಅವರ ಕೆಲಸಕ್ಕೆ ಮೆಚ್ಚಲೇಬೇಕು. ಜಯಲಕ್ಷ್ಮಿ ಅವರಿಗೆ ಅವರು ಭಾರಿ ಪಾಪ, ಅಂದರೆ ಮೃದು ಮನಸ್ಸಿನವರು. ಅವ್ರಿಗೆ ನಾವು ಎಷ್ಟು ಹೇಳಿದರೂ ಅಷ್ಟು ಸಹಿಸಿಕೊಳ್ಳುವಂಥ ತಾಳ್ಮೆ ಇರುವಂಥ ವ್ಯಕ್ತಿ ಅಂತ ಹೇಳ್ತೇನೆ ನಾನು. ಈ 5 ಜನರಲ್ಲಿ ಬೈದದಂದರೆ ಅವರಿಗೆ ಮಾತ್ರ. ಅಂದರೆ ನನಗೆ ಕೆಲಸ ಆಗಬೇಕಿದ್ರೆ ಅವರಿಂದ ಕೆಲಸ ಆಗಬೇಕಿದ್ರೆ ನಾನು ಅವರಿಗೆ ಆಗಾಗ ಹೇಳ್ತಾ ಇದ್ದೆ. ನಿಧಾನ ಆಗ್ತಿತ್ತು, ನಿಧಾನ ಆಗುವಾಗ ನಾನು ಅವರಿಗೆ ಬೈದದುಂಟು. ಆದರೆ ನನ್ನ ಸ್ವಂತ ಕೆಲಸಕ್ಕೆಲ್ಲ ಪಂಚಾಯತಿನ ಸರ್ಕಾರದ ಕೆಲಸ ಅಂತ ಹೇಳಿ ಅವರಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದೆ. ಯಾಕೆ ಹೇಳ್ತಾ ಇದ್ದೆ ಅಂದರೆ ಮೇಲಾಧಿಕಾರಿಗಳ ಒತ್ತಡ ಹಾಗೆ ಇತ್ತು ನನಗೆ. ಅವರು ಹೇಳುವಾಗ ನಾನು ಇವರಿಗೆ ಹೇಳದೆ ಕೆಲಸ ಆಗ್ತಾ ಇರಲಿಲ್ಲ. ಹಾಗೆ ನಮಸ್ತೆ. ಹಾಗೆ ಅವರು ಬಹಳ ಈಗಲೂ ಕೂಡ ಅವರು ಗಡಿಬಿಡಿ ಮಾಡಿಬಿಡಿ ಸರ್ ಅಂತ ಹೇಳ್ತಾ ಇದ್ದರು. ಆನಂತರ ಅಕ್ಷತರವರು ಕೂಡ ಅವರ ಕಂಪ್ಯೂಟರ್ನಲ್ಲಿ ಆಗಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಲಿ ಉತ್ತಮ ಕೆಲಸ ಮಾಡುವಂಥ ವ್ಯಕ್ತಿ. ಅವರಿಗೆ ಸಾಹಿತ್ಯದ ಇದರ ಸಿಕ್ಕಿದ್ದು ಬಹಳ ಉತ್ತಮ. ಅದೇ ರೀತಿಯಾಗಿ ದಯಾನಂದರು ಅಂದರೆ ಅವರು ಎಷ್ಟು ಚಾಲ ಅಂದರೆ ಅಷ್ಟು ಚಾಳು, ಎಷ್ಟು ಯಾವುದೇ ಕೆಲಸವನ್ನು ಹೇಳಿದರೂ ಇಲ್ಲ ಅಂತ ಹೇಳುವಂಥ ವ್ಯಕ್ತಿ ಅಲ್ಲ, ನನ್ನಿಂದ ಆಗೋದಿಲ್ಲ ಅಂತ ಹೇಳುವ ವ್ಯಕ್ತಿ ಅಲ್ಲ. ಯಾವುದಾದ್ರೂ ಈಗ ಕಾಡಿನಿಂದ ಆನೆ ತರುವುದಾದರೆ ಅದಕ್ಕೆ ರೆಡಿ. ಅದೇ ನಮ್ಮ ಸುನೀಲ್ ರಾಯರವರು ಹೇಳ್ತಾಯಿದ್ರು, ಬೆಳಿಗ್ಗೆ ಹೊತ್ತಿನಲ್ಲಿ ನಕ್ಷತ್ರವನ್ನು ಕಾಣಿಸುವಂಥ ವ್ಯಕ್ತಿ ಅಂತೇಳಿ. ಅಂದರೆ ಅಷ್ಟು ಚಾಳು, ಇಲ್ಲಿ ನೋಡಿ ಅಂತ ಹೇಳುವಂಥ ವ್ಯಕ್ತಿ. ಅವರು ಕೂಡ ನಾನು ಯಾವುದೇ ಮಾತು ಹೇಳಿದರು, ಯಾವುದೇ ಕೆಲಸವನ್ನು ಹೇಳ್ತಿದ್ರು, ಎಷ್ಟು ಹೊತ್ತಿಗೆ ಕೆಲಸ ಹೇಳ್ತಿದ್ರು, ಅದನ್ನು ಮಾಡಿ ನನಗೆ ತಿಳಿಸ್ತಾ ಇದ್ದರು. ಅವರನ್ನು ಯಾವಾಗಲೂ ನಾನು ಮರೆಯುವಂಥ ಪರಿಸ್ಥಿತಿ ಇಲ್ಲ. ಅದೇ ರೀತಿಯಾಗಿ ದಾಮೋದರವರ ಅವರು ಬರೀ ಸಜ್ಜನ, ಅವರಿಗೆ ಬರೀ ಪಾಪ. ಆದರೂ ಈ ಕಂಪ್ಯೂಟರ್ ವಿಚಾರದಲ್ಲಿ ಆಗಲಿ ಎಲ್ಲ ವಿಚಾರದಲ್ಲಿ ಅವರಿಗೆ ನಾನು ಕೆಲಸ ಹೇಳೋದು, ಜಯಕ್ಕ ಕೆಲಸ ಹೇಳೋದು, ಅಕ್ಷತ ಕೆಲಸ ಹೇಳೋದು, ಮತ್ತು ದಯಾನಂದ ಕೆಲಸ ಹೇಳೋದು, ಈ ಎಲ್ಲ ಕೆಲಸವನ್ನು ಅವರು ಮಾಡಿಕೊಡ್ತಾಯಿದ್ರು. ನಾನು ಇಲ್ಲದ್ರೆ ಬೈತೇನೆ ಅಂತ ಹೇಳಿ ಏನಾದರೂ ನನ್ನ ಕೆಲಸವನ್ನು ಸಂಜೆವರೆಗೆ ಆದರೂ ಮಾಡಿಕೊಡ್ತಾಯಿದ್ರು. ಅಂಥ ವ್ಯಕ್ತಿ ಪ್ರಶಾಂತ್ ಅಂತ ಹೇಳಿದರೆ ನನಗೆ ಭಾರಿ ಮುದ್ದಿಗೆಯ ಒಂದು ಹುಡುಗ. ಎಲ್ರಿಗೂ ನಮ್ಮ ಆಡಳಿತ ಮಂಡಳಿಯವರೆಲ್ಲರಿಗೂ ಬಹಳ ಪ್ರೀತಿಯ ಹುಡುಗ. ಅವರ ಆ ಸಜ್ಜನಿಗೆ ಕೆಲಸ ನಮ್ಮೆಲ್ಲರಿಗೂ ಈ ಒಂದು ಇಷ್ಟು ಕಾರ್ಯಕ್ರಮ ಮಾಡಬೇಕಿದ್ರೆ ಮಾಡ್ತಾ ಇದ್ದಾನೆ. ಈಗ ಲಿಖಿತ ಅವರು ಬಂದಿದ್ದಾರೆ, ಅವರು ಕೂಡ ಈ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಕೂಡ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ. ಯಾಕೆಂತ ಹೇಳಿದರೆ ನಾನು ಬೆಳಂದಿನಲ್ಲಿರುವಾಗ ಬಹಳ ನಮಗೆ ಕೆಲಸ ಒದಗಿಸಿಕೊಟ್ಟಂಥ ಪ್ರೀತಿ ಪಾತ್ರರಾದಂಥ ಸದಸ್ಯರು ತೇಜಾಕ್ಷಿ ಇವರು ಬಂದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಸಿಬ್ಬಂದಿ ತಮಗೆ ಕೂಡ ಹೃತ್ಪೂರ್ವಕದ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಉತ್ತಮ ರೀತಿಯಲ್ಲಿ ಈ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಸಿಕ್ಕಿದೆ. ಅದೇ ರೀತಿಯಾಗಿ ನನಗೆ ಈ ಸಂದರ್ಭದಲ್ಲಿ ಶ್ರೀ ಜಲದುರ್ಗಾ ದೇವಿ ದೇವಸ್ಥಾನದ ಆಡಳಿತ ಕೆಲಸವನ್ನು ಸರ್ಕಾರ ಒದಗಿಸಿಕೊಟ್ಟಾಗ ಅದನ್ನು ಕೂಡ ನಿರ್ವಹಿಸುವಲ್ಲಿ ಊರಿನ ಜನರೇ, ಅಂದರೆ ಅಲ್ಲಿ ಹಣ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೂಡ ನವರಾತ್ರಿ ಉತ್ಸವವನ್ನು ಕೂಡ ಭಾಳ ಉತ್ತಮ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ್ದೇವೆ. ಆದರೆ ನವರಾತ್ರಿ ಸಂದರ್ಭದಲ್ಲಿ ನನಗೆ ಒಂದು ಬೇಸರವೂ ತಂದಿದೆ. ಅಂದರೆ 12 ಗಂಟೆ ರಾತ್ರಿಗೆ ಅಲ್ಲಿಂದ ನನಗೆ ಇಲ್ಲಿಂದ ತುಂಬ ಫೋನ್ ಬರ್ತಾಯಿತ್ತು. ಇದು ಇವತ್ತು ಸಾರು ಇಲ್ಲ, ಉಪ್ಪು ಕಡಿಮೆ, ಪಲ್ಯ ಇರಲಿಲ್ಲ, ಇದೆಲ್ಲ ಸಮಸ್ಯೆ ನನಗೆ ಬಹಳ ಬೇಸರದ. ಇದು ಅಂದರೆ ನಾನು ಮಾಡೋದಲ್ಲ, ಅದು ಭಟ್ರಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂದರೆ ಟೆಂಡರ್ ಮಾಡಿ ನಾನು ಕೊಟ್ಟದ್ದು, ಕಾರಣ ಸರ್ಕಾರದ ಸುತ್ತೋಲೆ ಅಂತೆ
ಟೆಂಡರ್ ಮಾಡಿ ಅವರಿಗೆ ಕೊಟ್ಟದ್ದು. ಅವರು ಮಾಡೋದಕ್ಕೆ ನನಗೆ ರಾತ್ರಿ 12 ಗಂಟೆಗೆ ಫೋನ್ ಬಂದಿದೆ. ಜಾತ್ರೆ ಸಂದರ್ಭದಲ್ಲಿ ಅದಂತೂ ಮನದಲ್ಲಿ ಇಟ್ಟುಕೊಂಡು ವ್ಯವಸ್ಥೆಯನ್ನು ಸರಿಯಾಗಿ ಊಟದ ವ್ಯವಸ್ಥೆ ಜನರಿಗೆ ಸಿಗುವುದು ಸತ್ಯವೇ. ಅವರು ಫೋನ್ ಮಾಡಿದ್ದು ತಪ್ಪಂತ ನಾನು ಹೇಳೋದಿಲ್ಲ. ಅಂದರೆ ದೇವಸ್ಥಾನದಲ್ಲಿ ಮುಖ್ಯವಾಗಿ ಬೇಕಾದ್ದು ಊಟ. ಆ ವ್ಯವಸ್ಥೆಯಲ್ಲಿ ತೊಡಕು ಆಗಿದರೆ ಅದು ಸಮಸ್ಯೆ. ಹಾಗಾಗಿ ಜಾತ್ರೆಯ ಸಂದರ್ಭದಲ್ಲಿ ಕೂಡ ನನಗೆ ಎಲ್ಲರ ಸಹಕಾರದೊಂದಿಗೆ ಆ ಎಲ್ಲ ವ್ಯವಸ್ಥೆಯು ಕೂಡ ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ. ಎಲ್ಲ ಊರಿನವರು ಕೂಡ ಸಿಕ್ಕಿದಾಗ ಜಾತ್ರೆ ಎಂದು ಪುರ್ಲಾಂಡ್ ಮಾರಾಯರು, ಜಾತ್ರೆ ಎಂದು ಪುರ್ಲಾಂಡ್ ಸರ್ ಅಂತ ಹೇಳ್ತಾ ಇದ್ರು. ಇದಕ್ಕೆ ಕಾರಣ ನಾನಲ್ಲ, ಆ ಜಲದುರ್ಗ ದೇವಿ ಹಾಗೂ ನಿಮ್ಮೆಲ್ಲರ ಸಹಕಾರ. ಈ ಒಂದು ಸಹಕಾರದೊಂದಿಗೆ ಆದರೆ ನಾನು ಇಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು. ಅಂದರೆ ಈ ಸಂದರ್ಭದಲ್ಲಿ ನನ್ನ ತಾಯಿ ತೀರಿ ಹೋದ ಸಂದರ್ಭದಲ್ಲಿ ಕೂಡ ನನಗೆ ಬರಲಿಕ್ಕೆ ಆಗ್ತದೆ ಇಲ್ಲೋ ಬರುವುದಲ್ಲ. ಅಷ್ಟೊತ್ತಿಗೆ ನಾನು ಶ್ರೀಧರರವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಕೇಳುವಾಗ ಅಲ್ಲಿ ಪವಿತ್ರ ಪಾನಿ ಅಂತ ಒಬ್ಬರು ಇದ್ದಾರಲ್ಲ, ಅವರಿಗೆ ವಹಿಸಿಕೊಟ್ರೆ ಆಯಿತು, ನೀವು ದೂರದಲ್ಲಿ ನಿಂತರೆ ಆಯಿತು ಅಂತ ಹೇಳಿದರು. ಅದು ಸಂತೋಷ ತಂದಿದೆ. ಅಂತೂ ಇಂತೂ ಜಲದುರ್ಗಾದೇವಿಯ ಸೇವೆ ಮಾಡುವಂಥ ಸೌಭಾಗ್ಯ ನನಗೆ ಒದಗಿದೆ. ಅವರ ಕೃಪೆಗೆ ನಾನು ಪಾತ್ರರಾಗಿದ್ದೇನೆ ಅಂತ ಹೇಳುತ್ತಾ ಅಷ್ಟು ನನಗೆ ಇದೊಂದು ಸಮಸ್ಯೆ ಉಂಟಾಯಿತು. ಯಾಕೆ ಅಂತ ಹೇಳಿದರೆ ನನಗೆ ಯಾಕೆ ಹೀಗೆ ಆಯಿತು ಅಂತೇಳಿ ನಾನು ಪ್ರಶ್ನೆ ಕೇಳಿದೆ. ಅಲ್ಲಿ ಜೋಯಿಸರಲ್ಲಿ ಪ್ರಶ್ನೆ ಕೇಳಿದೆ, ಈ ರೀತಿಯಾಗಿ ಆಗಬೇಕಿದ್ರೆ ನನ್ನ ತಾಯಿ ತೀರಿ ಹೋಗಬೇಕಿದ್ರೆ ಈ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಯಿತಾ ಅಂತೇಳಿ. ಅದಕ್ಕೆ ನಾನು ಅಲ್ಲಿ ಜೋಯಿಸರು ಹೇಳಿದರು, ಏನೂ ಸಮಸ್ಯೆ ಇಲ್ಲ, ತಾಯಿ ಸಹಜವಾದ ಮರಣ, ಅವರ ಮರಣ ಉತ್ತಮವಾಗಿದೆ. 93 ವರ್ಷದಂಥ ಹೆಂಗಸಿಗೆ ಮರಣ ಅದು ನೀವು ಕೊಡೋದಲ್ಲ, ದೇವರು ಕೊಡೋದಲ್ಲ, ಅದು ಅಲ್ಲಿ ವಿಧಿ ಲಿಖಿತ. ಹಾಗಾಗಿ ನೀವು ಬೇಸರ ಮಾಡೋದು ಬೇಡ, ನೀವು ಹೋಗಿ ದೇವರಿಗೆ ಅಡ್ಡ ಬೀಳಿ, ಏನಾಗಲಿಕ್ಕಿಲ್ಲ ಅಂಥೇಳಿ ನನಗೆ ಹೇಳಿದರು. ಇದೊಂದು ಬಹಳ ಸಂತೋಷದ ವಿಚಾರ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಅಭಿನಂದಿಸ್ತಾ, ಅಂದರೆ ಮನುಷ್ಯ ಸಹಜವಾಗಿ ಉದ್ಯೋಗದಲ್ಲಿ ನಿವೃತ್ತಿ ಹೊಂದುವಂಥ ಕಾಲಘಟ್ಟ. ನಾನು ಉದ್ಯೋಗದಲ್ಲಿ ನಿವೃತ್ತಿ ಹೊಂದಿದರೂ ವೃತ್ತಿಯಲ್ಲಿ ಕೃಷಿಯನ್ನು ಅವಲಂಬಿಸಬೇಕು ಅಂತೇಳಿ ನನ್ನ ಇಚ್ಛೆ. ನಾನು ಈ ಊರಿನಲ್ಲಿ ಬಂದು ಎಷ್ಟು ಕೆಲಸ ಮಾಡಿದ್ದೇನೆ ಅಂತೆಲ್ಲ ನಾನು ಬರುವಾಗಲೇ ಹೇಳಿದ್ದೆ, ಇಲ್ಲಿ ರಾಮರಾಜ್ಯ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೂ ಭರತ ರಾಜ್ಯವನ್ನು ನೋಡಿ ಆದರೂ ನಾವು ಮಾಡ್ತೇನೆ, ನನಗೆ ಕೂಡಿದಷ್ಟು ಕೆಲಸ ಮಾಡ್ತೇನೆ ಅಂತ ಹೇಳಿ ನನ್ನ ಅಭಿಲಾಷೆ ಇತ್ತು. ಅದೇ ರೀತಿಯಾಗಿ ನಿಮಗೆಲ್ಲರಿಗೂ ನಾನು ನನ್ನ ಪರಿಪೂರ್ಣ ಶ್ರಮದಿಂದ ಕೆಲಸ ಮಾಡಿ ಒದಗಿಸಿಕೊಟ್ಟಿದ್ದೇನೆ. ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಈ ಶಾಲೆಯ ಮುಖ್ಯ ಗುರುಗಳು ಹಾಗೂ ಅಧ್ಯಾಪಕ ವೃಂದದವರು, SDMC ಅಧ್ಯಕ್ಷರು ಅವರಿಗೆ ಕೂಡ ಏನಾದರೂ ಸಮಸ್ಯೆ ಆಗಿದ್ದರೆ ಅವರು ಕೂಡ ಕ್ಷಮಿಸಬೇಕು. ಅದೇ ರೀತಿಯಾಗಿ ಬುಕ್ಕೂರು ಶಾಲೆಯ ಅಧ್ಯಾಪಕ ವೃಂದ, SDMC ಸದಸ್ಯರು ಅವರು ಕೂಡ ನನ್ನನ್ನು ಕ್ಷಮಿಸಬೇಕು. ನಾನು ಏನಾದರೂ ಹೇಳಿದರೆ ಅದನ್ನು ಅವರು ಮನದಲ್ಲಿ ಇಟ್ಟುಕೊಳ್ಳಬಾರದು. ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತೆಯರಾಗಲಿ, ಆರೋಗ್ಯ ಸಹಾಯಕರಾಗಲಿ ಎಲ್ಲರೂ ನನ್ನನ್ನು ಏನಾದರೂ ನಾನು ಮಾತಿನಲ್ಲಿ ಹೆಚ್ಚು ಕಡಿಮೆ ಏನಾದರೂ ಹೇಳಿದರೆ, ಬೈದಿದ್ದರೆ ನನಗೆ ಆಗಿ ಎಲ್ಲ ನಾನು ನಮ್ಮ ಸರ್ಕಾರಿ ಸೇವೆಯನ್ನು ಮಾಡುವಲ್ಲಿ ಅಷ್ಟು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಲ್ಲಿ ನಿಮ್ಮೆಲ್ಲ ಸಹಕಾರ ಬೇಕಂತ ಕೇಳಿಕೊಳ್ಳುತ್ತಾ ಊರಿನ ಎಲ್ಲ ಸಜ್ಜನ ಬಂಧುಗಳಿಗೆ ನಾನು ನನ್ನ ಜೀವನದಲ್ಲಿ ಇಷ್ಟವರೆಗೆ ಅಂದರೆ ನಾವು ನಮ್ಮ ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋಗ್ತಿದ್ದೆವು. ಆದರೆ ನಿಮ್ಮೆಲ್ಲರನ್ನು ಬಿಟ್ಟು ನಾನು ಈ 60ನೇ ವರ್ಷದಲ್ಲಿ ನನ್ನ ನಿವೃತ್ತಿಯಲ್ಲಿ ನನ್ನ ಮುಂದಿನ ಹೆಜ್ಜೆ ನಡೀಲಿಕ್ಕೆ ಆಗೋದಿಲ್ಲ. ನನಗೆ ನನ್ನ ಜೀವನದಲ್ಲಿ ನಾನು ಬೇಕಾದಷ್ಟು 60 ವರ್ಷಗಳ ಜೀವನದಲ್ಲಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಇನ್ನು ಮುಂದೆ ನಡೀಲಿಕ್ಕೆ ಆಗೋದಿಲ್ಲ ನನಗೆ. ಹಾಗಾಗಿ ನೀನು ಹಿಂದೆ ಬಾ ಅಂತೇಳಿ ಒಂದು ವಾಕ್ಯ ಉಂಟು. ಅಂದರೆ ಇನ್ನು ನನ್ನ ಜೀವನ ಹಿಂದೆ ನಡೆಯುವಂತಹ ವ್ಯವಸ್ಥೆ, ಅಂದರೆ ಜೀವನ ಚಕ್ರ ಅಂತೇಳಿ ಇರುವಾಗ ಆ ಜೀವನ ಚಕ್ರದಲ್ಲಿ ಹಿಂದೆ ನಡೆಯುವಂಥ ವ್ಯವಸ್ಥೆಯನ್ನು ನಾನು ಪ್ರಾರಂಭ ಮಾಡಲಿಕ್ಕೆ ಇವತ್ತಿನಿಂದ ಪ್ರಾರಂಭ ಮಾಡಬೇಕಾಗಿದೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ಶ್ರೀದೇವಿಯ ಆಶೀರ್ವಾದ, ಎಲ್ಲರ ಕೃಪೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಳ ಸಂತೋಷವಾದ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಪೆರುವಾಜೆಯಲ್ಲಿ 3 ತಿಂಗಳ ಹಿಂದೆ ನಾನು ನಿವೃತ್ತಿಯಾದೆ. ಇವತ್ತು
2 ಹಿರಿಯ ತಲೆಗಳು ಪೆರುವಾಜೆಯ ಕಚೇರಿಯ ಕಾರ್ಯಭಾರದಿಂದ ನಿವೃತ್ತರಾಗುತ್ತಾ ಇದ್ದಾರೆ 29 ತಾರೀಕಿಗೆ, 2 ದಿವಸ ಮುಂಚಿತವಾಗಿ. ಅಂದರೆ ನಾಳೆ ಆದಿತ್ಯವಾರ, ನಾಡಿದ್ದು ಸರ್ಕಾರಿ ರಜೆ ಇದೆ. ಒಂದು 15 ದಿವಸಗಳ ಹಿಂದೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನನಗೊಂದು ಫೋನ್ ಹಾಯಿಸಿದ್ರು. ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸರ್ 29 ತಾರೀಕಿಗೆ, ಪಿ ಡಿ ಅವರವರ ಮತ್ತು ಲಲಿತಾ ಮೇಡಮ್ ಅವರನ್ನು ಕೂಡ ಬಿಡ್ಕೊಳ್ಳುವಂಥ ಕಾರ್ಯಕ್ರಮ, ಜೊತೆಗೆ ತಮ್ಮನ್ನು ಕೂಡ ನಾವು 3 ತಿಂಗಳ ನಂತರದಲ್ಲಿ ಗೌರವಿಸ್ತಾ ಇದ್ದೇವೆ, ಬರಬೇಕು ಅಂತ ಫೋನ್ ಮಾಡಿದರು. ಅದಕ್ಕೆ ಒಪ್ಪಿಕೊಂಡೆ. ಪೆರುವಾಜೆ ಅಂದ ತಕ್ಷಣ ಇಲ್ಲಿಯ ಯಾವುದೇ ಕಚೇರಿ ಇರ್ಬೋದು, ಇಲ್ಲಿಯ ಯಾವುದೇ ಒಂದು ಅಧಿಕಾರಿ ವರ್ಗದಿರ್ಬೋದು, ಸಹೃದಯಿ ಬಂಧುಗಳಿರ್ಬೋದು, ಎಲ್ಲರನ್ನು ಉದ್ದೇಶಿಸಿಲ್ಲ. ಎಲ್ಲ ನನ್ನ ಆತ್ಮೀಯರಿದ್ದಾರೆ. ಗ್ರಾಮ ಪಂಚಾಯತಿನ ಸಿಬ್ಬಂದಿಯಿಂದ ಹಿಡಿದು ಎಲ್ಲ ಕಾರ್ಯಕರ್ತರು ಒಂದು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸುವಂಥ ಒಂದು ಊರು ಅಂದರೆ ಅದಕ್ಕೆ ಪೆರುವಾಜೆ ನಂಬರ್ 1. ಇದು ಪ್ರಾಮಾಣಿಕವಾಗಿ ಹೇಳುವಂಥ ಮಾತು, ಆ ದಿವ್ಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ಎಲ್ಲ ಸಕಲ ಕಲಾ ವಲ್ಲಭರಿದ್ದಾರೆ. ನನ್ನ ಆತ್ಮೀಯ ಪೋಷಕಿ ಇದ್ದಾರೆ, ಕವಯತ್ರಿ. ಯಾವತ್ತೂ ನಾನು ಒಬ್ಬ ಶಿಕ್ಷಕನಾದ ಕಾರಣ ಸಾಹಿತ್ಯಾಭಿಮಾನಿ. ಹೌದು, ಅಭಿಮಾನ ಎಲ್ಲದರಲ್ಲೂ ಇದೆ, ತೊಡಗಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅಭಿಮಾನ ಇದೆ, ಸಾಕು ಅಷ್ಟಿದ್ರೆ ಅಂತ ನನ್ನ ಭಾವನೆ. ಅಭಿಮಾನಿಗಳು ಬೇಕು. ಎಷ್ಟೋ ಕವಿಗಳು ಲೇಖನವನ್ನು ಬರೀತಾರೆ, ಆದರೆ ಓದುವವರು ಅದಕ್ಕೊಂದು ಏನಾದರೂ ರಿಪ್ಲೈ ಮಾಡೋರು ಬೇಕು. ಹಾಗಿದ್ದಾಗ ಮಾತ್ರ ಅದು ಸಾರ್ಥಕತೆ. ಅವರನ್ನು ಹುರಿದುಂಬಿಸ್ತಾರೆ. ನನ್ನ ಆತ್ಮೀಯರಾದಂಥ ಸುಂದರ ಕೇನಾಜಿ ಅವರು ಒಂದು ಲೇಖನ ಬರಿತಾ ಇದ್ದಾರೆ. ಪ್ರತಿ ದಿವಸ, ಇವತ್ತುಗಳು ಬಂದಿದೆ, ಓದಲಿಲ್ಲ, ಪ್ರತಿ ದಿವಸ ಅದರ ಬಗ್ಗೆ ಅವರೊಂದು ಅಷ್ಟು ಪ್ರಸ್ತುತವಾಗಿ, ಸಮಾಜಕ್ಕೆ ಹತ್ತಿರವಾಗಿ, ಇವತ್ತಿಗೆ ಸರಿಯಾಗಿ, ಈಗ ಸರಿಯಾಗಿ ಬರೀತಾರೆ. ಬಹುಶಃ ಪತ್ರಕರ್ತ ಇದ್ದಾರೆ, ರಿಪ್ಲೈ ಮಾಡ್ತೇನೆ. ತುಂಬ ಅವರು ಕೂಡ ನನಗೆ ಅದನ್ನು ಇದು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಮೇಡಮ್ ಇದ್ದಾರೆ. ಇನ್ನು ಭಾಳ ಖುಷಿಯಾಗಿ ನಾವು ಪಂಚಾಯತ್ನಲ್ಲಿ ಅಕ್ಷತೆ ಬಹುಶಃ ನಾನು ಇಲ್ಲಿ ಬಂದು 2 ವರ್ಷ 7-8 ತಿಂಗಳು ಇಲ್ಲಿ ಕೆಲಸ ಮಾಡಿದ್ದು. ಆ ಅವಧಿಯಲ್ಲಿ ಭಾಳಷ್ಟು ಅವರು ರಾಷ್ಟ್ರಮಟ್ಟಕ್ಕೆ ಹೋದವರು. ಭಾಳ ಖುಷಿ ಆಗ್ತಾ ಉಂಟು. ಇಂಥ ಒಂದು ಜನರ ಮಧ್ಯೆ ಕೆಲಸ ಮಾಡಿದಂಥ ಖುಷಿಯಲ್ಲಿ ನಾನು ಈ ಶಾಲೆಯಿಂದ ನಿರ್ಗಮಿಸಿದ್ದೇನೆ. ಒಟ್ಟಿನಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಗೊತ್ತಿಲ್ಲ, ಸಮಯದ ಅಭಾವ ಇದೆ, ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ನನ್ನ ಮಿತ್ರರಿಗೂ, ಆತ್ಮೀಯರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಸುಸೂತ್ರವಾಗಿ ನೆರವೇರಿಸಿದ್ದೀರಾ. ದೇವರು ಎಲ್ಲರಿಗೂ ಸನ್ಮಂಗಳನ್ನುಂಟು ಮಾಡಲಿ, ಒಳ್ಳೆಯ ಒಂದು ಬಾಂಧವ್ಯ ನಿಮ್ಮೊಳಗೆ ಇರಲಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಾಡ್ದು ಪಿ ಡಿ ಅವರು ನಾಳೆಯಿಂದ ನಾವು ಸೋಮವಾರದಿಂದ ಇಲ್ಲಿ ಬರೋದಿಲ್ಲ. ಆದರೆ ಅವರು ಬಯಸೋದೇನು, ನನ್ನ ಪೆರುವಾಜೆ ಅನ್ನಿಸ್ತಾ ಇರ್ತಾರೆ ಅವರು. ಆವಾಗ ನಾವು ಮಾಡಬೇಕಾದ್ದೆ ಅಂತಂದರೆ ಒಂದು ತಿಂಗಳಿಗೊಮ್ಮೆ ಆದರೂ 15 ದಿವಸಕ್ಕೊಮ್ಮೆ ಆದರೂ ಒಂದು ಫೋನ್ ಹಾಯಿಸುವ, ಹೋಗಲಿ ಮೆಸೇಜ್ ಆದರೂ ಮಾಡುವಂಥ ಕೆಲಸವನ್ನು ಇಟ್ಕೊಳ್ಬೇಕು ಬಂಧುಗಳೇ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾನು ಅನುಭವಿಸಿದ್ದೇನೆ ಹೇಳ್ತಾ ಇದ್ದಾನೆ. 1-2 ಪೋಷಕರು ನನಗೆ ಈಗಲೂ ನನ್ನ ಸಂಪರ್ಕದಲ್ಲಿ ಇದ್ದಾರೆ. 1-2 ವಿದ್ಯಾರ್ಥಿಗಳು ಇದ್ದಾರೆ. ಅದು ಹಾಗಲ್ಲ, 50 ವಿದ್ಯಾರ್ಥಿಗಳಿದ್ದರೆ 50 ವಿದ್ಯಾರ್ಥಿಗಳು ಮಾತಾಡುವಂಥ ಒಂದು ಕೆಲಸ ಆಗಬೇಕು. ಯಾಕಂದರೆ ಒಬ್ಬ ಶಿಕ್ಷಕ ಯಾವತ್ತೂ ಎಲ್ಲಿ ಆ ವಿದ್ಯಾರ್ಥಿ ಇದ್ದರೂ ಕೂಡ ಯಾವತ್ತೂ ಅವನು ಒಳಿತಾನ ಬಯಸ್ತಾ ಇದ್ದಾನೆ. ಇವತ್ತು ನಾನು ಹೋಗಿ ಮಾತಾಡ್ಕೊಂಡು ಬಂದೆ, ಮಕ್ಕಳಿಂದಿಷ್ಟು ಸ್ವೀಟಲ್ಲಿ ತಂದು ಕೊಟ್ಟು ಬಂದಿದ್ದೇನೆ. ಟೀಚರ್ಸಿಗೂ ನಾವೆಲ್ಲ ಹಂಚಿಕೊಂಡು ಕುಡಿದುಕೊಂಡು ತಿಂದ್ಕೊಂಡಿದ್ದವರು. ಆ ನೆನಪು ನನಗೆ, ನಾನು ಅದು ಇಂಥದ್ದು ನೆಂಟರ ಮನೆಗೆ ಹೋಗಿ ತಿಂದು ತೊಗೊಂಡೋಗಿ ಇಲ್ಲಿ ತಂದು ತಿಂದು ಅಲ್ಲ ಹೇಳಿದ್ದು ನಾನು. ಈ ರೀತಿಯ ಒಂದು ಭಾವನೆಗಳು ಇರಬೇಕು ನಮ್ಮ ಹತ್ರ ಅಂತ. ಕೇವಲ ನಾನಿವತ್ತು ಕಾಣುವ ಮಾತ್ರ ಮಾತಾಡೋಂಥ ಪರಿಸ್ಥಿತಿ ಇರಬಾರ್ದು. ಯಾವತ್ತೂ ನೆನಪಿರುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇವತ್ತು ನಮ್ಗೆ ಬೇಕಷ್ಟು ವ್ಯವಸ್ಥೆ ಇದೆ, ಇದರಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ, ಸಾಕೋದು. ಮಾತಾಡಬೇಕು ಅಂತಿಲ್ಲ, ಟೈಮು ಇದ್ದಿದೆ. ಇನ್ನು ಪಿ ಡಿ ಅವ್ರ ಬಗ್ಗೆ 2 ಮಾತು ಹೇಳಲೇಬೇಕು. ನಾನು ಕಂಡಂಥ ಒಬ್ಬ ಅಧಿಕಾರಿ, ಸಾಚಾ ಅಧಿಕಾರಿ, ಅವರಿಗೆ ಸುದ್ದಿಯವರು ಅಲ್ಲಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಅಲ್ಲಿ ಮಾತ್ರ ನಿಲ್ಲಬಾರ್ದಿತ್ತು, ಅದು ರಾಷ್ಟ್ರ ಮಟ್ಟದವರೆಗೆ ಹೋಗಬೇಕಿತ್ತು. ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ, ನಮ್ಮ ಶಿಕ್ಷಣ ಕ್ಷೇತ್ರದ ಅಲ್ಲಿ ಅಂಥ ಒಂದು ವ್ಯವಸ್ಥೆಗಳು ಇಲ್ಲ. ಅದು ಬೇರೆ ವ್ಯವಸ್ಥೆಗಳು, ವ್ಯವಸ್ಥೆಗಳಾಗಿರ್ತವೆ. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಎಷ್ಟು ನಾವಿದ್ದರೂ ಕೂಡ ಹಾಗೆ ಇರ್ತದೆ ವ್ಯವಸ್ಥೆಗಳು. ಅಂಥದ್ರಲ್ಲಿ ಕೂಡ ಯಾವ ಒಂದು ಪ್ರಾಮಾಣಿಕವಾಗಿ ನಾನು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ ಸರ್ ಜಯಪ್ರಕಾಶ್ ಸರನ್ನು. ಒಳ್ಳೆಯ ಒಂದು ಕೆಲಸವನ್ನು ಮಾಡಿ ಹೆಗ್ಗಳಿಕೆಗೆ ಪಾತ್ರರಾದಂಥ ವ್ಯಕ್ತಿ ಅವರು. ಬಹುಶಃ ಅವರ ನಿವೃತ್ತಿ ಜೀವನ ಕೂಡ ಒಳ್ಳೆಯದಾಗಬೇಕು. ಯಾಕೆಂದರೆ ನಾನು ಇವತ್ತು ನನ್ನ ಮೇಡಮ್ಗೆ ಹೇಳಿದೆ, ನನ್ನ 3 ತಿಂಗಳಿಗೆ ತಂಗಿಯವರು ಹೇಳಿದೆ, ಏನು ನಮಗೆ ಬೇಕಾದ ದೇವ್ರದ್ದು ನಮಗೆ, ನಾವು ಇವತ್ತು ನಿವೃತ್ತರಾದರೆ ನಮಗೆ ಒಂದಿಷ್ಟು ಊಟಕ್ಕೆ ಸರ್ಕಾರ ಕೊಡ್ತದೆ, ಸರ್ಕಾರ ಖಂಡಿತ ಕೊಡ್ತದೆ. ಆದರೆ ಆರೋಗ್ಯ ಕೊಡೋದು ಸರ್ಕಾರ ಅಲ್ಲ, ಅದು ದೇವರು ಕೊಡಬೇಕು, ನಾವು ಇಟ್ಕೊಳ್ಬೇಕು. ನಾನು ಬೇಡ್ಕೊಳ್ಳೋದಿಷ್ಟೇ, ನಾವು ಆಯುಷ್ಯ ಇರುವವರೆಗೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಅದೊಂದು ದೇವರು ನಮಗೆ ಖಂಡಿಸಿದೆ. ಅದು ನಿಮಗೆಲ್ಲರಿಗೂ ಸೀಮಿತ, ನಿವೃತ್ತರಲ್ಲಿ ಇದ್ದಾರೆ ಇಲ್ಲಿ. ಎಲ್ಲರಿಗೂ ನಾನು ಕೇಳೋದಿಷ್ಟೇ, ಆ ಒಂದು ವ್ಯವಸ್ಥೆಗೆ ನಾವು ಬಾಧನರಾಗೋಣ. ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ನಮಗೆ ದೇವರಿಂದ
ಬರಲಿ ಅಂತ ಹೇಳ್ತಾ ಎಲ್ಲ ಪಂಚಾಯತಿನ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ನನ್ನ ಆತ್ಮೀಯರು ಪೋಷಕರಿದ್ದಾರೆ, ಎಲ್ಲರಿಗೂ ಒಂದಿಷ್ಟು ನಮ್ಮ ಶಿಕ್ಷಕರು ಹೋಗಿದ್ದಾರೆ, ಎಲ್ಲರಿಗೂ ಒಂದಿಷ್ಟು ನಾನು ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಇದೇ ಊರಿನವಳು, ಹಾಗಾಗಿ ನನಗೆ ಈ ಸನ್ಮಾನ ನಾನು ಪಂಚಾಯತ್ ಅಧ್ಯಕ್ಷರು ಹೇಳಿದ ಹಾಗೆ ಹೇಳಿದೆ, ನನಗಿದು ಅಗತ್ಯ ಉಂಟಾ ಅಂತ. ನಾನು ಈ ಮನೆಯ ಮಗಳು ಅಥವಾ ಸೊಸೆ ಎರಡನ್ನು ನೀವು ತಗೊಳ್ಬೋದು, ನನಗಿದು ಅಗತ್ಯವಾ ಅಂತ ಹೇಳುವಂಥ ಮಾತನ್ನೇ ನಾನು ಅವರಿಗೆ ಹಾಕಿದೆ. ನನಗಂತ ತುಂಬ ಮುಜುಗರ ಆಗ್ತದೆ, ನಮ್ಮ ಮನೆಯಲ್ಲೇ ನಮ್ಮನ್ನು ನಾವು ಸನ್ಮಾನಿಸಿಕೊಳ್ಳೋದು ಎಷ್ಟೊಂದು ಸರಿ ಅಂತ ನನಗೆ ಅನಿಸಿತು. ಬೇಡ ಸರ್ ಅಂತ ಹೇಳಿದೆ, ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಮತ್ತೆ ನಾನು ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಬಂದೆ ಇವತ್ತು. ಮತ್ತು ಅಂದರೆ ಈ ಪಂಚಾಯತ್ ನಮಗೆ ಶಾಲೆಯಲ್ಲಿ ಬಹಳ ಹತ್ತಿರದಲ್ಲೇ ಇದೆ. ಹಾಗೆ ನಾವು ಯಾವ ಕೆಲಸಗಳನ್ನು ಹೇಳಿದರೂ ಕೂಡ ನಮಗೆ ಕೂಡಲೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಕ್ರಿಯವಾಗಿ ಅದಕ್ಕೆ ಭಾಗವಹಿಸ್ತಿದ್ದರು ಕಾರ್ಯಕ್ರಮಗಳಲ್ಲಿ. ಮತ್ತು ನಮಗೊಂದು ಟಾಯ್ಲೆಟ್ನ ಸಮಸ್ಯೆ ತುಂಬ ಇತ್ತು. ಆಗ ನಾವು ಅದನ್ನು ಅವರ ಮನವಿಯನ್ನು ಕೊಟ್ಟಾಗ ಅದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದು ಕೂಡಲೇ ಅದನ್ನು ನಮಗೆ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಟ್ರು. ಇದಕ್ಕೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್. ಹಾಗೂ ಯಾವುದೇ ಕಾರ್ಯಕ್ರಮ ಮಾಡಲಿ, ಇಲ್ಲಿಯ ಪೋಷಕರಾಗಲಿ ಮತ್ತು ಪಂಚಾಯತ್ ಸಿಬ್ಬಂದಿಗಳು ಎಲ್ಲ ಸಂದರ್ಭದಲ್ಲಿ ಕೂಡ ನಮಗೆ ಅವರು ಸಹಕಾರವನ್ನು ಕೊಡ್ತಾರೆ. ಮತ್ತು ಮಕ್ಕಳಿಗೀಗ ಇಲ್ಲಿ ಲೈಬ್ರರಿ ಆದ ಕಾರಣ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ ಅಂತೇಳಿ ರಜೆ ದಿನಗಳಲ್ಲಿ ಬಂದು ಆ ಒಂದು ಪಂಚಾಯತ್ನಲ್ಲಿ ಲೈಬ್ರರಿ ವ್ಯವಸ್ಥೆಯನ್ನು ಮಾಡಿದ್ದಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು ತುಂಬ ಇವತ್ತು ಶಾಲೆಗೋಸ್ಕರ ಅಂದರೆ ಬಂದು ಶಾಲೆಗೆ ಬಂದು ನನ್ನನ್ನು ಗೌರವಿಸಿದ್ರು. ಅವರು ಜೊತೆಯಲ್ಲೇ 2.5 ವರ್ಷ ಇದ್ದೀರಲ್ವ ಅಂತೇಳಿ ಆಗಲೂ ನನಗೊಂಥರ ಆಯಿತು, ಯಾಕೆ ಬೇಡ ಇತ್ತಿದ್ದು ಅಂತೇಳಿ. ಆಗ ನಿವೃತ್ತ ಜೀವನ ಅಲ್ಲ ಇನ್ನು, ಅದು ಯಾವ ರೀತಿಯ ಕಳೆಯುವುದು ಅಂದರೆ ಅದನ್ನು ಇನ್ನು ಅನುಭವಿಸುವಂಥ ಆಗುವಂಥ ನೋವು ನನಗೆ ಇವತ್ತು ಅನಿಸ್ತಾ ಉಂಟು. ನನಗೆ ಪ್ರತಿದಿನ 8:30 ಗಂಟೆ ಬರೋದು, ಬಂದು ಶಾಲೆಗೆ ಬರ್ತೇನೆ. ಇನ್ನೂ ನಾಡ್ದಿನಿಂದ ಮತ್ತೆ ನಾನು 9 ದಿನ ಬರ್ತೇನೆ ಶಾಲೆಗೆ. ಆದರೆ ಆ ಒಂದು ಸಹಿ ಆಗುವ ಬೆಳಗ್ಗಿನ ಸಹಿ ಹಾಕುವಾಗ ಆಲೋಚನೆ ಮಾಡಿದೆ, ಇವತ್ತು ನನ್ನ ಕೊನೆಯ ಸಹಿ ಶಾಲೆಯಲ್ಲಿ ಅಂತೇಳಿ. ಅಂದರೆ ವೃತ್ತಿಯಲ್ಲಿರುವಾಗ ನಮಗೆ ಎಷ್ಟೋ ಕಷ್ಟಗಳು ಬಂದಿರ್ಬೋದು, ಆ ಸಮಯದಲ್ಲಿ ಸಾಕಪ್ಪ ಈ ವೃತ್ತಿ ಅಂತ ಅನಿಸ್ತದೆ. ಆದರೆ ವೃತ್ತಿಯಿಂದ ನಿವೃತ್ತಿ ಆಗುವಂಥ ಸಮಯದಲ್ಲಿ ಇನ್ನೂ ಒಂದು ಸ್ವಲ್ಪ ಸಮಯ ಬೇಕಿತ್ತು ಅನ್ನುವಂತಹ ಭಾವನೆ ನಮಗೆ ಬರ್ತದೆ. ಅಂತಹ ಭಾವನೆಯನ್ನು ನನಗೆ ಈ ಶಾಲೆ ಇರಿಸಿದೆ ಅಂತೇಳಿದರೆ ಇದಕ್ಕೆ ಈ ಊರಿನ ಪೋಷಕರ ಮಕ್ಕಳ ಮತ್ತು ಎಲ್ಲ ಊರಿನ ನಾಗರಿಕರು ಇದಕ್ಕೆ ಕಾರಣ ಅಂತೇಳಿ ನಾನು ಹೇಳ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಮಯದ ಅಭಾವ ಇರುವುದರಿಂದ ಹೆಚ್ಚಾಗಿ ನಾನೇನು ಮಾತಾಡೋದಿಲ್ಲ. ಎಳೆಮರಿಯ ಕಾಯಿಯಂತಿರುವ ನಮ್ಮನ್ನೆಲ್ಲ ಊರೇ ಪರಿಚಯಿಸುವಂತಹ ಕೆಲಸ ಮಾಡೋದು ಸುದ್ದಿ ಪತ್ರಿಕೆಯವರು. ಹಾಗಾಗಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಾನು ಈ ಕೆಲಸಕ್ಕೆ ಜಾಯಿನ್ ಆಗಬೇಕಾದ್ರೆ ಮಾಜಿ ಉಪಾಧ್ಯಕ್ಷರಾದ ಸುನಿಲ್ ಕುಮಾರ್ ರೈ ಅವರು ಕಾರಣ. ಅವರಿಗೆ ಸಹ ಈ ಎಲ್ಲರ ಗಣ್ಯರ ಸಮ್ಮುಖದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೆ ಇವತ್ತು ನನ್ನ ಮೇಲಾಧಿಕಾರಿಗಳ ಜೊತೆ ನನ್ನನ್ನು ವೇದಿಕೆಯಲ್ಲಿ ಕೂತ್ಕೊಳ್ಳಿಸ್ತಾರಂತ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಇಒ ಸರ್ ಇದ್ದಾರೆ, ಅವರು ಯಾವುದೇ ಮೀಟಿಂಗ್ ಇರಲಿ ಪೆರುವಾಜಿ ಅವರು ಮಾಡ್ತಾರೆ ಅಂತ ಹೇಳಿದ ಕೂಡಲೇ ನೆಕ್ಸ್ಟ್ ಮೀಟಿಂಗಿಗೆ ನಾವು ಮಾಡಲೇಬೇಕು ಅಂತ ಅನಿಸುತ್ತೆ. ಅಂತಹ ಪ್ರೋತ್ಸಾಹದ ಮಾತುಗಳನ್ನು ಹೇಳಿ ನಮಗೊಂದು ಕೆಲಸ ಮಾಡಲಿಕ್ಕಂತಹ ಅವಕಾಶ ಕೊಟ್ಟ ಮೇಲಾಧಿಕಾರಿಗಳಿಗೆ ಹಾಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಎಲ್ರಿಗೂ ಕೂಡ ಹಾಗೆ ನನಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ನನ್ನೆಲ್ಲ ಸನ್ಮಿತ್ರರಿಗೆ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ನಿಮಗೆಲ್ಲರಿಗೆ ಇವತ್ತು ಶನಿವಾರ, ಆದರೆ ನನಗೆ ಇವತ್ತು ಆದಿತ್ಯವಾರ. ಯಾಕೆಂದರೆ ಸುದ್ದಿಪತ್ರಿಕೆ ಯಾವಾಗಲೂ ಆದಿತ್ಯವಾರ ಸಿದ್ಧಗೊಂಡು ಪ್ರಿಂಟಿಗೆ ಹೋಗಿ ಸೋಮವಾರ ಬೆಳಿಗ್ಗೆ ಬರುವಂಥದ್ದು. ನಾಳೆ ಯುಗಾದಿ ಆದ್ದರಿಂದಾಗಿ ನಾಳೆ ಪ್ರೆಸ್ಸಿಗೆ ರಜೆ, ಪ್ರಿಂಟಿಂಗ್ ಪ್ರೆಸ್ಸಿಗೆ ರಜೆ, ಆದರೆ ಇವತ್ತೇ ಪ್ರಿಂಟಿಗೆ ಹೋಗಬೇಕು. ಆ ಒತ್ತಡದಲ್ಲಿ ಇದ್ದುಕೊಂಡು ನಾನು ಹೇಳಿದೆ ಸ್ವಲ್ಪ ಬೇಗ ನಾನು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀರಾ ಅಂತ ನಾನು ಅಲ್ಲಿ ಪಕ್ಕದಲ್ಲಿ ಕೇಳಿದೆ. ಅವರು ಹೇಳಿ ಪ್ರದೀಪಣ್ಣ ಯಾವಾಗಲೂ ಪ್ರೋಟೋಕಾಲ್ ಚೇಂಜ್ ಮಾಡೋದಿಲ್ಲ, ಏನೋ ಇವತ್ತು ಕೃಪೆ ದೋರಿ ಒಪ್ಪಿದರು. ಭಾಳ ಖುಷಿಯಲ್ಲಿ ಬಂದದ್ದು ಯಾಕೆ ಅಂತ ಹೇಳಿದರೆ ಜಯಪ್ರಕಾಶ್ ಅಲೆಕ್ಕಾಡಿ ಅವರ ಸನ್ಮಾನ ಅನ್ನುವಂಥದ್ದು ನಿಜವಾಗಿ ಒಂದು ಖುಷಿ ಕೊಡುವಂಥ ವಿಷಯ ನಮಗೆ. ಯಾಕೆ ಚುಟುಕಾಗಿ ಹೇಳಿ ಮುಗಿಸ್ತೇನೆ. ನಾವು ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ 3.5 ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧದ ಒಂದು ಅಭಿಯಾನ, ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ವಿ. ಅಭಿಯಾನ ಮಾಡ್ತಾ ಒಂದು ಜಾಗೃತಿ ಕೊಡುವುದು ತಗೊಳ್ಳುವುದು ಜನರೇ,
ಆದರೆ ಕೊಡೋದು ಸರಿಯಲ್ಲ, ತಗೊಳ್ಳೋದು ಸರಿಯಲ್ಲ ಅನ್ನುವಂಥ ಜಾಗೃತಿ ನಮಗೆ ಬೇಕು. ಅದೊಂದು ಸಂವಿಧಾನದತ್ತವಾದಂಥ ಹಕ್ಕು ಅನ್ನುವ ರೀತಿ ಭ್ರಷ್ಟಾಚಾರ ನಿಲ್ಲಕ್ಕೆ ಆರಂಭ ಆದಾಗ, ಮುಚ್ಚಿಕೊಳ್ಳುವಂಥ ಒಂದು ಗುಣ ಕೂಡ ಇಲ್ಲದೇ ಇದ್ದಾಗ, ನಾಚಿಗಿಲ್ಲದೆ ದುಡ್ಡು ತಗೊಳ್ಳುವಂಥಕ್ಕೆ ದುಡ್ಡು ಕೈ ಚಾಚುವಂಥ ಒಂದು ಸಂದರ್ಭ ಬಂದಾಗ ಇದು ಸರಿಯಲ್ಲ. ಲಂಚ ತಗೊಳ್ಳುವಂಥದ್ದು ಕೊಡುವಂಥದ್ದು ತಪ್ಪು ಅನ್ನುವಂಥ ಭಾವನೆ ನಮ್ಮಲ್ಲಿ ಬೇಕು. ಆ ಭಾವನೆ ಇಲ್ಲದಿದ್ದರೆ ಬೇಕಾಬಿಟ್ಟಿಯಾಗಿ ಲಂಚ ತಗೊಳ್ಳುವಂಥದ್ದು, ಸಂಬಳ ಬೇಕಾದಷ್ಟು ಅದೇ ಕೆಲಸ ಮಾಡಲಿಕ್ಕೆ ಸಂಬಳ ಇದೆ, ಅದೇ ಕೆಲಸ ಮಾಡೋದಕ್ಕೆ ಲಂಚ ತಗೊಳ್ಳೋದು. ಹಾಗಾದರೆ ಅರ್ಥ ಉಂಟು. ಇದನ್ನು ಪ್ರಶ್ನೆ ಮಾಡಬೇಕಾದ ಜನ ಕೂಡ ಬಾಯಿ ಮುಚ್ಚಿಕೊಂಡು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು ಅಂತಾದರೆ ಇದಕ್ಕೆ ಜಾಗೃತಿ ಬೇಕಾ ಬೇಡವಾ? ಈ ಜಾಗೃತಿಗೆ ಬೇಕಾಗಿ ಭ್ರಷ್ಟಾಚಾರದ ವಿರುದ್ಧದ ಜನಜಾಗೃತಿ ಅಭಿಯಾನವನ್ನು ಪತ್ರಿಕೆಯಿಂದ ಆರಂಭ ಮಾಡಿದಾಗ ನಾವು ಜನರಿಗೆ ಕೆಲಸ ಕೊಟ್ಟದ್ದು. ನಾವು ಇಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಅಭಿಯಾನ, ಜಾಗೃತಿ ಅಭಿಯಾನ ಮಾಡಿದರೂ ಕೂಡ ಮಾಡಬೇಕಾದ ಯಾರು ಅಂದರೆ ಜನ ಮತ್ತು ಜನರಿಂದ ಓಟು ತಗೊಂಡು ಗೆದ್ದಂಥ ಜನಪ್ರತಿನಿಧಿಗಳು. ಅವರು ಈ ಭ್ರಷ್ಟಾಚಾರದ ವಿರುದ್ಧದ ಕೆಲಸವನ್ನು ಮಾಡಬೇಕು. ಅದಕ್ಕೆ ಬೇಕಾಗಿ ನಾವು ಏನು ಮಾಡಿದ್ವಿ ಅಂದರೆ, ಯಾರು ಭ್ರಷ್ಟಾಚಾರ ರಹಿತ ಒಳ್ಳೆಯ ಕೆಲಸ ಮಾಡುವಂಥ ಅಧಿಕಾರಿ ಯಾರು ಅಂತ ಜನರು ನೀವೇ ಓಟು ಹಾಕಿ ತೀರ್ಮಾನ ಮಾಡಿ ಅನ್ನುವಂಥವನ್ನು 3 ವರ್ಷ ಹಿಂದೆ ಮಾಡಿದ್ವಿ. ಮಾಡಿದಾಗ ಕೆಲವರು ಅಧಿಕಾರಿಗಳು ಅವರ ಸಂಬಂಧಿಕರಲ್ಲಿ, ಅವರ ಮಿತ್ರರಲ್ಲಿ ಹೇಳಿ 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 ಓಟು ಹಾಕಿಸಿ ಅವರಿಗೆ ಹೆಚ್ಚು ಓಟು ಹಾಕಿ ಮಾಡಿದವರಿದ್ದಾರೆ. ಅವತ್ತು ನಾವು ಎಲ್ಲರ ಫೋಟೋ ಹಾಕಿದ್ದೇವೆ, ಯಾರು ಉತ್ತಮ ಅಧಿಕಾರಿ ಅಂತೇಳಿ ಜನ ಓಟು ಹಾಕಿದ್ದಾರೆ ಅನ್ನುವಂಥ ನಾವು ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ವಿ. ಆ ಸಂದರ್ಭದಲ್ಲಿ ಕೆಲವರು ಇವರಿಗೆ ಕೂಡ ಬಂತ ಮಾರೆ ಸುದ್ದಿಯವ್ರು ನೀವು ಅವರಿಗೆ ಕೊಟ್ಟಿದ್ದೀರಿ ಅಂತ ಹೇಳುವವರಿದ್ದಾರೆ. ಆದರೆ ಸುದ್ದಿಯವರು ಕೊಟ್ಟದಲ್ಲ, ಜನರೇ ಕೊಟ್ಟದ್ದು. ಓಟು ಹೇಗೆ ಬಂತು ಹಾಗೆ. ಆದರೆ ಪಿರ್ವಾಜ ಗ್ರಾಮಸ್ಥರು ಮಾಡಿದ್ದು ಯಾರನ್ನು ಗೊತ್ತುಂಟಾ? ಯಾರನ್ನು ಹೇಳಿ 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 ಪಿರ್ವಾಜ ಗ್ರಾಮಸ್ಥರು ಯಾರಿಗೆ ಓಟು ಹಾಕಿದರು ಹೇಳಿ? ಊಟವನ್ನು ಬರಲಿ. ಜಯಪ್ರಕಾಶ್ ಅಲಕ್ಕಾಡಿ ಅವರಿಗೆ ಪಿರ್ವಾಜ ಗ್ರಾಮಸ್ಥರು ಓಟು ಹಾಕಿದ್ರು. ಯಾಕೆ? ಜಯಪ್ರಕಾಶ್ ಅಲಕ್ಕಾಡಿ ಅವರು ಲಂಚ ಮುಟ್ಟದ, ಸಾಧ್ಯ ಆದರೆ ಅವರ ಕೈಯಿಂದಲೇ 10 ಪೈಸೆಯ 1 ರೂಪಾಯಿಯ ಕೊಟ್ಟು ಅಥವಾ ಒಂದು ಚಹಾ ಕೊಟ್ಟು ಕಳಿಸಿ ಕೆಲಸ ಕೊಡ್ತದಂಥ ವ್ಯಕ್ತಿ. ಅದಕ್ಕಾಗಿ ಅತ್ಯಂತ ಅರ್ಹವಾಗಿ ಭ್ರಷ್ಟಾಚಾರ ರಹಿತ ಉತ್ತಮ ಅಧಿಕಾರಿ ಅಂತ ಆಯ್ಕೆಯಾದಂಥವರು ಜಯಪ್ರಕಾಶ್ ಅವರು. ಅದಕ್ಕೆ ಬೇಕಾಗಿ ಅತ್ಯಂತ ಖುಷಿಯಿಂದ ಇವತ್ತು ಅವರ ಸನ್ಮಾನದ, ಅವರ ನಿವೃತ್ತಿ, ಅವರ ಬೀಳ್ಕೊಡುಗೆ ಈ ಕಾರ್ಯಕ್ರಮ ನಾನು ಬಂದಿರುವಂಥದ್ದು. ನಾನು ಇಷ್ಟೇ ಹೇಳಿ ಮುಗಿಸಿ, ನನಗೆ ಹೆಚ್ಚು ಬೇಡ. ಒಂದು ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅಂತ ಆಗಬೇಕಿದ್ರೆ ನಮ್ಮ ಗ್ರಾಮದಲ್ಲಿ ಎಲ್ಲ ಸವಲತ್ತುಗಳು ಇರುವ ಹಾಗೆ ಆಗಬೇಕು. ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅಂತ ಆಗಬೇಕಿದ್ರೆ ನಮ್ಮ ಗ್ರಾಮದ ಆಡಳಿತ ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತ ಆಗಬೇಕು. ಇಲ್ಲಿ ಕೂಡ ಇಲ್ಲಿ ಗ್ರಾಮ ಪಂಚಾಯತ್ನ ವತಿಯಿಂದಲೇ ನೀವೊಂದು ನಿರ್ಣಯ ಮಾಡಿದ್ರಿ, ಘೋಷಣೆ ಕೂಡ ಮಾಡಿದ್ರಿ, ಪಿರ್ವಾಜೆ ಲಂಚ ಮುಕ್ತ ಗ್ರಾಮ ಅಂತ. ಸರಿಯಾ ಸರ್? ಮಾಡಿದ್ರಿ. ಇದೆಲ್ಲ ಕೂಡ ಬಹಳ ಬಹಳ ಒಳ್ಳೆಯ ಒಂದು ಮಾರ್ಗದರ್ಶಿ ಸೂತ್ರ. ಆ ಮೂಲಕ ಪಿರ್ವಾಜೆ ಗ್ರಾಮ ನಮ್ಮ ಹೆಮ್ಮೆಯ ಗ್ರಾಮ ಅನ್ನುವಂಥ ರೀತಿಯಲ್ಲಿ ಆಗಿದೆ. ಇನ್ನು ಮುಂದಕ್ಕೆ ಕೂಡ ಇಲ್ಲಿ ಬರುವಂಥ ಅಧಿಕಾರಿಗಳು ಇರುವವರೆಲ್ಲರೂ ಕೂಡ ಜಯಪ್ರಕಾಶರ ಅವರು ಲಂಚ ಮುಕ್ತರಾದರೆ ಆಗಿರುವ ಕಾರಣ ಬಾಕಿಯವರು ಕೂಡ ಲಂಚ ತಗೊಳ್ಳಿಕ್ಕೆ ಉಪಾಯ ಇಲ್ಲ. ಅದರಿಂದ ಈ ಲಂಚ ಯಾರು ಮುಟ್ತಾ ಇಲ್ಲ. ಸರಿಯಲ್ಲ? ಮುಟ್ತಾ ಇದ್ದರೆ ನೀವು ಎದುರೆದುರು ಹೇಳಬೇಕು, ಸರಿ ಮಾಡುವ ಹಾಗೆ ಮಾಡಬೇಕು. ಯಾರು ಅವ್ರು ತಗೊಳ್ತಾರೆ ಅಂತೇಳಿ ಯಾರು ಬಾಯಿ ಮುಚ್ಚಿ ಕೂತ್ರೆ ಅವ್ರು ಯಾವ ತಗೊಳ್ತಾ ಇರ್ತಾರೆ. ಆದ್ದರಿಂದ ಜನ ಯಾವಾಗ ಜಾಗೃತರಾಗ್ತಾರೆ ಆಗ ನಮ್ಮ ಆಡಳಿತ ವ್ಯವಸ್ಥೆ ಸರಿ ಆಗ್ತದೆ, ನಮ್ಮ ಜನಪ್ರತಿನಿಧಿಗಳು ಸರಿ ಆಗ್ತಾರೆ. ಬಾರಿ ಒಂದು ಜನರು ಹೇಳ್ತಾರೆ ಲಂಚ ಉಂಟೇರ ಸಾಧ್ಯ ಉಂಟು ಅಂತ ಹೇಳ್ತಾರೆ. ನಾವು ಒಂದು ಮಾತು ಹೇಳಿದ್ವಿ, ಉಂಟೇರ ಸಾಧ್ಯ ಉಂಟು. ಎಂಚ ಯಾರು ಓಟು ತಗೊಂಡು ಗೆದ್ದು ಬಂದಿರ್ತಾರಲ್ಲ ಅವರಿಗೆ ಉತ್ತಮ ಆಡಳಿತ ಕೊಡುವಂಥ ಜವಾಬ್ದಾರಿ ಇದೆ. ಜವಾಬ್ದಾರಿ ಇದೆಯಾ ಇಲ್ವಾ? ಜಗಣ್ಣ, ಮುಸವರೇ, ಸುನಿಲ್, ಜವಾಬ್ದಾರಿ ಇರುವಂಥದ್ದು ಯಾರಿಗೆ? ಓಟು ತಗೊಂಡು ಸಚಿನ್ ಸರಿಯಾ? ಓಟು ತಗೊಂಡು ಯಾರು ಗೆದ್ದಿದ್ದಾರೆ ಅವರಿಗೆ ಜನರಿಗೆ ಉತ್ತಮ ಆಡಳಿತ ಕೊಡಬೇಕಾದಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗೆ ಬೇಕಾಗಿ ಈಗ ಲಂಚ ತಗೊಳ್ಳೋ ನಿಲ್ಲಿಸೋಕ್ಕಾಗೋದಿಲ್ಲಲ್ಲ. ಈಗ ತಾಲೂಕು ಕಚೇರಿ ಹೋಗಿ, ಬೇಕಾದ್ರೆ ನಿಮ್ಮ ಪೊಲೀಸ್ ಠಾಣೆಗೆ ಹೋಗಿ ಲಂಚ ತಗೊಳ್ಳುವಂಥದ್ದು ಮಾಮೂಲಿ ಆಗುವಂಥ ಪರಿಸ್ಥಿತಿ ಬಂದಿರುವಂಥ ಕಾರಣ ಅದು ನಿಲ್ಲಿಸಬೇಕಿದ್ರೆ ಯಾರು ಒಂದು ದಾರಿ ಹೇಳಿದೆವು ನಾವು. ಒಂದು ದಾರಿ ಸುಲಭ ಉಂಟು ದಾರಿ. ಯಾರಾದರೂ ಅನಿವಾರ್ಯವಾಗಿ ಅವರಿಗೆ ನಾಳೆ ಒಂದು ಕೆಲಸಕ್ಕೆ ಹೋಗಬೇಕು, ಒಂದು ಸರ್ಟಿಫಿಕೇಟ್ ಬೇಕು, ಇವತ್ತು ಆಗದೇ ಇದ್ದರೆ ಆಗುವುದಿಲ್ಲ, ನಾಳೆ ಕೆಲಸಕ್ಕೆ ಜನ ಸಿಗುವುದಿಲ್ಲ, ಕೆಲಸ ಸಿಗುವುದಿಲ್ಲ, ಭವಿಷ್ಯದ ಪ್ರಶ್ನೆ, ಆಗ ದುಡ್ಡು ಕೊಟ್ಟಾದರೆ ಮಾಡಿಸ್ಬೇಕಾದ ಅನಿವಾರ್ಯತೆ ಬಂದಿದೆ, ಇಟ್ಟುಕೊಳ್ಳಿ, ದುಡ್ಡು ಕೊಡಬೇಕಾಗ್ತದೆ, ಬೇಗ ನಾಳೆ ಸಿಗಬೇಕು. ಇಲ್ಲಾಂದರೆ ಕಾನೂನು ಪ್ರಕಾರ ಮತ್ತೆ 28 ದಿನ ಇದೆ, ಮತ್ತೆ ಕೊಡ್ಬೋದು, ಇಲ್ಲದು ಹಾಗೆ ಕಾರಣ ತೋರಿಸ್ತಾರೆ. ಅದಕ್ಕೆ ಬೇಕಾಗಿ ನೀವು ಲಂಚ ಕೊಟ್ಟು ಕೆಲಸವನ್ನು ಮಾಡೋದು ಸಂದರ್ಭ ಬಂದರೆ ಪ್ರೀತಮಣ ಸರಿ ಪನ್ನಕ್ಕೆ ಕೇಳಲಿ ಎಲ್ಲ ಇರಿ ಮಲ್ಪ ಎದುರು ತೊಡೀರಿ. ಲಂಚ ಕೊಟ್ಟು ಕೆಲಸ ಮಾಡೋ ಸಂದರ್ಭ ಬಂದರೆ ಕೆಲಸ ಆದ ನಂತರ ಆದರೂ ನಿಮ್ಮ ಜನಪ್ರತಿನಿಧಿಗೆ ಹೇಳಿ, ನಿಮ್ಮ ವಾರ್ಡಿನ ಮೆಂಬರ್ ಆಗಿರ್ಬೋದು, ನಿಮ್ಮ ವಾರ್ಡಿನ ತಾಲೂಕು ಪಂಚಾಯತ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್, ಶಾಸಕರಾಗಿರ್ಬೋದು, ಅವರಿಗೆ ಹೇಳಿ ಇಂಥವರು ನನ್ನ ಹತ್ರ ದುಡ್ಡು ತಗೊಂಡಿದ್ದಾರೆ ಇಂಥ ಕೆಲಸ ಮಾಡೋದಕ್ಕೆ ಅಂತ. ಆ ಜನಪ್ರತಿನಿಧಿ ಅವ್ರ ಹತ್ರ ಬಂದು ನೀವು ದುಡ್ಡನ್ನು ವಾಪಸ್ ಕೊಡು ಮಾರಾಯ,
ಅಂತ ಕೇಳುವಂಥ ಒಂದು ಸಂದರ್ಭ ಬರಲಿ. ಆ ಕೇಳಲಿಕ್ಕೆ ಹೋಗುವಾಗ ಬೇಕಾದ್ರೆ ಸುದ್ದಿ ಅವ್ರನ್ನ ಕರ್ಕೊಂಡೋಗಿ ಪಿರುವಾಜೆ ಗ್ರಾಮಕ್ಕೆ ಇಲ್ಲಿ ಗಣೇಶ್ ಇದ್ದಾರೆ, ಅವರು ವರದಿಗಾರರಿದ್ದಾರೆ, ಅವ್ರನ್ನ ಒಟ್ಟಿಗೆ ಕರ್ಕೊಂಡೋಗಿ ಕೇಳುವುದನ್ನು ಕೂಡ ನಾವು ಶೂಟಿಂಗ್ ಮಾಡ್ತೇವೆ. ಯಾವುದನ್ನು ಕೇಳೋದು? ನೀವು ಪಂಚಾಯತ್ ಮೆಂಬರೇ ಕೇಳೋದು. ನಿಮ್ಮ ವಾರ್ಡಿಂದ ಯಾರಾದರೂ ದುಡ್ಡು ತೊಗೊಂಡಿದ್ರೆ ಅದು ಇಲ್ಲಿ ಪಂಚಾಯತಲ್ಲಿ ಆಗಬೇಕು ಅಂತಿಲ್ಲ, ತಾಲೂಕು ಆಫೀಸರಲ್ಲಿ ಬೇಕಾದ್ರೆ ಆಗಿರ್ಬೋದು. ನೀವೇ ಲಂಚ ಕೊಡಿಸುವವರಾದರೆ ಮಾತ್ರ ನೀವು ಜನರಿಂದ ಪೆಟ್ಟು ತಿನ್ನಬೇಕು. ಅಲ್ಲಿ ಹೋಗಿ ತಾಲೂಕು ಕಚೇರಿಯಲ್ಲಿ ಹೋಗಿ ದುಡ್ಡು ಕೊಟ್ಟವರಿದ್ದರೆ ಅವ್ರ ಹತ್ರ ಇವರು ಕೇಳಲಿಕ್ಕೆ ಹೋಗುವಾಗ ನಮ್ಮ ಪ್ರತಿನಿಧಿ ಒಟ್ಟಿಗೆ ಕಳಿಸ್ತೇವೆ, ಶೂಟಿಂಗ್ ಮಾಡ್ತಾರೆ ಕೇಳುವಂಥದ್ದನ್ನು. ಅವರು ಫಸ್ಟಿಗೆ ನಾವು ತಗೊಳ್ಳಿಲ್ಲ ಅಂತ ಹೇಳಿ ಯಾರು ಎದುರೆದುರು ಕೊಟ್ಟವ್ರನ್ನ ಕೂಡ ಎದುರು ತಗೊಂಡೋಗಿ ಕೇಳುವಾಗ ಅದು ನೀವು ಎಂಚಿನ ಮಾರ ಮೂರನೇ ಕೊರಿಯ ಇತ್ತು ಈಗ ಮೂರನೇ ತಗೊತ್ತಾ ಅಂತ ಕೇಳ್ತಾರೆ. ಇದು ಮಾನವ ಸಹಜವಾಗಿ ಆಗುವಂಥ ಮಾತು ಬಂದೇ ಬರ್ತದೆ. ಆ ಸಂದರ್ಭದಲ್ಲಿ ವಾಪಸ್ ಕೊಡಿಸಿ. ಅವರಿಗೆ ಬೇರೆ ಶಿಕ್ಷೆ ಬೇಡ, ಲಂಚ ತಗೊಂಡವ್ರಿಗೆ ಬೇರೆ ಶಿಕ್ಷೆ ಬೇಕು ಅಂತಿಲ್ಲ. ವಾಪಸ್ ಕೊಡಿಸುವಂಥ ಪ್ರಕ್ರಿಯೆ 1 ಕಡೆ 2 ಕಡೆ 3 ಕಡೆ 4 ಕಡೆ ಆಗಲಿಕ್ಕೆ ಆರಂಭ ಆಗಲಿ, ಜನ ಎಚ್ಚೆತ್ತುಕೊಳ್ಳಿ. ಆಗ ತನ್ನಷ್ಟಕ್ಕೆ ಲಂಚದ ಅಂತ ಪಿಡುಗು ನಿಂತೇ ನಿಲ್ತದೆ. ಲಂಚ ತಗೊಳ್ಳೋದು ಬೇರೆ ಅಂತಕ್ಕಂಥಲ್ಲ, ನಿಮ್ಮನ್ನು ಸುಲಿಬೇಕು ಅಂತ ಅವ್ರು ತಗೊಳ್ಳೋದಲ್ಲ. ಅವರಿಗೆ ಮನೆಯಲ್ಲಿ ಬೇಕು, ಅವರಿಗೆ ಸೌಲಭ್ಯ ಬೇಕು, ಅವರಿಗೆ ಬೇಕೇ ಒಂದು ಒಳ್ಳೆ ಮನೆ ಬೇಕು, ಕಾರು ಬೇಕು, ಆಸ್ತಿ ಬೇಕು, ಅದಕ್ಕೆ ಬೇಕೇ ತಗೊಳ್ಳೋದು. ಆಸ್ತಿಗೆ ಬೆಲೆ ಕೊಡುವಂಥ, ದುಡ್ಡಿಗೆ ಬೆಲೆ ಕೊಡುವಂಥ ಸಮಾಜ ಇದ್ದರೆ ಅವ ದುಡ್ಡು ತಗೊಳ್ಳೋದಿರ್ತಾನ, ಲಂಚ ತಗೊಳ್ಳಿರ್ತಾನ. ನಾವು ಜನ ಆಸ್ತಿಗೆ, ಲಂಚಕ್ಕೆ, ಅದಕ್ಕೆ ದೊಡ್ಡ ವೇದಿಕೆಗೆ ಅಥವಾ ದುಡ್ಡಿಗೆ ಭಾರಿ ದೊಡ್ಡ ಮನೆ ಇದ್ದರೆ ಅಂಥವರಿಗೆ ಬೆಲೆ ಕೊಡುವಂಥವರಾದರೆ, ಅಂಥವರಿಗೆ ನಾವು ಚೇರ್ ಕೊಡುವವರಂತಾದರೆ ತನ್ನಷ್ಟಕ್ಕೆ ಲಂಚ ದುಡ್ಡು ಬೇಕು ಅಂತ ಅನಿಸ್ತದೆ. ಯಾವಾಗ ನಾವು ಒಳ್ಳೆತನಕ್ಕೆ, ಪ್ರಾಮಾಣಿಕತೆಗೆ, ಆದರ್ಶಕ್ಕೆ ಬೆಲೆ ಕೊಡುವಂಥ ಸಮಾಜ ಬಂದಾಗ ಭ್ರಷ್ಟಾಚಾರದ ಲವಲೇಶ ಕೂಡ ಇಲ್ಲದೆ ಹಾಗೆ ಆಗ್ತದೆ. ಇಲ್ಲಿ ಜಯಪ್ರಕಾಶ್ ಅವರು ಬೇರೆ ಯಾರೂ ಹೇಳಿ ಅಲ್ಲ, ಸಹಜವಾಗಿ 1988 ಇಸ್ವಿಯಲ್ಲಿ ಅವರು 88 ಇಸ್ವಿಯಲ್ಲಿ ನಮ್ಮ ಹೆಣ್ಮೂರು ಮಂಡಲ ಪಂಚಾಯತ್ಗೆ ಸೇರಿದರು. ಆಗ ನಾನು ಕೂಡ 88 ಇಸ್ವಿಯಲ್ಲಿ ನಾನು ಸುಳ್ಳಕ್ಕೆ ಸುದ್ದಿ ಬಿಡುಗ ಪತ್ರಿಕೆ ಬಂದವ. ಅವತ್ತು ಹೆಣ್ಮೂರು ಮಂಡಲ ಪಂಚಾಯತ್ನಲ್ಲಿ ಅವರು ಕೆಲಸದಲ್ಲಿ ಸೇರುವ ಸಂದರ್ಭದಿಂದ ನಾನು ಗಮನಿಸಿದ್ದೆ. ನಡುವಿನಲ್ಲಿ ಅವರು ಸ್ವಲ್ಪ ಮಂಗಳೂರು ಆ ಕಡೆಗೆ ಹೋಗುವುದನ್ನು ಬಿಟ್ಟು ಉಳಿದೆಲ್ಲ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಅವರು ಯಾವ ರೀತಿಯ ಮನುಷ್ಯ ಅನ್ನುವಂಥದ್ದು ಗೊತ್ತಿದೆ. ಕೆಲವರು ಅವರು ದುರುಪಯೋಗ ಮಾಡಿದವರು ಇರ್ಬೋದು, ಹೆದರಿಸಿ ದುರುಪಯೋಗ ಮಾಡಿದವರು ಇರ್ಬೋದು. ಯಾಕಂದರೆ ಅಷ್ಟು ಮುಲಾಜಿನ ವ್ಯಕ್ತಿ. ಅದರಿಂದ ಯಾರು ಒಳ್ಳೆಯತನಕ್ಕೆ ಬೆಲೆ ಕೊಡುವಂಥದ್ದು ಮಾಡಿದರೆ, ಯಾರು ಇಂಥ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನು ಯಾವಾಗಲೂ ಗುರುತಿಸುವಂಥ, ಇನ್ನೊಬ್ಬರಿಗೆ ಮಾದರಿಯನ್ನು ತೋರಿಸುವಂಥ ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿ ನಮ್ಮ ಸಮಾಜ ಲಂಚ ಮುಕ್ತ ಸಮಾಜ ಆಗ್ತದೆ ಅನ್ನುವಂಥದ್ದು ಹೇಳ್ತಾ, ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಅಭಿಯಾನ ಈಗ ಒಂದು ಆರಂಭ ಆಗಿದೆ. ಸುದ್ದಿ ಪತ್ರಿಕೆ 40 ವರ್ಷ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ನಾವು ಜಯಪ್ರಕಾಶರಿಗೆ ನಾವು ಸನ್ಮಾನ ಮಾಡಿದಲ್ಲ. ಆಗ ಯಾರು ಹೇಳಿದ್ರಿ? ತೇಜ ಮಾಸ್ಟರ್ ಹೇಳಿದ್ರಿ. ನಾವು ಸನ್ಮಾನ ಮಾಡಿದಲ್ಲ, ಗ್ರಾಮಸ್ಥರೇ ಸನ್ಮಾನ ಮಾಡಿದ್ವಿ. ನಾವು ಒಂದು ವೇದಿಕೆ ಒದಗಿಸಿದ್ದು ಮಾತ್ರ. ಈ ಸರ್ತಿ ಕೂಡ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಕಾರ್ಯಕ್ರಮದ ಅಭಿಯಾನದ ಮೀಟಿಂಗ್ ಇಲ್ಲಿ ಆಗಿದೆ, ಒಂದು ಕಮಿಟಿಗಳಾಗಿದೆ. ಇನ್ನು ಇಡೀ ಮಾಹಿತಿಗಳು ಸಂಗ್ರಹ ಆಗಬೇಕು. ನಮ್ಮ ಗ್ರಾಮದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ರಾಜಶ್ರೀ ಅವರಿದ್ದಾರೆ, ಸಾಹಿತಿ. ಯಾಕೆಂದರೆ ಇದನ್ನು ಹೇಳೋದು ನಿಮಗೆ, ಯಾಕೆಂದರೆ ನೀವೆಲ್ಲ ಬರವಣಿಗೆಯ ಮೂಲಕ ಜನರಿಗೆ ತಿಳಿಸೋಕ್ಕೆ ಸಾಧ್ಯ ಅಂತ ಇರುವಂಥವರು. ಅಕ್ಷತಾ, ನಿಮ್ಮ ಬರವಣಿಗೆ ಕೂಡ ಸುದ್ದಿಯಲ್ಲಿ ಆಗಾಗ ಬರ್ತಾ ಇರಲಿ. ಈಗ ಈ ನಮ್ಮ ಸುತ್ತಮುತ್ತ ಇರುವಂಥ 10-15 ಮನೆಗಳನ್ನು ಪ್ರತಿಯೊಬ್ಬರು ಆಯ್ಕೆ ಮಾಡಿಕೊಳ್ಳಿ. ಆ ಮನೆಗಳಲ್ಲಿರುವಂಥ ವ್ಯಕ್ತಿಗಳು ಏನೆಲ್ಲ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಪಟ್ಟಿ ಮಾಡಿ ಅದನ್ನು ಇಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ಕೊಡಿ. ಏನೆಲ್ಲ ಮಾಡ್ತಿದ್ದಾರೆ ಅಂದರೆ ಎಂಥದ್ದು ಒಳ್ಳೆ ಕೆಲಸ. ಅವರು ಯಾವ ಸಂಪನ್ಮೂಲ ಇದ್ದಾರೆ, ಯಾವ ನುರಿತ ತಜ್ಞರಿದ್ದಾರೆ, ಯಾರು ಆ ಗ್ರಾಮದಲ್ಲಿ ಇಲ್ಲಿ ಅವರು ಆಗಿದ್ದುಕೊಂಡು ಬೇರೆ ಊರಲ್ಲಿ ಒಳ್ಳೆ ಕೆಲಸ ಮಾಡ್ತಿರುವಂಥವ್ರು ಯಾರಿದ್ದಾರೆ ಅಂಥವರೆಲ್ಲರ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಡಿ. ನಮ್ಮ ಗ್ರಾಮದ ಶಾಲೆ, ಪಂಚಾಯತು, ದೇವಸ್ಥಾನ ಎಲ್ಲದರ ಹಿಸ್ಟ್ರಿ ಸಂಗ್ರಹ ಮಾಡುವ. ನಮ್ಮ ಗ್ರಾಮದಲ್ಲಿ ಏನೆಲ್ಲ ವಿಶೇಷಗಳಿವೆ, ಏನೆಲ್ಲ ವಿಶೇಷವಾದ ಕೃಷಿ ಇದೆ, ಹೈನುಗಾರಿಕೆಯಿಂದ ಹಿಡಿದು ಜೇನು ಸಾಕಣೆಯಿಂದ ಹಿಡಿದು ಎಲ್ಲ ರೀತಿಯ ವಿವರವನ್ನು ಸಂಗ್ರಹ ಮಾಡುವ. ಆಗ ನಮ್ಮ ಗ್ರಾಮದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಮತ್ತು ಏನೆಲ್ಲ ಇಲ್ಲ ಅನ್ನುವಂಥದ್ದು ಮತ್ತೆ ಇನ್ನೊಮ್ಮೆ ಪಟ್ಟಿ ಮಾಡುವ. ಆಗ ಏನೆಲ್ಲ ಇಲ್ಲ ಅನ್ನೋದಕ್ಕೆ ಎಲ್ಲ ಪಕ್ಷ ಭೇದ ಬಿಟ್ಟು ಎಲ್ಲರೂ ಸೇರುವಂಥ ವ್ಯವಸ್ಥೆ ಮಾಡುವ. ಆಗ ನಮ್ಮ ಗ್ರಾಮ ಒಂದು ಮಾದರಿ ಗ್ರಾಮ ಆಗ್ತದೆ. ನಮ್ಮ ಗ್ರಾಮ ನಿಜವಾಗಿ ನಮ್ಮ ಹೆಮ್ಮೆಯ ಗ್ರಾಮ ಆಗ್ತದೆ. ಅದಕ್ಕೆ ಬೇಕಾಗಿ ಒಂದು 3 ತಿಂಗಳ ಕಾಲ ನೀವೆಲ್ಲ ನಮ್ಮ ಪೆರುವಾಜೆ ಗ್ರಾಮಸ್ಥರು ಮತ್ತು ಪೆರುವಾಜೆ ಅಲ್ಲ ಮಾತ್ರ ಈ ಸುಳ್ಳು ತಾಲೂಕು ಎಲ್ಲ ಗ್ರಾಮದಲ್ಲಿ ಅಭಿಯಾನ ನಡೀತಾ ಇದೆ. ಎಲ್ಲರೂ ಕೂಡ ಈ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಈ ಅಭಿಯಾನದೊಟ್ಟಿಗೆ ಜೋಡಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಕ್ಕಾಗಿ ಮತ್ತು ನಾನು ಮಾತಾಡೋದನ್ನು ನೀವೆಲ್ಲ ಕೇಳಿದ್ದಕ್ಕೆ ಬೇಕಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಜಯಪ್ರಕಾಶ್ರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಖಂಡಿತ ಅದು ಒಂದು ಯಾವಾಗಲೂ ಸಹ ಚಿರಾಯವಾಗಿ ಉಳಿಯುವಂತಹ ಒಂದು ದಿನ ಅಂತ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ಈ ಒಂದು ಪ್ರಪ್ರಥಮವಾಗಿ ನಾನು ಅವರ ಒಂದು ಜಯಪ್ರಕಾಶ್ರವರ ಒಂದು
ಅವರ ಮಾತಿನಲ್ಲಿ ಕೇಳುವಂಥ ಸಂದರ್ಭದಲ್ಲಿ ಅವರ ಒಂದು ಜೀವನ ಚರಿತ್ರೆನೇ ಒಂದು ಜಯಪ್ರಕಾಶ್ ಅವರ ಒಂದು ಜೀವನ ಚರಿತ್ರೆ ಅಂತ ಬರೀಬೋದು ಅವರ ಕಥೆಯನ್ನು ಕೇಳಿದ್ರೆ. ಹಾಗಾಗಿ ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ಅವರು ಜಯಪ್ರಕಾಶ್ ಅವರು ಮಾಡಿದಾರಾ ಅನ್ನುವ ರೀತಿಯಲ್ಲಿ. ಯಾಕಂತಂದರೆ ಈ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಮಾಡಿಕೊಂಡು ಸೇರುವಾಗ ಇದ್ದಂತಹ ಗುರುಗಳು ಮತ್ತು ಈಗಾಗಲೇ ವಿದಾಯ ಸಂದರ್ಭದಲ್ಲಿ ಇರುವಂಥ ಗುರುಗಳು ನಮ್ಮ ಜಗನ್ನಾಥ್ ರೈಯರವರು ಸಹ ಇದ್ದಾರೆ ಅಂತಂದರು. ಆದರೆ ಈ ಸಂದರ್ಭದಲ್ಲಿ ಯಾಕಂತಂದರೆ ಯಾರನ್ನು ಸಹ ಅಂತಹ ಒಂದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿ ಸಿಕ್ಕಲ್ಲ. ಯಾಕಂದರೆ ಇದೊಂದು ಅವಕಾಶ ನಮ್ಮ JPಗೆ ಅಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಹುದ್ದೆಗೆ ಸೇರ್ಪಡೆ ಮಾಡಿದಂತಹ ಜನಪ್ರತಿನಿಧಿ ಜೊತೆಗೆ ಅವರು ವಿದಾಯ ಈ ಒಂದು ಹುದ್ದೆಯಿಂದ ಸರ್ಕಾರಿ ನೌಕರರಿಂದ ನಿವೃತ್ತಿಯಾಗುವಂತಲೂ ಸಹ ಅವರಿದ್ದಾರೆ. ಹಾಗಾಗಿ ನನಗೆ ಖುಷಿ ಆಗುತ್ತೆ ಸರ್ ಅವ್ರ ಹೆಸರು ಹೇಳೋದಕ್ಕೆ, ನಮ್ಮ ಜಗನ್ನಾಥ ರೈಯರ್ ಸರ್ಗೆ ಹೇಳೋದಕ್ಕೆ. ಜೊತೆಗೆ ಈಗಾಗಲೇ ಒಂದು ಪೆರವಾಜೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಈ ಒಂದು ಉತ್ತಮ ರೀತಿಯ ಒಂದು ಸನ್ಮಾನ ಬೀಳ್ಕೊಡುಗೆ ಸಂದರ್ಭದಲ್ಲಿ ಎಲ್ಲ ಸಾಹಿತ್ಯದವರು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಸ್ವಸಹಾಯ ಗುಂಪಿನವರು, ಯುವಕ ಮಂಡಲದಲ್ಲೂ ಮತ್ತು ಎಲ್ಲ ಮುಖ್ಯೋಪಾಧ್ಯಾಯರುಗಳು ಹಾಜರಾಗಿರೋದು ಜಯಪ್ರಕಾಶ್ರವರಿಗೆ ಇರುವಂತಹ ಒಂದು ಪ್ರೀತಿ, ವಿಶ್ವಾಸ ಮತ್ತು ಗೌರವ ಅನ್ನುವ ರೀತಿಯಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ಒಬ್ಬ ಅಧಿಕಾರಿ ನಿವೃತ್ತಿ ಆಗ್ತಾರೆ ಅನ್ನುವ ಒಂದು ಗಮನ ಇಟ್ಕೊಂಡು ನಿವೃತ್ತಿ ಮಾಡ್ದಂಗೆ ನಮ್ಮ ಈಗಾಗಲೇ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈ ಉತ್ತಮ ರೀತಿಯಲ್ಲಿ ಮಾಡಿದಂಥ ಈ ಗ್ರಾಮ ಪಂಚಾಯತಿನವ್ರನ್ನ ಗುರುತಿಸಿ ಈ ಒಂದು ಅವರ ಜೊತೆಯಲ್ಲೇ ಒಂದು ಸನ್ಮಾನ ಮಾಡ್ತಿರೋದು ನಿಜವಾಗಲೂ ಖಂಡಿತ ಇದು ಗುರುತಿಸುವಂತಹ ಒಂದು ಸನ್ಮಾನ ಕಾರ್ಯಕ್ರಮ ಆಗಿರ್ತದೆ. ಅದರಲ್ಲೂ ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಒಬ್ಬ ಸಿಬ್ಬಂದಿಯಾಗಿ ಜೊತೆಗೆ ಒಂದು ಸಾಹಿತ್ಯದಲ್ಲಿ ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಾಯಿದ್ರೆ ಈ ಸಾಹಿತ್ಯದಲ್ಲಿ ಇಷ್ಟೊಂದು ಪ್ರಶಸ್ತಿಗಳು ಪಡ್ಕೊಂಡಿದ್ದಾರೆ ನಮ್ಮ ಪೆರವಾಜೆ ಪಂಚಾಯಿತಿಯ ಸಿಬ್ಬಂದಿ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ಹಾಗಾಗಿ ನಿಜವಾಗ್ಲೂ ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಮ್ಮ. ಯಾಕೆಂದರೆ ಒಬ್ಬ ಡಾಟಾ ಎಂಟ್ರಿ ಆಪರೇಟರ್ ಆಗಿ ನನಗೆ ಗೊತ್ತಿಲ್ಲ, ಹೇಳುವಾಗ ಇವರು ಏನಪ್ಪ ಈ ಅಕ್ಷತರ ಇಷ್ಟೊಂದು ಸಾಧನೆ ಮಾಡಿದಾರಲ್ಲ. ನನ್ನ ತಾಲ್ಲೂಕಲ್ಲಿ ನೋಡಿ ಹೇಳ್ತೀವಿ, ಒಂದು ಯಾವುದೇ ಒಬ್ಬ ವ್ಯಕ್ತಿ ಎಲೆ ಮರೆಕಾಯಿಯಾಗಿ ನಿಂತು ಅವರು ಇರ್ತಾರೆ. ಆದರೆ ಈ ವಿಚಾರ ಹೊರಗಡೆ ಬಂದಾಗ ಮಾತ್ರ ಅವರ ಒಂದು ಗುಣ ಗಾಣ ಮತ್ತು ಜನರಿಗೋಸ್ಕರ ಸೇವಂತೆ ಸೇವೆ ಮತ್ತು ಇವೆಲ್ಲ ನಾವು ಕೇಳೋಕ್ಕೆ ಸಾಧ್ಯ ಆಗ್ತದೆ. ಚೆನ್ನಾಗಿ ಮಾಡಿದ್ದೀರಿ. ಜೊತೆಗೆ ಇಲ್ಲಿ ಈ ಪೆರವಾಜೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಆಗಬೇಕು ಅಂತಂತಂದರೆ ಇಲ್ಲಿನ ಆಗಿನ ಸಂದರ್ಭದಲ್ಲಿ ಇರುವಂಥ ನಮ್ಮ ಸುನೀಲ್ ರೈ ಮತ್ತು ಆಗಿನ ಟೀಮು ಸದಸ್ಯರುಗಳು ಮತ್ತು ಜೊತೆಗೆ PDO ನಮ್ಮ ಈ ಜಯಪ್ರಕಾಶ್ ಹೇಳಿದ ರೀತಿಯಲ್ಲಿ ಮಾಡಬೇಕು. ಅಂದರೆ ತುಂಬ ಸುಳ್ಯದಲ್ಲಿ ಸುಮಾರು 25 ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶೀಲನೆ ಮಾಡಿದಾಗ ಎಲ್ಲ ಬಿಲ್ಡಿಂಗ್ ಎಲ್ಲ 25 ಪಂಚಾಯತಿನ ನೋಡಿದಾಗ ಬಟ್ ಪೆರವಾಜೆ ಪಂಚಾಯತಿನಲ್ಲಿ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಗ್ರಂಥಾಲಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಪೋಸ್ಟ್ ಆಫೀಸ್ಗೆ ಅವರ ಒಂದು ಸುನೀಲ್ರವರ ಒಂದು ಚಿಂತನೆ ಒಂದು ನನಗೆ ಈ ಹಿಂದೆ ಅವರು ಇದ್ದಾಗ ಹೇಳ್ತಾಯಿದ್ರು, ಸರ್ ಏನಾದರೂ ಒಂದು ನಾನು ಅವಾಗ ಆ ಟೈಮ್ನಲ್ಲಿ ಒಂದು PDO ಆಗಿ ಸೆಕ್ರೆಟ್ರಿಯಾಗಿ ನಾನು ಇಲ್ಲಿ ಬೆಳ್ಳಾರಿ ಒಂದೇ ಪಂಚಾಯಿತಿ ಇಲ್ಲಿತ್ತು, ಬೆಳ್ಳಾರಿ ಮಾತ್ರ ಇತ್ತು. ಆ ಟೈಮ್ನಲ್ಲಿ ಸುನೀಲ್ ರೈ ಮತ್ತು ಜಗನ್ನಾಥರು ಎಲ್ಲರೂ ಸಹ ಸದಸ್ಯರಾಗಲಿದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾಯಿದ್ರು, ನನ್ನ ಒಂದು ಆಸೆ ಒಂದು ಇದೆ ಸರ್, ನಾನು ಪಂಚಾಯತಿನಲ್ಲಿ ಅಂತಂದರೆ ಸಾರ್ವಜನಿಕರಿಗೆ ಎಲ್ಲರಿಗೂ ಎಲ್ಲ ಸೌಲಭ್ಯಗಳು ಒಂದು ಕೇಂದ್ರ ಸ್ಥಾನದಲ್ಲಿ ಸಿಗುವಂಥ ಸೌಲಭ್ಯ ನಾನು ಮಾಡಬೇಕು ಅಂತ ಅವರ ಒಂದು ಇಂಟೆನ್ಷನ್ ಇತ್ತು ಸರ್. ಅದನ್ನು ತಾವು ಈ ಸಂದರ್ಭದಲ್ಲಿ ಮಾಡಿದ್ದಾರೆ, ನನಗೆ ಖುಷಿ ಆಗ್ತಾಯಿದೆ ಸರ್. ಹಾಗಾಗಿ ನಾನು ತಾಲೂಕಿನ ಪರವಾಗಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಹಾಗಾಗಿ ಈ ಒಂದು ಪ್ರೀತಿ, ವಿಶ್ವಾಸ ಮತ್ತು ಜನರ ಒಂದು ಹೆಗ್ಗಳಿಕೆ ನಮ್ಮ ಜಯಪ್ರಕಾಶರವರು ಮಾಡಿದ್ದಾರೆ. ಜಯಪ್ರಕಾಶ್ ನಾನು ಪ್ರಾರಂಭದಲ್ಲಿ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಗೂ ಪುತ್ತೂರಲ್ಲಿದ್ದಾಗ ಅವರು ಕಾರ್ಯದರ್ಶಿಯಾಗಿ ಗ್ರೇಡ್ 2 ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುವಂಥ ಅವಧಿಯಲ್ಲಿ ಕೆಲವು ಅವರ ಒಂದು ವೈಯಕ್ತಿಕ ಹುಷಾರಿಲ್ಲದ ಕಾರಣದಿಂದನೂ ಸಹ ಅಂಥ ಒಂದು ಸಂದರ್ಭದಲ್ಲೂ ಸಹ ಕಚೇರಿಗೆ ಬಂದು ಕೆಲಸ ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಮನ್ನಣೆ ಆಗುವ ರೀತಿಯಲ್ಲಿ ಉತ್ತಮ ಒಂದು ಕೆಲಸ ಕಾರ್ಯ ಮಾಡೋಕ್ಕೆ ನೀವು ತೊಡಗಿಸ್ಕೊಂಡಿದ್ದೀರ. ಅದರಲ್ಲೂ ಸಹ ನಾನು ಈ ಒಂದು ಸುಳ್ಯ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಕಾರ್ಯಾಧಿಕಾರಿಯಾಗಿ ಬಂದಾಗ
ಈ ಪೆರವಾಜೆ ಪಂಚಾಯಿತಿ ವಿಚಾರ ತಗೊಂಡಾಗ ನಮ್ಮ ಜಯಪ್ರಕಾಶ್ ಆಗಿರ್ಬೋದು, ನಮ್ಮ ಸಿಬ್ಬಂದಿ, ಇಲ್ಲಿನ ಪೆರವಾಜೆ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಒಂದು ಯಾವುದೇ ವಿಧದಲ್ಲೂ ಸಹ ಕೆಳಮಟ್ಟದಲ್ಲಿ ಇದ್ದಾರೆ ಅನ್ನುವ ರೀತಿಯಲ್ಲಿ ಗುರ್ಸೋಕ್ಕಾಗಲಿಲ್ಲ. ಅವರು ಒಳ್ಳೆ ಉತ್ತಮ ರೀತಿಯಲ್ಲಿ ಎಲ್ಲ ಪಂಚಾಯಿತಿಗಿಂತ ಮುಂದೆ ಆಗಿ ಒಂದು ಉತ್ತಮ ರೀತಿಯಲ್ಲಿ ನಾವು ಮಾಡಿದರೆ ಎಲ್ಲ ಸಿಬ್ಬಂದಿ ವರ್ಗದವರು. ಹಾಗಾಗಿ ಇವತ್ತು ನಾನು ಹೇಳಬೇಕು ಅಂತಂತಂದರೆ DCBಯಲ್ಲಿ ಪ್ರಥಮವಾಗಿ ನಾನು ಪ್ರತಿ ಬಿಲ್ ಕಲೆಕ್ಟ್ರು ನಾನು ಆಗಾಗ ವಾರದಲ್ಲಿ ಒಂದು ಸಲ ಪ್ರಗತಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಬಿಲ್ ಕಲೆಕ್ಟ್ರ್ ಆಗಿರ್ಬೋದು, ನಮ್ಮ ಡಾಟಾ ಎಂಟ್ರಿ ಆಪರೇಟ್ರು ಸಂಬಂಧಪಟ್ಟಿದ್ದಾಗಿರ್ಬೋದು, ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಏನೇ ಹೇಳಿದ್ರೂ ಸಹ ಒಂದು ಆ ಕೆಲಸ ಕಾರ್ಯನ ಅಚ್ಚುಕಟ್ಟಾಗಿ ಮಾಡಿ ಇವತ್ತು ನಂಬರ್ 1 ಆಗಿ 100% TCB ಆಗಿ ವಸೂಲಿ ಮಾಡೋಕ್ಕೆ ನೀವು ಕಾರ್ಯಕರ್ತರಾಗಿದ್ದೀರಿ. ಖಂಡಿತ ನಮ್ಮ ಸಿಬ್ಬಂದಿ ವರ್ಗದವರು ಜೊತೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಮೂಲ ಕಾರಣಕರ್ತರು ಅಂತಂತಂದರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಮತ್ತು ಅವರ ಸದಸ್ಯರು, ಅಧ್ಯಕ್ಷರು. ಯಾಕೆಂತಂದರೆ ಅವರ ಒಂದು ಸಹಕಾರ ಸಿಗ್ತಾ ಇಲ್ಲ ಅಂತಂದರೆ ನಾವು 100% ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಸಾರ್ವಜನಿಕರು, ಯಾಕೆಂದರೆ ನಾನು ನೋಡಬೇಕು ಅಂತಂದರೆ ಸಾರ್ವಜನಿಕರು ಈಗಲೂ ಸಹ ಕೆಲವು ಅಜ್ಜವರ ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಲ್ಲಿ ನಾನು ಪ್ರಗತಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕೇಳಿದಾಗ ಸಾರ್ವಜನಿಕರಿಂದಲೇ ಕೆಲವು ಡಿಮೆರಿಟ್ಸ್ ಆಗಿ ನಾವು ತಿಂಕನೆ ವರದಿ ಬಂದಾಗ, ಆದರೆ ಇಲ್ಲಿ ಯಾವುದೇ ಸದಸ್ಯರುಗಳು ಒಂದು ತೆರಿಗೆ ವಿಚಾರದಕ್ಕೆ ಸಂಬಂಧಪಟ್ಟಂಗೆ ನಾನು ಕಟ್ಟುವುದಿಲ್ಲ, ನಾನು ಇದು ಮಾಡೋದಿಲ್ಲ ಅಂತ ಆರ್ಥಿಕ ವರ್ಷದಲ್ಲಿ ಅವರೇ ಸಾರ್ವಜನಿಕರು ಬಂದು ಈ ಒಂದು ತೆರಿಗೆನ ಪಾವತಿ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲೊಬ್ಬ ಬಿಲ್ ಕಲೆಕ್ಟ್ರು ಯಾವಾಗಲೂ ನಾವು ಅವ್ರನ್ನ ಹೋಗಿ ಕೇಳಿ ವಸೂಲಿ ಮಾಡಬೇಕು ಅನ್ನುವ ಒಂದು ಭಾವನೆ ಇಲ್ದೇ ನಿಮ್ಮ ಒಂದು ಸಿಬ್ಬಂದಿಗಳ ಒಂದು ಪ್ರೀತಿ ವಿಶ್ವಾಸ, ಸಾರ್ವಜನಿಕರ ಒಂದು ಪ್ರೀತಿ ವಿಶ್ವಾಸ, ಜೊತೆಗೆ ನಮ್ಮ ಪೆರವಾಜೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಅಧ್ಯಕ್ಷರ, ಉಪಾಧ್ಯಕ್ಷರ ಒಂದು ಟೀಮ್ ವರ್ಕು ಮಾಡೋದ್ರಿಂದ ಇವತ್ತು ನಮ್ಮ ಸುಳ್ಯದಲ್ಲೇ ಪ್ರಪ್ತವ 5 ಗ್ರಾಮ ಪಂಚಾಯಿತಿಗಳಲ್ಲಿ 100% ಮಾಡಿದಂಥ DCBನಲ್ಲಿ ನಿಮ್ಮದು ಸಹ ಒಂದಾಗಿರ್ತದೆ. ನಾನು ಹೇಳಿದ ಪ್ರಕಾರ ನಾನು ಅವತ್ತೇ ಹೇಳಿದ್ದೆ, ಯಾರು 100% ಬಿಲ್ ವಸೂಲಿ ಮಾಡ್ತಾರೋ ಅವರಿಗೆ ನಾನು ಒಂದು ತಾಲೂಕ್ ಪಂಚಾಯತಿಯಿಂದ ಒಂದು ಸನ್ಮಾನ ಮತ್ತು ಅಭಿನಂದನಾ ಪತ್ರ ಕೊಡಬೇಕು ಅಂತ ನನ್ನ ಅನಿಸಿಕೆ ಆಗಿತ್ತು. ಖಂಡಿತ ನಾನು ಸಹ ನಿಮ್ಮ ಒಂದು ಸಿಬ್ಬಂದಿಯರಿಗೆ ಬಿಲ್ ಕಲೆಕ್ಟರ್ಗೆ ಕರೆಸಿ ನಾನು ತಾಲೂಕ್ ಪಂಚಾಯತಿಯಿಂದ ಸನ್ಮಾನ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಪೆರವಾಜೆ ಪಂಚಾಯತಿ ಈಗ ನಮ್ಮ ತಿರುಮಲೇಶ್ವರಿಗೆ ಇಲ್ಲಿನ ಪಂಚಾಯತಿ ಅಭಿವೃದ್ಧಿ ಹಾಕಿದ್ದೀವಿ. ಅವರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ. ತಿರುಮಲೇಶ್ವರ, ನೀವು ಪೆರವಾಜೆ ಪಂಚಾಯತಿ ಅನ್ನೋದು ಜಲದುರ್ಗ ದೇವಸ್ಥಾನದ ಒಂದು ಇಲ್ಲಿನ ಸಾರ್ವಜನಿಕರು ಸಹೃದಯಿದವರು. ಯಾಕೆಂತಂದರೆ ನಿಮ್ಮ ಒಂದು ಈಗ ಜಯಪ್ರಕಾಶ್ನ ನೀವು ನೋಡಿದ್ರೆ ನೀವು ಅದಕ್ಕೆ ಅವರು ಹೇಗೆ ಸಾರ್ವಜನಿಕರು ಇವರಿಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅನ್ನೋದನ್ನು ನೀವು ಕಣ್ಣಾರೆ ಕಂಡಿದ್ದೀರಿ. ಹಾಗೆಯೇ ನೀವೂ ಸಹ ಒಂದು ಜನರನ್ನ ಒಂದು ಮನಸ್ಸನ್ನ ಗೆದ್ದು ಅವರಿಗೆ ಪೂರ್ಣವಾದ ಸಹಕಾರ ಕೊಟ್ಟರು ಅಂದರೆ ನಿಮ್ಮನ್ನು ಇದೇ ಥರನೇ ಕಳಿಸ್ಬೇಕು ಅನ್ನೋದು ಸನ್ಮಾನ ರೀತಿಯಲ್ಲಿ ಮಾಡಿ ಅಭಿನಂದನೆ ಸಲ್ಲಿಸ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ನೀವೂ ಸಹ ಒಳ್ಳೆಯ ಅಧಿಕಾರಿಯಾಗಿದ್ದೀರಿ. ಆದರೆ ನಿಮಗೆ ಒಂದು ವಿಶೇಷವಾಗಿ ನಾನು ನಿಮಗೆ ಒಂದು ಪ್ರಭಾರವಾಗಿ ಯಾವ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಒಂದು ಪಂಚಾಯತಿ ಅಭಿವೃದ್ಧಿ ನಿಮಗೆ ಪೆರವಾಜನೆ ಪ್ರಪ್ರಥಮವಾಗಿ ನಾನು ಕೊಟ್ಟಿದ್ದೀನಿ. ಅದನ್ನು ನೀವು ಎಲ್ಲರಿಗೂ ಉಳಿಸುವ ರೀತಿಯಲ್ಲಿ ಸಾರ್ವಜನಿಕರು ನನಗೆ ತಿರುಮಲೇಶ್ವರನ ಹಾಕಿತ್ಗೆ ಪರವಾಗಿಲ್ಲ, ಚೆನ್ನಾಗಿ ಸ್ಪಂದನೆ ಆಗ್ತಾಯಿದೆ ಸಾರ್ವಜನಿಕರು ಅಂದು ಹೇಳಿದ್ರೆ ನಾನು ಹಾಕಿತ್ಗೂ ನನಗೆ ಒಂದು ಸಾರ್ಥಕತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸಾರ್ವಜನಿಕರಲ್ಲಿ ಸದಾ ಇರಲಿ ಅನ್ನುತ್ತಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ನಮ್ಮ ಇಂದಿನ ಒಂದು ಜಗನ್ನಾಥರು ಮತ್ತು ನಮ್ಮ ಸುನೀಲ್ ರೈ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಇಂದಿನ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಏನಾದರೂ ಒಂದು ನಮ್ಮ ಪಂಚಾಯತಿಗೆ ಕಡೆಗಾಣಿಸ್ಬಿಡಿ, ಏನಾದರೂ ಒಂದು ಸೌಲಭ್ಯ ಕಲ್ಪಿಸ್ಕೊಡಿ ಅಂತ ಕೇಳಿದಾಗ ನಾನೇನೇ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಮೊದಲನೇ ವರ್ಷದಲ್ಲಿ ಅವ್ರು ಹೇಳಿದ್ರು ಅಂತ ಒಂದು 2 ಲಕ್ಷ ಅಮೌಂಟು ನಾವು ಇದು ಮಾಡಿಕೊಟ್ಟೆ. ಮತ್ತು ಇನ್ನೊಂದು ಸಲ ಅದೇ ಥರ 1.5 ಲಕ್ಷ ಅಮೌಂಟ್ ಇಟ್ಟು ನಾನು ಅವರ ಒಂದು ಗ್ರಂಥಾಲಯಕ್ಕೆ ಸಂಬಂಧ ಉಪಯುಕ್ತ ಆಗಲಿ ಅನ್ನುವ ದೃಷ್ಟಿಯಲ್ಲಿ ಸದಸ್ಯರುಗಳು ಹೇಳಿದ್ರು ಅಂತ ಉದ್ದೇಶದಲ್ಲಿ ಖಂಡಿತ ತಾಲೂಕ್ ಪಂಚಾಯತಿಯಿಂದ ಅವರಿಗೆ ಸಹಕಾರ ಕೊಟ್ಟಿದ್ದೀನಿ. ಮುಂದಿನ ದಿನದಲ್ಲೂ ಸಹ ಇದು ನನ್ನ ಪಂಚಾಯಿತಿ. ಯಾಕೆಂತಂದರೆ ಪೆರವಾಜೆ ಮತ್ತು ಬೆಳ್ಳಾರಿ ನಾನು ಕೆಲಸ ಮಾಡಿದಂತಹ ಕೆಲಸದ ಒಂದು ಪಂಚಾಯಿತಿ ಆಗಿರ್ತದೆ. ನಾನು ಎಂದೆಂದಿಗೂ ಸಹ ಪೆರವಾಜೆ ಮತ್ತು ನಾನು
ಬೆಳ್ಳಾರೆ ಪಂಚಾಯತಿನ ನಾನು ಮರೆಯೋದಿಲ್ಲ. ಖಂಡಿತ ನಾನು ಒಬ್ಬ ಕಾರ್ಯೋನ್ವಧಿಕಾರಿಯಾಗಿ ಇರೋವರೆಗೂ ಮತ್ತು ಮುಂದೆ ಹೋದು ನಾನು DS ಆಗಿ ಹೋದ್ರೂ ಸಹ ಎಲ್ಲೇ ಇದ್ರೂ ಖಂಡಿತ ನಾನು ಈ ಒಂದು ಪಂಚಾಯತಿಗೆ ಸಂಬಂಧಪಟ್ಟಂಗೆ ನಾನು ಒಂದು ಮನನಗೊಂಡ್ಕೊಂಡು ನಿಮಗೆ ಸಹಕಾರ ಸರ್ಕಾರದಿಂದ ಸಿಗುವಂಥ ಸೌಲಭ್ಯನ ಮುಟ್ಟಿಸುವ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ನಮ್ಮ ಈಗಾಗಲೇ ಜಗನ್ನಾಥರು ಒಂದು ಆಶ್ವಾಸನೆನ ಹಿಂದಿನ ಒಂದು ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ನಮ್ಮ ಶಾಸಕರು ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರ ಜೊತೆಗೆ ಒಂದು ಸಲ ಕೂತ್ಕೊಂಡು ಕಮಿಟಿ ನಿಮ್ಮ ಹಂತದಲ್ಲೇ ಒಂದು ಮಾಡಿಕೊಂಡು ಕೊಟ್ಟರೆ ಮುಂದೆ ಯಾವ ಥರ ಮಾಡಬೇಕು ಒಂದು ಮೂಲಭೂತ ಸೌಕರ್ಯಗಳನ್ನು ಸಂಬಂಧಪಟ್ಟಂಗೆ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ನಾನು ತಾಲೂಕಿನ ಪರವಾಗಿ ನಿಮಗೆ ಸಹಕಾರ ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆಯ ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ನಮ್ಮ ಜಯಪ್ರಕಾಶ್ ಅವರನ್ನ ಸನ್ಮಾನ ಮಾಡಿ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದೀರಿ. ನಮ್ಮ ಜಯಪ್ರಕಾಶರು ಅಷ್ಟೇ ನಿಮ್ಮ ಒಂದು ಪ್ರೀತಿ ವಿಶ್ವಾಸ 7 ವರ್ಷ ಯಾವುದೇ ಅಧಿಕಾರಿಯಾಗಲಿ ಒಂದೇ ಗ್ರಾಮ ಪಂಚಾಯತಿನಲ್ಲಿ 7 ವರ್ಷ ಇರೋದು ಅಂತಂದರೆ ಅಪರೂಪ. ಯಾಕೆಂದರೆ ಅವರು ಅಲ್ಲಿನ ಸಾರ್ವಜನಿಕರೊಂದಿಗೆ ಸೌಹಾರ್ದತೆ ಪ್ರೀತಿ ವಿಶ್ವಾಸದಿಂದ ಇದ್ದರೂ ಮಾತ್ರ ಆ 7 ವರ್ಷ ಇಡ್ಸ್ಕೊಳಕ್ಕೆ ಸಾಧ್ಯ. ಇದ್ದರು ಅಂದರೆ 2 ವರ್ಷ 3 ವರ್ಷಕ್ಕೆ ಅವಲೇ ಅವರು ನನಗೆ ಬೇಡ ಸಹ ಅಂತ ಹೊರಟೋಗ್ತಾರೆ. ಆದ್ರೂ ಸಹ ನಾನು ಜಯಪ್ರಕಾಶರಿಗೆ ಒಂದು ಹೆಮ್ಮೆ ಪಡಿಸೋ ಹೇಳುವಂಥ ವಿಚಾರ ಈ ಸಂದರ್ಭದಲ್ಲಿ ಹೇಳೋದು ಇಚ್ಛೆ ಪಡ್ತೀನಿ. ಅವರಿಗೆ ರಜಾ ಅನ್ನೋದು ಜಾಸ್ತಿ ಇತ್ತು. 3 ತಿಂಗಳು 4 ತಿಂಗಳು ರಜಾ ಇತ್ತು. ನಾನೇನೇ ಪೆರವಾಜೆ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಯಾರೂ ಸಹ PDOಗಳು ಇಲ್ಲದ ಕಾರಣ ನಿಮ್ಮ ಒಂದು ಇದು ಅಲ್ಲೇ ಅವಕಾಶ ಇದೆ. ಹಾಗಾಗಿ ನೀನು ಅಲ್ಲೇ ರಿಟೈರ್ಡ್ ಆಗೋವರೆಗೂ ಅಟ್ಲೀಸ್ಟ್ ಅಲ್ಲೇವರೆಗೂ ನೀನು ಅಲ್ಲಿ ಮುಂದುವರಿಸಲೇಬೇಕು ಅಂತ ಹೇಳಿದಾಗ ಅವರು ಸಂತೋಷದಿಂದ ಒಪ್ಕೊಂಡು ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಈ ಒಂದು ನಿವೃತ್ತಿ ನಾಳೆ ಇದೆ. ಆದರೂ ಸಹ ತಾಲೂಕ್ ಪಂಚಾಯತಿಯಿಂದ ನಾಳೆ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ದು. ನಾಳೆ ಹಬ್ಬ ಇರೋದ್ರಿಂದ ನಾವು ಅವತ್ತಿನ ದಿವಸ ಇದು ಮಾಡ್ಕೊಂಡು ಎಲ್ಲ PDOಗಳು ಮತ್ತು ಎಲ್ಲ ಇವ್ರನ್ನ ಕರೆಸಿ ತಾಲೂಕ್ ಪಂಚಾಯತಿಂದೂ ಸಹ ನಾವು ಅವ್ರನ್ನ ಒಂದು ಬೀಳ್ಕೊಡುಗೆ ಮಾಡುವ ರೀತಿಯನ್ನೆಲ್ಲ ನಾವು ಮಾಡ್ತೀವಿ. ಆದರೆ ನಿಮ್ಮ ಜಯಪ್ರಕಾಶ್ ಅವರು ಮರೆಯಲಾಗದ ಒಂದು ಪೆರವಾಜೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಗುರುತಾಗಿ ಪಂಚಾಯತಿಗೆ ಸಹಕಾರ ಕೊಟ್ಟಿದ್ರೆ ನಿಮ್ಮದು ಒಂದು ಸೇವೆ ಇಲ್ಲಿದೆ ಅಂತ ಆಶಿಸ್ತಾ, ನಿಮ್ಮ ಕುಟುಂಬದವರಿಗೂ ನಿಮಗೂ ಎಲ್ಲರಿಗೂ ಸಹ ಒಂದು ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂದರೆ ನಮ್ಮ ಜಯಪ್ರಕಾಶ ಒಂದು ಸುಸಂಸ್ಕೃತ ಮನೆತನದಲ್ಲಿ ಹುಟ್ಟಿದವ. ಅವನು ಕುಟುಂಬದ ದೈವದೇವರುಗಳ ಅನುಸದಾನ 1 ಕೋಟಿಯಷ್ಟು ಖರ್ಚು ಮಾಡಿ ಅವರ ಕುಟುಂಬದವರು ದೈವದೇವರುಗಳನ್ನು ಜೀರ್ಣೋದ್ಧಾರ ಮಾಡಿ ಅವರ ಕುಟುಂಬವನ್ನು ದೇವರ ಅನುಗ್ರಹವನ್ನು ಪಡೆಯುವಂಥ ಭಾಗ್ಯವನ್ನು ಪಡೆದಿದ್ದಾರೆ. ಅವರ ಕುಟುಂಬದಸ್ಥರೆಲ್ಲರೂ ಅವರ ತಂದೆಯ ಕುಟುಂಬದಸ್ಥರು, ನನ್ನ ಕುಟುಂಬದ ಆತ್ಮೀಯರು. ಹಾಗೆ ನಾನು 78 ಸಭೆಯಲ್ಲೇ ಅಧ್ಯಕ್ಷ ಆಗಿದ್ದೆ. ಆಗ ನನಗೆ ಒಬ್ಬರು ಕಾರ್ಯದರ್ಶಿ ಇದ್ದರು. ಆ ಸಮಯದಲ್ಲಿ ಆ ಕಾರ್ಯದರ್ಶಿಯಿಂದ ನಾನು ಭಾಳಷ್ಟು ನೋವನ್ನು ಅನುಭವಿಸಿದೆ. ಅಂದರೆ ಭ್ರಷ್ಟಾಚಾರಕ್ಕೆ ನಾನು ಅನುಕೂಲ ಕೊಡಲಿಲ್ಲ. ಆದರೆ ಆ ಕಾರ್ಯದರ್ಶಿ ಮತ್ತೆ ಮಂಡಲ ಪಂಚಾಯತ್ ಪ್ರಧಾನ ಆಗುವಾಗ ಮತ್ತೆ ಬಂದ. ಆದರೆ ನಾನು ಬೇಡ ಅಂತ ಹೇಳಿದೆ. ನಾನೊಂದು ಬೇರೊಂದು ಕಾರ್ಯದರ್ಶಿಯನ್ನು ನೇಮಕ ಮಾಡಲಿಕ್ಕೆ ಹೇಳಿದೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಲ್ಲಿ, ಇಲ್ಲಿಯ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ನಾಗವೇಣಿಯವರಲ್ಲಿ. ಆದರೆ ಅವರು ಟ್ರಾನ್ಸ್ಫರ್ ಮಾಡಿ ಆಗಿತ್ತು. ಆಮೇಲೆ ನನಗೆ ನಂಬಿಕೆ ಕೆಟ್ಟು ನಾನು ನನ್ನ ಆತ್ಮೀಯ ಜಯಪ್ರಕಾಶನ್ನು ಬಿಲ್ ಕಲೆಕ್ಟರ್ ಮಾಡಿ ನಾನೇ 1 ವರ್ಷ ಕಷ್ಟಪಟ್ಟು ಮಂಡಲ ಪಂಚಾಯತ್ ನಡೆಸಿದೆ. ಹಾಗೆ ಮುಂದೆ ನನಗೆ ಹೀಗೆ ಸಂತೋಷ ನಿಮಗೆ ಯಾಕೆ ಅಂತ ಹೇಳಿದರೆ, ಬೆಳೆದು ಅವನು ಸೆಕ್ರೆಟರಿ ಆದ. ಅವನು ಇಲ್ಲಿ ಬಂದು PDO ಆದ. ಇಲ್ಲಿ ಅನೇಕ ಗಣ್ಯರನ್ನು, ಅನೇಕ ಪ್ರತಿಭಾವಂತರನ್ನು ಅವನು ಸ್ನೇಹಿತರನ್ನಾಗಿಟ್ಟುಕೊಂಡ. ಸುನೀಲ್ ರೈ ಅವರಿರಲಿ, ಪದ್ಮನಾಭ್ ಶೆಟ್ಟಿ ಅವರಿರಲಿ, ಉಮೇಶ್ ಚಂದ್ರರಿರಲಿ, ಜಗನ್ನಾಥ್ ಮುಕ್ಕೂರು ಅವರ ತಂಗಿಯ ಗಂಡನ ಭಾವ ಇರಲಿ, ಮೇಧಾವಿಗಳಿರುವಂಥ ಈ ಪೆರುವಾಜೆ ಗ್ರಾಮ ನೀವು ಖಂಡಿತವಾಗಿಯೂ ನಮ್ಮ ಹುಡುಗನನ್ನು ಪರಿಶುದ್ಧತೆಯಿಂದ ಇಟ್ಟುಕೊಂಡು ಈಗ ನನ್ನ ಕಡೆಗೆ ಮತ್ತೆ ಒಪ್ಪಿಸಿದ್ದೀರಿ.
ನಿಮಗೆ ಅನಂತ ಧನ್ಯವಾದಗಳು. ದೇವಿಯ ಕ್ಷೇತ್ರದಲ್ಲಿ ಅಲ್ಲಿಯೂ ದುಡಿದು ಅವನು ಒಬ್ಬ ಭಕ್ತನೆಂದು ಎಂದು ತೋರಿಸಿಕೊಟ್ಟಿದ್ದಾನೆ. ಮುಂದೆ ಅವನಿಗೆ ನಮ್ಮಲ್ಲಿ ಕೂಡ ಉಂಟು. ಮುಂದೆ ನಮ್ಮ ಕೇರ್ಪಡೆ ದೇವಸ್ಥಾನದ ಕಮಿಟಿ ಹೊಸತಾಗುವಾಗ ನಾನು ಅವನು ಒಟ್ಟಿಗೆ ಇದ್ದು ಅಲ್ಲಿಯ ಸೇವೆ ಮಾಡಿಕೊಂಡು ಬರ್ತೇವೆ. ಮೊದಲು ಕೂಡ ನಾವು ಪಂಚಾಯತ್ನಲ್ಲಿ ಒಟ್ಟಿಗೆ ಇದ್ದು ಒಂದು ಉತ್ತಮ ರೀತಿಯ ಸಂಸ್ಕಾರದಿಂದ ಜನರಿಗೆ ಸೇವೆ ಕೊಡಬೇಕು ಅಂತ ನಾವು ಕೊಟ್ಟಿದ್ದೆವು. ಆ ಸೇವೆಯ ಫಲವಾಗಿ ಅವನು ಬೆಳೆದು ನಿಮ್ಮೆಲ್ಲರ ಅತ್ಯಂತ ಪ್ರೀತಿಪೂರ್ವಕ ವ್ಯಕ್ತಿಯಾಗಿ ಬೆಳೆದಿದ್ದಾನೆ. ಅವರಿಗೂ ಅವನ ಶ್ರೀಮತಿಯವರಿಗೂ ಶುಭವನ್ನು ಕೋರ್ತೇನೆ. ಅವರ ಜೀವನವು ಮುಂದಿನ ಜೀವನವು ಆ ಜಲದುರ್ಗ ಮಾತೆಯ ಅನುಗ್ರಹದಲ್ಲಿ ಉತ್ತಮವಾಗಿ ಬೆಳಗಲಿ, ಅವರು ಸಂತೋಷ ಹೊಂದಲಿ, ಅವರ ಕುಟುಂಬಕ್ಕೆ ಶ್ರೇಯಸ್ಸನ್ನು ಬಗೆಲಿ ಬರಿತೇನೆ ಬೇಡಿಕೊಳ್ತೇನೆ. ಅದೇ ರೀತಿ ಅಧ್ಯಾಪಕರು, ನಿವೃತ್ತ ಅಧ್ಯಾಪಕರಿಗೆ ಸನ್ಮಾನ ಮಾಡಿದಿರಿ, ಅವರಿಗೆ ಅವರ ಜೀವನದಲ್ಲೂ ಕೂಡ ಹಾಗೂ ಇನ್ನು ಸಾಧಕರಿಗೆ ಸಾಧನೆಯನ್ನು ಮಾಡಿದ ಸಾಧಕರಿಗೂ ಸನ್ಮಾನ ಮಾಡಿದ್ದೀರಿ. ಅವರಿಗೂ ದೇವರು ಒಳ್ಳೆಯದು ಮಾಡಲಿ, ಅವರು ಇನ್ನಷ್ಟು ಸಾಧನೆಯನ್ನು ಮಾಡುವಂತಾಗಲಿ ಎಂದು ಜಲದುರ್ಗ ದೇವರಲ್ಲಿ ಬೇಡ್ತೇನೆ. ಭ್ರಷ್ಟಾಚಾರದ ಮಧ್ಯೆ ರಾಜಕೀಯದಲ್ಲಾಗಲಿ ಅದು ಅಧಿಕಾರಿ ವರ್ಗದವರದಲ್ಲಾಗಲಿ ಮೇಲೆ ಬರುವುದು ಭಾರಿ ಕಷ್ಟ. ಅಲ್ಲಿ ಕೆಸರು ಮೆತ್ತಿಕೊಂಡು ಇರಬೇಕಷ್ಟೇ. ಯಾಕಂತ ಹೇಳಿದರೆ ನಾನು ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಯಾಕಂತ ಹೇಳಿದರೆ ಒಂದು 8 ತಿಂಗಳ ಮೊದಲು 8-10 ತಿಂಗಳ ಮೊದಲು ನಮ್ಮ ಸುಳ್ಯದಲ್ಲಿ ನಮ್ಮ ಡಾಕ್ಟರ್ ಶಿವಾನಂದರ ನೇತೃತ್ವದಲ್ಲಿ ಒಂದು ಅಭಿಯಾನ ಆಯಿತು ಭ್ರಷ್ಟಾಚಾರ ನಿಗ್ರಹದ ಬಗ್ಗೆ. ಆ ಭ್ರಷ್ಟಾಚಾರದಲ್ಲಿ ಆ ದೊಡ್ಡ ಮೈದಾನದ ಕಸವನ್ನು ನಾನೊಬ್ಬನೇ ಕಸ ಗುಡಿಸಲಿಕ್ಕೆ ಆಗೋದಿಲ್ಲ, ಒಂದು ಪರಕೆ ಹಿಡಿದು ಅಂತ ಅವರಿಗೆ ಗೊತ್ತುಂಟು. ಆದರೆ ಸಮಾಜಕ್ಕೆ ಒಂದು ಸಂದೇಶ ಹೋಗಲಿ ಅಂತ ಅವರೊಂದು ಸಂದೇಶ ಕೊಡಲಿಕ್ಕೆ ಹೋದರು. ಹಾಗೆ ಅಲ್ಲಿ ಭಾಷಣ ಮಾಡಿದರು, ಜನಪ್ರತಿನಿಧಿಗಳು ಮಾಡಿದರು, ಅಧಿಕಾರಿಗಳು ಮಾಡಿದರು, ರೈತರು ಮಾಡಿದರು, ವರ್ತಕರು ಎಲ್ಲರೂ ಬಂದು ಮಾಡಿದರು. ಆದರೆ ಎಲ್ಲ ಬುಗಳೆ. ಅದರ ಪಕ್ಕದಲ್ಲಿ ಒಂದು PDO ಹೆಣ್ಮಗಳು ಕೂತಿದ್ಳು. ಅವಳು 3 ಸಾರಿ, 1 ವರ್ಷದಲ್ಲಿ 3 ಸಾರಿ ವರ್ಗಾವಣೆಗೊಂಡು ಬಂದು ಕೂತಿದ್ದವಳು. ಅವಳ ಬ್ಯಾಗ್ನಲ್ಲಿತ್ತು 3ನೇ ಬಾರಿ ವರ್ಗಾವಣೆದ್ದು. ಅಂದರೆ ಭ್ರಷ್ಟಾಚಾರ ಇಲ್ಲದೆ ನನ್ನ ಊರಿನಲ್ಲೂ ಕೆಲಸ ಮಾಡಿದ್ದಾಳೆ ಅವಳು. ಭ್ರಷ್ಟಾಚಾರ ಇಲ್ಲದೆ ದುಡಿದ ಹೆಣ್ಣು ಮಗಳಿಗೆ ಶಿಕ್ಷೆ ಎಂಥದ್ದು ಅಂತ ಹೇಳಿದರೆ ವರ್ಗಾವಣೆ. ಯಾಕಂತ ಹೇಳಿದರೆ ಗಣ್ಯ ವ್ಯಕ್ತಿಗಳ ತಂಗಿ ಅಲ್ಲಿ ಉಪಾಧ್ಯಕ್ಷೆ ಆಗಿದ್ದರು. ಈ PDO ಅವಳು ಬರುವಾಗ ಎದ್ದು ನಿಲ್ಲಬೇಕಂತೆ, ಇವರು ಎದ್ದು ನಿಲ್ಲ, ಜನರ ಸೇವೆ ಮಾಡ್ತಾಯಿದ್ದರು. ಆದರೆ ಅವರನ್ನು ಅಶೋಕ್ ರೈ ಕೊಂಡೋಗಿ ಈಗ ಪುತ್ತೂರಿನಲ್ಲಿ ಆ ಹೆಣ್ಮಗಳು ಸರಿಸಿಕೊಟ್ಟು ಯಾರ ಕೈಯಿಂದ ಹಣ ತಗೊಳ್ಳದೆ ಸಂತೋಷದಿಂದ ಇದ್ದಾಳೆ. ಅಂಥ ಭ್ರಷ್ಟ ಸಮಾಜದಲ್ಲಿ ನೀವು ಪೆರುವಾಜೆಯವರು ಮಾತ್ರ ಇಲ್ಲಿ ಎಲ್ಲವನ್ನೂ ಸ್ಪಂದಿಸ್ತೀರಿ. ನಮ್ಮ ಕಡೆ ಎಲ್ಲ ಒಂದು ಗ್ರಾಮ ಪಂಚಾಯತದ ಮಾರ್ಗಕ್ಕೆ ಬಿಲ್ಲು ಮಾಡೋದಿದ್ದರೆ ಅದು ಆ ವಾರ್ಡಿನ ಮೆಂಬರಿಗೆ, ಅದೇ ಅಧ್ಯಕ್ಷರ ಮನೆಗೆ ಹೋಗುವಂಥದ್ದು, ಇದೇ ಜಯಪ್ರಕಾಶ್ ರವರ ಮನೆಗೆ ಹೋಗುವಂಥದ್ದು, ನನ್ನ ಮನೆಗೆ ಹೋಗುವಂಥ ಈ 3 ಮಂದಿಯ ಮನೆಗೆ ಹೋಗುವಂಥ ಒಂದು ರಸ್ತೆಗೆ 70,000 ರೂಪಾಯಿ ಡ್ರಾ ಮಾಡಿ ಒಂದು ನಯ ಪೈಸೆ ಕೆಲಸ ಮಾಡದೆ ಮುಖಿದವರೇ ಇವರನ್ನು ಟ್ರಾನ್ಸ್ಫರ್ ಮಾಡಿದವರು ಹೇಳಿ. ಅಂದರೆ ನಾನು ಅದನ್ನು ಹೇಳೋದಲ್ಲ, ಇದು ಈ ಭ್ರಷ್ಟಾಚಾರವನ್ನು ಅದು ಬ್ರಿಟಿಷರಿಂದಲೂ ಬಂದದ್ದಲ್ಲ, ಅದು ಅರಬ್ಬರಿಂದಲೂ ಅದು ಮೊಘಲರಿಂದಲೂ ಬಂದದ್ದಲ್ಲ. ಇದು ಬಂದದ್ದು ಆದಿಯಿಂದಲೇ ಬಂದಿದೆ. ನಮಗೆ ಗೊತ್ತು. ಪರೀಕ್ಷಿತ ರಾಜನ ಕೊಲೆ ಸಾಯಲಿಕ್ಕೆ ಶೃಂಗಿಯ ಶಾಪ ಇದ್ದರೂ ಕೂಡ ಅಲ್ಲಿ ಒಬ್ಬ ಮಾಂತ್ರಿಕ ಬರ್ತಾರೆ, ಯಾವುದು ಅವನ ವಿಷಯವನ್ನು ನಾನು ತೆಗಿತೇನೆ ಅಂತ. ಅದಕ್ಕೆ ತಕ್ಷಕ ಹೇಳ್ತಾನೆ, ಆ ರಾಜ ಕೊಡುವ ಹಣ ನಾನು ಕೊಡ್ತೇನೆ, ನೀನು ಇಲ್ಲಿಂದ ಹೊರಟು ಹೋಗು ಅಂತ. ತಕ್ಷಕ ಹೇಳಿದ್ದಕ್ಕೆ ಅವನು ಹೋದ. ತಕ್ಷಕ ಅವನು ಕೂಡ ನೋಡಿದ ಇವನ ಆಯುಷ್ಯ ಎಷ್ಟು ಉಂಟು, ಆಯುಷ್ಯ ಮುಗ್ದಿದೆ ಅವನಿಗೆ, ಇನ್ನೂ ಸುಖ ಇಲ್ಲ ಅಂತ ಹೇಳಿದ ಇವನಿಗೆ ದಾರಿ ಬಿಟ್ಟುಕೊಟ್ಟ. ಅವನು ಕಚ್ಚಿದ, ಇವನು ಸತ್ತ. ಆದರೆ ಮಾಡಿದ್ದೇನು, ತಕ್ಷಕನ ಸ್ವಾರ್ಥಕ್ಕಾಗಿ ಅವನು ಅಲ್ಲಿ ಲಂಚವನ್ನು ಕೊಡಲಿಕ್ಕೆ ಹೋದ. ಇದು ಇಂದು ಹುಟ್ಟಿದ್ದಲ್ಲ, ಇದು ಮಹಾಭಾರತದಿಂದ ಆದಿಯಾಗಿಯೇ ಉಂಟು. ಇದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ.
ಭ್ರಷ್ಟಾಚಾರದವನ್ನು ಅಧಿಕಾರಿಗಳಿಗೆ ಅಂತ ಹೇಳಬಾರ್ದು. ಯಾಕಂದರೆ ನಾನೇ ಮೊನ್ನೆ ಒಂದು 9/11 ಆಗಬೇಕಿತ್ತು, ಪಂಚಾಯತ್ಗೆ ಹೋದೆ, ಅಲ್ಲಿಯ ಭ್ರಷ್ಟಾಚಾರ ಬಿಡಿ, ನಾನೇ ಎದ್ದು ನಿಂತು ಎಲ್ಲ ಕೊಟ್ಟರು. ಅದು ಕೊಂಡೋಗಿ ಈ ಆಫೀಸಲ್ಲಿ ಕೊಟ್ಟೆ. ಅಲ್ಲಿ ಒಬ್ಬರು ಮೇಡಮ್ ಇದ್ದರು, ಅವರು ಅದನ್ನು ಸರಿ ಮಾಡಿದರು. ನಾನು ಫೋನ್ ಮಾಡ್ತೇನೆ ಅಂತ ಹೇಳಿದರು, ಸದಸ್ಯ ಕಾರ್ಯದರ್ಶಿ ಬರ್ತಾರೆ ಮಾಡ್ತೇನೆ ಅಂತ. ಅವ್ರು ಫೋನ್ ಮಾಡಿದರು, ನೀವು ಪುತ್ತೂರಿಗೆ ಹೋದರೆ ಇವತ್ತೇ ಆಗ್ತದೆ ಅಂತ ಹೇಳಿದರು. ನಾನು ಪುತ್ತೂರಿಗೆ ಹೋದೆ. ಈ ಮೇಡಮ್ಗೆ ಹೇಳಿದೆ, ನಾನೇನಾದರೂ ಕೊಡಬೇಕಾ? ಇಲ್ಲ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದರು. ಅಲ್ಲಿಂದ ಪುತ್ತೂರಿಗೆ ಹೋದೆ. ಅಲ್ಲಿ ಸದಸ್ಯ ಕಾರ್ಯದರ್ಶಿ ಒಂದೇ ನಿಮಿಷದಲ್ಲಿ ಅದನ್ನೆಲ್ಲ ನೋಡಿ ಒಂದೇ ನಿಮಿಷದಲ್ಲಿ ಸೈನ್ ಮಾಡಿ ನನಗೆ ಕೊಟ್ಟು ಪುನಃ ಇಲ್ಲಿ ಕೊಡಿ. ಹಾಗಿರುವಾಗ ಅಧಿಕಾರಿ ವರ್ಗದವರಿಗೆ ದೂಷಣೆ ಮಾಡುವ ಬದಲು ಭ್ರಷ್ಟರು ಯಾರು ಅಂತ ಹೇಳಿದರೆ ನಾವೇ ಭ್ರಷ್ಟರು. ಬೆಳಿಗ್ಗೆ ಅರ್ಜಿ ಕೊಡೋದು, ಸಂಜೆಗೆ ರಿಪ್ಲೈ ಕೊಡಬೇಕು ಅವರಿಗೆ. ಈ ಪರಿಸ್ಥಿತಿಯಲ್ಲಿರುವಾಗ ನಾನು ಹೇಳೋದು, ಇಲ್ಲಿರುವಂಥ ಈ ಪೆರುವಾಜೆಯಲ್ಲಿರುವಂಥ ನಾಗರಿಕರು ಮಾತ್ರ ಇಲ್ಲಿ ಸ್ವಲ್ಪ ಸುಧಾರಿಸಿದವರು. ಇಲ್ಲಿ ಸ್ವಲ್ಪ ಉಂಟಲ್ಲ, ಇಲ್ಲಿ ದೇವರುಗಳನ್ನು ಅಲ್ಲಿದ್ದವರೇ ಇಲ್ಲಿ ಕೂಡ ಇರೋದು, ಪಂಚಾಯತಿನಲ್ಲಿ ಇಲ್ಲಿದ್ದವರೇ ಅಲ್ಲಿ ಕೂಡ ಇರ್ತಾರೆ. ಹಾಗೆ ಏನೋ ಇಲ್ಲಿಯ ಮಟ್ಟಿನವರು ಸ್ವಲ್ಪ ಜಲದುರ್ಗೆಯ ಮಟ್ಟಿನಲ್ಲಿ ಎದುರೆ ಮಟ್ಟು ಈ ಗ್ರಾಮ ನಾನು ತಿಳಿದ ಮಟ್ಟಿಗೆ ಉಳಿದ ಗ್ರಾಮಕ್ಕಿಂತ ಭಿನ್ನ. ಯಾಕೆ ಹೇಳಿದರೆ ಅಂದರೆ, ನಾನು ಪೇಪರ್ ಮೂಲಕ ಓದುವಂಥದ್ದು ಓದಿದಷ್ಟೇ. ಈ ಗ್ರಾಮದವರ ಬಗ್ಗೆ ನಾನು ನೋಡುವಾಗ ನೀವು ಎಲ್ಲದಕ್ಕೂ ಸ್ಪಂದಿಸ್ತೀರಿ. ನಿಮ್ಮ ಈ ಪಂಚಾಯತಿನವರು ಎಲ್ಲ ಭಾಗದಲ್ಲೂ, ಅದು ರೈತರ ಭಾಗದಲ್ಲಿ ತೊಂದರೆ ಆಗಲಿ, ಅದು ಆರೋಗ್ಯ ವಿಭಾಗದಲ್ಲಿ ತೊಂದರೆ ಆಗಲಿ, ಅದು ಹಾಲಿನ ಸೊಸೈಟಿಯವರಿಗೆ ತೊಂದರೆ ಆಗಲಿ, ಎಲ್ಲದರಲ್ಲೂ ನೀವೊಂದು ಸಭೆ ಕರೆದು ನೀವೊಂದು ಅದಕ್ಕೆ ಪರಿಹಾರ ಹುಡುಕ್ತೀರಿ. ಸರ್ಕ್ಯುಲರ್ಗಳಿಗೆ ಗೌರವ ಕೊಡ್ತೀರಿ. ನಾನು ನೋಡಿದ್ದೇನೆ ಕೆಲವು ಪಂಚಾಯತಲ್ಲಿ ಸರ್ಕ್ಯುಲರ್ಗಳನ್ನು ಓದಿ ದಾಖಲು ಮಾಡಲಾಯಿತು ಅಂತ ಬರೆದು ಅದನ್ನು ಮತ್ತೆ ಆ ಫೈಲಿಗೆ ಇಟ್ಟು ಮಡಚುವವರೇ ಹೆಚ್ಚು ಕಡೆ ಇದ್ದಾರೆ. ಆದರೆ ಅದು ಹೇಗೆ ಇರಲಿ, ಆದರೆ ಭ್ರಷ್ಟತೆಯನ್ನು ಮಾಡದೆ ನಮ್ಮ ಹುಡುಗ ನಮ್ಮ ಊರಿಗೆ ಸ್ವಚ್ಛಂದವಾಗಿ ಬಂದದ್ದು ನಮಗೆ ಸಂತೋಷ. ಅದಕ್ಕೆ ನಿಮಗೆಲ್ಲರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪಂಚಾಯತ್ ಹೊಸದಾಗಿ ರಚನೆಯಾದಾಗ ನಮಗೆ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಎಲ್ಲ ನಮ್ಮ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿತ್ತು. ಹಾಗೆ ಸಿಬ್ಬಂದಿಗಳ ಕೊರತೆ ಇತ್ತು. ನನಗೆ ಈ ಸುಳ್ಯದ ಇವರೊಟ್ಟಿಗೆ ಕೇಳಿದೆ, ನಮಗೆ ಹೊಸ ಪಂಚಾಯತ್ ಅಲ್ಲ ಸರ್, ನಮಗೆ ಒಬ್ಬ ಒಳ್ಳೆಯ PDO ಅನ್ನು ನಮಗೆ ಕೊಡಿ, ಅನುಭವ ಇರುವವ್ರನ್ನ ಅಂತ. ಆಗ ಅವರು ಒಬ್ಬರು ಸೆಕ್ರೆಟ್ರಿಯನ್ನು ಕೊಟ್ಟಿದ್ರು. ಅವರಿಗೆ ಏನು ಸಹ ಅಷ್ಟು ಕೆಲಸ ಗೊತ್ತಿರಲಿಲ್ಲ. ಹಾಗೆ ನಾವು ಹಾಗೆಯೇ ಹೋಗ್ತಾ ಇತ್ತು, ಕಾರ್ಯಗಳು ಸರಿಯಾಗಿ ನಡೀತಿರಲಿಲ್ಲ. 4-5 PDOಗಳನ್ನ ಚಾರ್ಜಾಗಿ ಹಾಕಿದರು. ಅವರಿಗೆ ಕೆಲಸದ ಒತ್ತಡದಿಂದಾಗಿ ನಮ್ಮ ಪಂಚಾಯತಿಗೆ 3 ತಿಂಗಳು ಬರ್ತಾರೆ, 3 ತಿಂಗಳಿಗೊಮ್ಮೆ ಬಂದು 3 ತಿಂಗಳಿಗೊಮ್ಮೆ ಎಲ್ಲ ಚೇಂಜ್ ಆಗ್ತಾ ಇರ್ತಿದ್ರು. ಹಾಗೆ ನಾವು ಮನವಿ ಮಾಡಿಕೊಂಡ ಪ್ರಕಾರ ನಮಗೆ ಜಯಪ್ರಕಾಶ್ ಸರ್ನ 2 ವರ್ಷ ಕಳೆದ ಮೇಲೆ ನಮಗೆ PDO ಆಗಿ ನಮ್ಮ ಪಂಚಾಯತಿಗೆ ಕೊಟ್ಟರು. ಅದರ ಮೇಲೆ ನನಗೆ ಮನಸ್ಸಿಗೆ ಸ್ವಲ್ಪ ನಿರಾಳವಾಯಿತು. ಕೆಲಸ ಕಾರ್ಯಗಳು ಗ್ರಾಮ ಪಂಚಾಯತ್ನಲ್ಲಿ ಜನಗಳಿಗೆ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಸರಿಯಾದ PDO ಇರಬೇಕು. ಹಾಗೆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಿತ್ತು. ಅವರೀಗ ನಿವೃತ್ತಿ ಹೊಂದಿದ್ದಾರೆ. ಅವರ ಜೀವನವು ಸುಖಕರವಾಗಿರಲಿ ಅಂತ ಶುಭ ಹಾರೈಸುತ್ತೇನೆ. ಹಾಗೆ ಈ ವೇದಿಕೆಯಲ್ಲಿ ಮುಖ್ಯೋಪಾಧ್ಯಾಯರಾದ ತೇಜಪ್ಪ ಸರ್ ಇದ್ದಾರೆ, ಲಲಿತಾ ಮೇಡಮ್ ಅವರಿದ್ದಾರೆ. ಅವರಿಗೆ ಸಹ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಶುಭ ಹಾರೈಸುತ್ತೇನೆ. ಮತ್ತು ಅಕ್ಷತಾ ಫಸ್ಟಿಗೆ ನಾನು ಅವರನ್ನು ಜಲನಯನದಲ್ಲಿ ವರ್ಕ್ ಮಾಡ್ತಿದ್ರು ಅವರು ಪಂಚಾಯತಲ್ಲಿ, ಬೆಳ್ಳಾರೆ ಪಂಚಾಯತಲ್ಲಿ. ಆಗ ಅವರನ್ನು ನೋಡಿ ನನಗೆ ಪರಿಚಯ ಇತ್ತು. ಹಾಗೆ ಅವರು ಅಲೆಕಡಿ ಪಂಚಾಯತಲ್ಲಿ ಏನೋ ಸ್ವಲ್ಪ ವರ್ಕ್ ಮಾಡ್ತಿದ್ರು ಅಂತೇಳಿ ಗೊತ್ತಾಯಿತು. ಆಗ ನಾನು ಅವರನ್ನು, ನೀವು ನಮ್ಮ ಪಂಚಾಯತಿಗೆ ಬರ್ತೀರಾ ಅಂತ ಕೇಳಿದೆ. ಆಗ ಅವರು ಬರ್ತೇನೆ ಮೇಡಮ್ ಅಂತೇಳಿ ಅವರನ್ನು ನಾವು ಆಯ್ಕೆ ಮಾಡಿಕೊಂಡು, ಸಿಬ್ಬಂದಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು, ಈಗ ಸಿಬ್ಬಂದಿಗಳು ಸಹ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ. ಸುಸಜ್ಜಿತವಾದ ಕಟ್ಟಡವನ್ನು ಸಹ ಸುನಿಲ್ ರೈ ಮತ್ತು ನಮ್ಮ ತಂಡದವರು ಎಲ್ಲರೂ ಸೇರಿ ಮಾಡಿದ್ದಾರೆ. ಈ ನನಗೊಂದು ಬೇಸರದ ವಿಷಯ ಅಂತ ಹೇಳಿದರೆ, ಇಷ್ಟು ಒಂದು ಸುಸಜ್ಜಿತವಾದ ಕಟ್ಟಡ ಇದೆ, ಆದರೆ ಅದಕ್ಕೆ ಒಂದು ಉದ್ಘಾಟನೆಯ ಫಲಕ ಇಲ್ಲ. ಅದನ್ನೊಂದು ನನ್ನ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತಿದ್ದೇನೆ, ಅದನ್ನೊಂದು ಮಾಡಬೇಕು ಅಂತ ಅಷ್ಟೇ ಹೇಳಿ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಕೆಲವೊಂದು ವಿಚಾರಗಳಲ್ಲಿ ಮಾತುಗಳಿಗಿಂತ ಘಟನೆಗಳೇ ನಿದರ್ಶನಗಳಾಗ್ತದೆ, ಘಟನೆಗಳೇ ಸಾಕ್ಷಿಯಾಗ್ತದೆ.
ಅದೇ ರೀತಿ ಇಂದು ಊಟದ ಸಮಯ ಮೀರಿದರೂ ಇಷ್ಟು ಜನ ಗ್ರಾಮಸ್ಥರು ಶಾಂತಿಯಿಂದ ಸಹನೆಯಿಂದ ಕುಳಿತಿದ್ದಾರೆ ಅಂತ ಹೇಳಿ ಆದರೆ ಅದು ಮಾನ್ಯ ಶ್ರೀ ಜಯಪ್ರಕಾಶ್ ಅಲೆಕ್ಕಾಡಿಯವರ ಪ್ರಾಮಾಣಿಕ ಸೇವೆಗೆ ಸಂದ ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಹೆಚ್ಚಾಗಿ ಖಂಡಿತವಾಗಿಯೂ ಅವರ ಬಗ್ಗೆ ಮಾತನಾಡಬೇಕು ಅಂತಿಲ್ಲ. ಒಂದೇ ಮಾತಿನಲ್ಲಿ ಅವರ ಸ್ವಭಾವವನ್ನು ಹೇಳಿ ಅಭಿನಂದಿಸುವುದಾದರೆ ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ನನಗಿಂತ ಹೆಚ್ಚು ಬಲ್ಲವರು ತುಂಬ ಚೆನ್ನಾಗಿ ಮಾತನಾಡಿದರು. ನಾನು ಗಮನಿಸಿದಂತೆ ಅವರ ಸ್ವಭಾವದ ಬಗ್ಗೆ ಹೇಳುವುದಾದರೆ ಅವರು ಯಥಾ ಚಿತ್ತಂ ತಥಾ ವಾಚೋ ಯಥಾ ವಾಚ ತಥಾ ಕ್ರಿಯಾ ಚಿತ್ತೇ ವಾಚಿ ಕ್ರಿಯಾಯಾಂ ಚ ಮಹತಾಮೇಕ ರೂಪತ. ಅಂದರೆ ಯಾವ ರೀತಿ ಮನಸ್ಸಿದೆಯೋ ಅದೇ ರೀತಿ ಮಾತನಾಡುತ್ತಾರೆ, ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನಡೆದುಕೊಳ್ಳುತ್ತಾರೆ. ಇಂತಹ ಒಬ್ಬ ಪ್ರಾಮಾಣಿಕ ಪಿಡಿಒವನ್ನು ಇವತ್ತು ಸಾರ್ವಜನಿಕವಾಗಿ ಇಷ್ಟು ವಿಜೃಂಭಣೆಯಿಂದ ನಿವೃತ್ತಿ ಕಾರ್ಯಕ್ರಮವನ್ನು ಮಾಡುತ್ತಾ ಇರುವುದು ನಿಜಕ್ಕೂ ಅವರ ಪ್ರಾಮಾಣಿಕತೆಗೆ ಸಂದ ಗೌರವ. ಅವರ ನಿವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂಬುದಾಗಿ ತಾಯಿ ಜಲದುರ್ಗೆಯಲ್ಲಿ ಪ್ರಾರ್ಥಿಸುತ್ತೇನೆ. ಅಲ್ಲದೆ ಇಂದು ಅಭಿನಂದನೆಯನ್ನು ಪಡೆದ ಮತ್ತಿಬ್ಬರು, ಒಬ್ಬರು ತೇಜಪ್ಪ ಸರ್ ನಿವೃತ್ತಿ ಹೊಂದಿ 3 ತಿಂಗಳಾಯಿತು, ಇನ್ನೊಬ್ಬರು ನಿವೃತ್ತಿಯ ಅಂಚಿನಲ್ಲಿರುವ ಲಲಿತಾ ಮೇಡಮ್. ಈ ಶಿಕ್ಷಕ ವೃತ್ತಿ ಎಂಬುದು ಉಳಿದ ವೃತ್ತಿಗಳಂತಲ್ಲ. ವೈದ್ಯ ಮತ್ತು ಶಿಕ್ಷಕ ವೃತ್ತಿ ತುಂಬ ವಿಭಿನ್ನವಾದುದು. ವೈದ್ಯರು ಜೀವದ ಜೊತೆಗೆ ಕೆಲಸ ಮಾಡಿದರೆ ಶಿಕ್ಷಕರು ಜೀವನದ ಜೊತೆಗೆ ಕೆಲಸ ಮಾಡ್ತಾರೆ. ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಅವರ ಕೆಲಸ ಇರ್ತದೆ. ಅಂತಹ ಶಿಕ್ಷಕ ವೃತ್ತಿಯಲ್ಲಿ ಯಾವೊಬ್ಬ ವಿದ್ಯಾರ್ಥಿಗೂ ತಾನು ದ್ರೋಹ ಮಾಡಲಿಲ್ಲ ಎನ್ನುವಂತಹ ಒಂದು ಆತ್ಮತೃಪ್ತಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಳಿತನ್ನೇ ಹಾರೈಸಿದ್ದೇನೆ, ಪ್ರಾಮಾಣಿಕವಾಗಿ ಶಿಕ್ಷಣ ನೀಡಿದ್ದೇನೆ ಎಂಬಂತಹ ಆತ್ಮತೃಪ್ತಿ ಇವತ್ತು ಇಬ್ಬರು ಶಿಕ್ಷಕ ವೃತ್ತಿಯಲ್ಲಿರುವ ಇಬ್ಬರ ಮುಖದಲ್ಲಿಯೂ ಕಾಣ್ತಾ ಇದೆ. ಆತ್ಮಯ್ಯ ಹಿ ಆತ್ಮನಃ ಕೃತಸ್ಯ ಅಪಕೃತಸ್ಯ ಚ. ಪ್ರತಿಯೊಂದು ಒಂದು ವಿಷಯಕ್ಕೂ ಆತ್ಮಸಾಕ್ಷಿಯೇ ಮಿಗಿಲು. ಅಂತಹ ಆತ್ಮತೃಪ್ತಿ ಅವರಿಗೆ ಖಂಡಿತವಾಗಿಯೂ ಇದೆ. ಅವರ ಒಂದು ಹಾರೈಕೆಯು ಸದಾ ವಿದ್ಯಾರ್ಥಿಗಳ ಮೇಲಿರಲಿ ಎಂಬುದಾಗಿಯೂ ನಾನು ಆಶಿಸ್ತಾ ಅವರಿಗೂ ನಿವೃತ್ತ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂಬುದಾಗಿ ಜಲದುರ್ಗೆಯಲ್ಲಿ ಪ್ರಾರ್ಥಿಸ್ತೇನೆ. ಇನ್ನೊಬ್ಬರು ನನ್ನ ಸ್ನೇಹಿತೆ ಶ್ರೀಮತಿ ಅಕ್ಷತಾ ನಾಗನಕಜೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ನನಗೆ ಗೌರವಿಸಲು ಸಿಕ್ಕಿದ್ದು ನನಗೊಂದು ಸುಯೋಗ. ಇಂತಹ ಈ ಆಪ್ತ ಸ್ನೇಹಿತೆಯನ್ನು ಇಂದು ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಿದ್ದೇನೆ. ಅದಕ್ಕಾಗಿ ತುಂಬ ಸಂತೋಷ ಪಡ್ತೇನೆ. ಅವರ ಸಾಹಿತ್ಯ ಕ್ಷೇತ್ರದ ಕೃಷಿಯು ಇನ್ನಷ್ಟು ಉತ್ತಮವಾಗಿ ಬೆಳೆದು ಉಜ್ವಲ ಭವಿಷ್ಯ ಅವರಿಗೂ ಪ್ರಾಪ್ತವಾಗಲಿ ಎಂಬುದಾಗಿ ಆಶಿಸುತ್ತಾ ನೆರೆದವರೆಲ್ಲರಿಗೂ ವಂದಿಸಿ ವಿರಮಿಸ್ತೇನೆ. ಜೈ ಹಿಂದ್. ನಾನು ಈ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಭಾಳ ದೊಡ್ಡ ಆಸೆ ಪಟ್ಟದ್ರಲ್ಲಿ ನಾನು ಕೂಡ ಒಬ್ಬ. ಯಾಕೆ ಅಂತ ಹೇಳಿದರೆ ಜಯಪ್ರಕಾಶ್ ಅಂತ ವ್ಯಕ್ತಿತ್ವ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ನಾನು ಈ ಪಂಚಾಯಿತಿಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ನಾನು ಮತ್ತು ಅನುಸೂಯ ಮೇಡಮ್ ಭಾಳ ಕಷ್ಟಪಟ್ಟಿದ್ದೀವಿ. ಆಕೆಗೆ ಗೊತ್ತು, ಅವರು ನಾವು ರಾತ್ರಿ ಜಿಲ್ಲಾ ಪಂಚಾಯತ್ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ಎಲ್ಲ ಕಡೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಅದಕ್ಕೆ ಪೂರಕವಾಗಿ ಆ ಲೆಟ್ರ್ಗಳು ಬೇಕಾದರೆ ಇಮಿಡಿಯೇಟ್ಲಿ ಅವರು ಇಲ್ಲಿಂದ ನಾನು ಅಲ್ಲಿ ಹೋಗಿ ಹೀಗೆ ಲೆಟ್ರ್ ಆಗಬೇಕು ಅಂದರೆ ಫ್ಯಾಕ್ಸ್ ಮಾಡಿದ ದಿನ ಕೂಡ ಇದೆ ಜಿಲ್ಲಾ ಪಂಚಾಯತಿಯಲ್ಲಿ ಕೂತು. ನಾನು DS ಆನಂದ್ ಅವ್ರನ್ನ ಭಾಳ ಸ್ಮರಿಸ್ಕೊಳ್ಬೇಕು ಅವರನ್ನು. ಅವರು ಕೂಡ ನಮಗೆ ಭಾಳ ತುಂಬ ಕೆಲಸಕ್ಕೆ ಸಹಕಾರ ಮಾಡಿದರು. ನಾನು ಅವ್ರ ಹೇಳಿದೆಲ್ಲ ಕೆಲಸಗಳನ್ನ, ಯಾಕೆಂತ ಹೇಳಿದರೆ ಈ ಬಿಲ್ಡಿಂಗ್ ಮಾಡುವಾಗ ಅವರದ್ದೇ ಆದ ಒಂದು ಸ್ಕೆಚ್ ಇರುತ್ತೆ, ಅದೇ ಪ್ರಕಾರ ನಾವು ಮಾಡಬೇಕು. ಅದನ್ನು ಬಿಟ್ಟು ಮಾಡಬೇಕು ಅಂತೇಳಿ ಭಾಳ ಕಷ್ಟ ಇದೆ. ಅದನ್ನು ನಾನು ಭವಾನಿಶಂಕರ್ ಇವನ ಹತ್ರ ಹೋಗಿ ಕೇಳಿದೆ, ಸರ್ ನನ್ನದೊಂದು ಕಲ್ಪನೆ ಇದೆ ಈ ಥರ ಮಾಡೋದು. ಅದಕ್ಕೆ ಅವರು ಭಾಳ ಸುಂದರವಾದ ಉತ್ತರ ಕೊಟ್ಟರು. ಭಾಳ ಜನ ಹೀಗೆ ಮಾತಾಡ್ತಾರೆ, ಯಾರೂ ಕೂಡ ಮಾಡೋದಿಲ್ಲ, ನಿಮ್ಮಿಂದ ಕೂಡ ಇದು ಸಾಧ್ಯ ಇಲ್ಲ ಅಂತ ಹೇಳಿ ನನಗೆ ಅವ್ರು ಹೇಳಿದರು. ಅದಕ್ಕೆ ನನಗೆ ಭಾಳ ಆಶ್ಚರ್ಯ ಇತ್ತು. ನಾನು ಕೇಳಿದೆ ಅವ್ರ ಹತ್ರ, ಯಾಕೆ ಸರ್ ಸಾಧ್ಯ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಅಷ್ಟು ದೊಡ್ಡ ಬರೋದಿಲ್ಲ ನಿಮಗೆ ಪಂಚಾಯತ್ಗಳಿಗೆ. ನಿಮ್ಮ ಪಂಚಾಯತ್ ಇನ್ಕಮ್ ಎಷ್ಟು ಕೇಳಿದರು? 90,000 ಹೇಳಿದೆ. 90,000ದಲ್ಲಿ ಇದು ಸಾಧ್ಯವೇ ಇಲ್ಲ, ನಿಮ್ಮಿಂದ ಆಗೋದಿಲ್ಲ ಅಂತೇಳಿ ಮುಖಕ್ಕೆ ಬಡ್ದಾಗೆ ಹೇಳಿ ಕಳಿಸಿದರು. ನನಗೊಂದು ಭಾಳ ಆಶ್ಚರ್ಯ ಆಯಿತು. CS ಅಲ್ಲೋದೆ, CS ಅಲ್ಲೋಗಿ ಮಾತಾಡಿದೆ. ಆಗ ರವಿ ಅಂತ ಮೋಸ್ಟ್ಲಿ CS ಇದ್ದವರು ಪತ್ರಕರ್ತರು ಕೂಡ. ಅವ್ರ ಹತ್ರ ಹೋಗಿ ನಾನು ಮಾತಾಡಿದೆ, ಅವ್ರ ಅಪಾಯಿಂಟ್ಮೆಂಟ್ ತಗೊಂಡೆ, ಒಳಗೆ ಹೋದೆ, ಮಾತಾಡಿದಾಗ ಅವ್ರು ಹೇಳಿದರು, ಸ್ವಲ್ಪ ಇರಿ ನೀವು, ಅವರನ್ನೆಲ್ಲ ಮಾತಾಡಿಸಿ ಕಳಿಸ್ತೇನೆ ಅಂತ. ತುಂಬ ಜನ ಕೂತ್ಕೊಂಡಿದ್ದೆ. ಅವರನ್ನು ಮಾತಾಡಿಸಿ ನನ್ನ ಹತ್ರ ಕೇಳಿದರು, ನಿಮಗೆ ಅಷ್ಟು ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಕಲ್ಪನೆ ಪ್ರಕಾರ ಅಷ್ಟು ಆಗೋದಿಲ್ಲ, ಅದು ಮತ್ತು ಪ್ಲ್ಯಾನ್ ಕೂಡ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಏನು ಮಾಡೋದು ಅಂತ ಕೇಳಿ ನಾನು ಹೊರಗೆ ಬಂದು ತುಂಬ ಗಾಢವಾಗಿ ಆಲೋಚನೆ ಮಾಡುವಾಗ ನನ್ನ ಸ್ನೇಹಿತರೊಬ್ಬರು ಜಡ್ಜ್ ನನಗೆ ನೆನಪು ಅಂದರು.
ಅವರಿಗೆ ನಾನು ರಾತ್ರಿ ಫೋನ್ ಮಾಡಿ ಹೇಳಿದೆ, ನನ್ನ ಕಲ್ಪನೆ ಈ ಥರ ಇದೆ ಮಾಡಬೇಕು ಅಂತ. ಯಾವ ಆಫೀಸಲ್ಲಿ ಸ್ಪಂದನ ಮಾಡ್ತಾ ಇಲ್ಲ, ಯಾಕೆಂದರೆ ಅವರು ಕಾನೂನು ಪ್ರಕಾರ ಮಾಡಬೇಕು, ಅದನ್ನು ಬಿಟ್ಟು ಮಾಡಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು ಅಂತ. ಆಗ ಅವಾಗ ಕೇಳಿದ್ರು, ಅವರು ಸೀನಿಯರ್ ಸಿವಿಲ್ ಜಡ್ಜ್, ಅಲ್ಲಿ ಯಾರು CS ಇದ್ದಾರೆ ಅಂತ. ಅವ್ರು ಲೋಕಾಯುಕ್ತದಲ್ಲಿದ್ದರು, ಅವರು ಯಾರು CS ಅಲ್ಲಿ ಇದ್ದಾರೆ ರವಿ ಅಂತ ಹೇಳಿದೆ. ಅಯ್ಯೋ ನನ್ನ ಫ್ರೆಂಡ್ ಮಾರೆ ಅವರು ಅಂತ ಹೇಳಿದರು. ಇಮಿಡಿಯೇಟ್ಲಿ ಒಂಜಿ ಫೋನ್ ಮಲ್ಪ್ಲೇನ್ ಅದು ಅದನ್ನು ಮಲ್ದು ಗೊರ್ಲೆ ಅಂತ ಹೇಳಿದೆ. ಇಮಿಡಿಯೇಟ್ಲಿ ಅವ್ರು ಫೋನ್ ಮಾಡಿದರು, CS ನನ್ನ ಹೊರ ಕರೆದಿದ್ರು, ಒಂದು ಚಹಾ ಕೊಟ್ಟರು. ಅವ್ರು ಒಂದು ಕ್ವಶನ್ ಕೇಳೋದು ನನ್ನ ಹತ್ರ, ನೀವು ಹೇಗೆ ಇದನ್ನು ಮಾಡ್ತೀರಿ ಅಂತ. ದುಡ್ಡು ನಾವು ಅಷ್ಟು ಬರೋದಿಲ್ಲ, ಹೇಗೆ ಮಾಡ್ತೀರಿ ಅಂತ. ಆಗ ನಾನು ಅವರಿಗೆ ಒಂದು ಮಾತು ಹೇಳಿದೆ, ಸರ್ ನಮ್ಮಲ್ಲಿ ಒಂದು ದೇವಸ್ಥಾನ ಇದೆ ಜಲದುರ್ಗ ದೇವಿಯಿಂದ, ಆಕೆ ನಾನು ಫುಲ್ ನಂಬ್ತೇನೆ. ಅದರ ಬ್ರಹ್ಮಕಲಶ ಮಾಡಿ 4 ಕೋಟಿ ಕಲೆಕ್ಷನ್ ಮಾಡಿದ್ದೇವೆ ನಾವೆಲ್ಲ ಸೇರಿ. ನಮ್ಮ ಪಂಚಾಯತಿಗೆ ಒಂದು ಸ್ವಲ್ಪ ಕಲೆಕ್ಷನ್ ಮಾಡಲಿಕ್ಕೆ ಕಷ್ಟವ, ನಾನು ಟ್ರೈ ಮಾಡ್ತೇನೆ ಅಂತ. ಎಸ್ ಅಂತ ಹೇಳಿ ಇಂಜಿನಿಯರ್ಗೆ ಫೋನ್ ಮಾಡಿ ಹೇಳಿದರು, ಅವರಿಗೆ ಬೇಕಾದ ಹಾಗೆ ಸ್ಕೆಚನ್ನು ಅವ್ರು ರೆಡಿ ಮಾಡಿ ಕೊಡ್ತಾರೆ, ಅದನ್ನೇ ಅಪ್ರೂವ್ ಮಾಡಿ ಅಂತ. ಅದಕ್ಕೆ ಈ ಪಂಚಾಯತಿ ನಿರ್ಮಾಣ ಆಯಿತು. ಇಲ್ಲದಿದ್ದರೆ ಈ ಪಂಚಾಯತಿಯಲ್ಲಿ ನಿರ್ಮಾಣ ಆಗಲಿಕ್ಕೆ ಭಾಳ ಕಷ್ಟ ಆಯಿತು. ಜಯಪ್ರಕಾಶರು ಇಲ್ಲಿಗೆ ಬರುವಾಗ ಮೊದಲು ಮಧುಕರ್ ಅಂತ ಇದ್ದರು. ನಾನು ಇವನ ಹತ್ರ ಫೋನ್ ಮಾಡಿ ಮಾತಾಡಿಗೆ ನನ್ನ ಹತ್ರ ಬರಲಿಕ್ಕೆ ಹೇಳಿದರು. ನಿಮಗೆ ಯಾರ ಸೆಕ್ರೆಟರಿಯಲ್ಲಿ ಸರಿಯಾಗೋದಿಲ್ಲ, ಯಾರು ಬೇಕು? ನಾನು ಹೇಳಿದ್ದೆ, ಲಂಚ ತೆಕ್ಕೊಳ್ಳೋದೊಬ್ಬ ಅಧಿಕಾರಿಯನ್ನು ಕೊಡಿ ನನಗೆ ಅಂತ, ಬೇರೆ ಏನೂ ಬೇಡ ಆತನ ಹತ್ರ, 1 ಪೈಸೆ ದುಡ್ಡು ಪಡಿಬಾರ್ದು. ಆಗ ಅವ್ರು ಹೇಳಿದರು, ಒಬ್ಬ ಅಧಿಕಾರಿ ಇದ್ದಾರೆ ನಿಮ್ಮಲ್ಲಿಗೆ ಬರ್ತಾರೆ, ಅವರು ಬೆಳಂದೂರಲ್ಲಿದ್ದರು, ಪರವಾಗಿಲ್ಲ ಸರ್ ಅವ್ರು ಹೇಗಿದ್ದರೂ ಪರವಾಗಿಲ್ಲ. ಅಲ್ಲ ಅವ್ರು ಬರಲಿಕ್ಕೆ ಸ್ವಲ್ಪ ಹೆದರಿಕೊಳ್ತಾ ಇದ್ದಾರೆ ಹೇಳಿದ್ರು ನನಗೆ. ಅದಕ್ಕೆ ನಾನು ಮಧುಕರ್ ಮತ್ತು ಅವರು ತುಂಬ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್, ಇವ ಕೂಡ ಭಾಳ ಫ್ರೆಂಡ್ಸ್ ಆಗಿದ್ರು ಇವರಿಗೆ. ಇಲ್ಲ ಸರ್ ನಾನು ಗ್ಯಾರಂಟಿ ಕೊಡ್ತಾ ಇದ್ದೇನೆ, ಬರಲಿ ಅವರು ಅಂತ. ಸೊ ಅವ್ರು ಬಂದು ಫಸ್ಟಿಗೆ ನನಗೆ ಯಾರೋ ಹೇಳಿದರು, ಅವ್ರು ಕಾರಲ್ಲಿ ಬರ್ತಾರೆ, ಅವ್ರ ಸ್ವಂತ ಕಾರಿದೆ, ಅವ್ರ ಅಗರ್ಭ ಶ್ರೀಮಂತರು ಅಂತ ಹೇಳಿ ನನಗೆ ಒಂದು ಇತ್ತು ಹೇಗಿರ್ಬೋದು ಅಂತ. ಬಟ್ ಇಲ್ಲಿ ಬಂದಾಗ ಅವರಷ್ಟು ಸರಳ, ಅವರಷ್ಟು ಸಜ್ಜನ, ಅವರ ಭಾಳ ಆಶ್ಚರ್ಯ ಅಂತ ಹೇಳಿದೆ, ನನ್ನ ರಾಜಕೀಯ ಜೀವನದಲ್ಲಿ ಲಂಚ ಪಡೆಯದ ಅಧಿಕಾರಿ ನೋಡಿದ್ದೇನೆ, ಸ್ವಂತ ಕೈಯಿಂದ ಕೊಡುವ ಅಧಿಕಾರಿ ನಾನು ನೋಡಿಲ್ಲ. ಅದೇ ಫಸ್ಟ್ ಟೈಮ್ ನೋಡ್ತೇನೆ ಜಯಪ್ರಕಾಶನ. ಸ್ವಂತ ಕೈಯಿಂದ ಕೊಡುವ ಅಧಿಕಾರಿ, ಏಕೈಕ ಅಧಿಕಾರಿ ಇದ್ದರೆ ಅದು ಜಯಪ್ರಕಾಶರು. ನಾನು ತುಂಬ ಟೆನ್ಷನಲ್ಲಿದ್ದೆ. ಯಾಕೆ ಅಂತ ಕೇಳಿದ್ರೆ, ನನಗೆ ಒಂದು ಇವನ ಆಫೀಸಿಗೆ AC ಬೇಕಿತ್ತು. ಎಲ್ಲ ಕೇಳಿದೆ, ಎಲ್ಲರ ಹತ್ರ ಕೈ ಕಾಲು ಹಿಡ್ದು ಎಲ್ಲ ಬೇಡಿದೆ. ಜಗನ್ನಾಥ್ ಇದ್ದಾನೆ 25,000 ಕೊಟ್ಟಂತ, 50,000 ಕೊಟ್ಟಂತ ಮಾಲಿಂಗ ನಾಯಕರು AC ಇದ್ದಾರೆ ಅಂಗನವಾಡಿಗೆ, ಇದಕ್ಕೊಂದು AC ಹಾಕಬೇಕು, ಎಲ್ಲಿಂದ ಹಾಕಬೇಕು ಅಂತ ಟೆನ್ಷನಲ್ಲಿ ಇರುವಾಗ ಬಂದು ಕೇಳಿದರು. ನಾನೇ ಟೆನ್ಷನ್ ಇರೇಗಂದು, ದಾಲಜ್ಜಿ ಸರ್ ಒಂದು AC ಹೊಡಿತು, ನಾನು 10-15 ದಿನ ಉಪ್ಪುನೆ ನಾಲ್ ಮಲ್ಪಲಕ್ಕೆ ಜೇರಡಕ್ಕೆ ನನಗೆ ಎನ್ನಗ ಏತಾಪುಡು ಕೇಳಿದರು. ನನಗೆ ಒಂಥರ ಖುಷಿಯಾಗೋಯ್ತು. ಅಂದರೆ ಏನು ಕೊಡ್ತಾರೆ ಇವರು ಅಂತ. ನೆಕ್ಸ್ಟ್ ಕೇಳಿದೆ, ಏತು ನೆಂಚಿನ ಬಂದ ಸರ್ಫಿನ ಸರಿ ಅವು ಎನ್ನಲೆ ಕೊಟ್ಟಿಯಾನು ಪಾಡುವೆ ಅಂತ ಹೇಳಿದ್ದ ಏಕೈಕ ವ್ಯಕ್ತಿ ಇದ್ದರೆ ಅದು ಜಯಪ್ರಕಾಶರು. ಯಾವ ಒಬ್ಬ ವ್ಯಕ್ತಿ 30,000ದವರೆಗೆ ಕೊಟ್ಟು ಒಂದು AC-ಯನ್ನು ಹಾಕಿಸ್ತಾನೆ ಅಂತ ಇದ್ದರೆ, ಅಂಥ ವ್ಯಕ್ತಿ, ಅಂಥ ರಾಜಕಾರಣಿಗಳನ್ನು ಯಾವ ರೀತಿ ನೀವು ಗೌರವಿಸಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ನಿದರ್ಶನ. ನೀವು ಇಷ್ಟೊತ್ತು ಕೂತ್ಕೊಂಡಿದ್ದೀರಲ್ಲ, ಅದು ನಿದರ್ಶನ. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ನಾನು ಒಂದೇ ಸರ್ತ ಕೇಳಿದೆ, ಯಾರು ಈ ವಿಷಯವನ್ನು ಮಾತಾಡಿಲ್ಲ. ಅದು ಸರ್ ಜಯಪ್ರಕಾಶರೇ ಇವ್ರನ್ನ ಮಿಸ್ಸಸ್ ಹೆಂಚ ಅಂತ. ನನಗೆ ಅವರು ಹೇಳಿದ ಒಂದು ಮಾತು ಭಾಳ ಅದ್ಭುತ. ನೀವು ರಾಮಾಯಣವನ್ನು ತಗೊಳ್ಳಿ, ಅಲ್ಲಿ ಸೀತೆಯ ಬಗ್ಗೆ ತುಂಬ ಬರುತ್ತೆ, ರಾಮನ ಬಗ್ಗೆ ಬರುತ್ತೆ, ಎಲ್ಲರ ಬಗ್ಗೆ ಬರುತ್ತೆ, ಲಕ್ಷ್ಮಣನ ಬಗ್ಗೆ ಬರುತ್ತೆ. ಆದರೆ ಲಕ್ಷ್ಮಣನ ಹೆಂಡತಿಯ ಬಗ್ಗೆ ಒಬ್ಬರೇ ವಿಮರ್ಶೆ ಬರೆಯುವುದಿಲ್ಲ. ಸರಿ ಅಬ್ಸರ್ವ್ ಮಾಡಿ ನೀವು. ಆಕೆಯ ಗಂಡ ಕಾಡಿಗೆ ಹೋಗ್ತಾನೆ, 14 ವರ್ಷ ಇಲ್ಲವ, ಸತ್ತ, ಆದರೆ ಆಕೆಯ ಬಗ್ಗೆ ಒಬ್ಬರೂ ಬರೆಯುವುದಿಲ್ಲ. ಇವತ್ತು ಕೂಡ ಹಾಗೆ ಅವರ ಹೆಂಡತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಅವರೊಂದು ಮಾತು ಹೇಳಿದ್ದು ನನಗೆ ಜಯಪ್ರಕಾಶರು, ಸರ್ ಆರ್ನ ATMలో ಎಂಡನೆಪ್ಪುನೆ ಅಲ್ಲಿ ಬಜ್ಜಿ ಪಾಪ ಏನೇ ಖರ್ಚು ಮಲ್ಪುಣ ಇನ್ನು ಅಲ್ಲಿ ಒಂಜಿ ದಿನ ಕೇಂದಿಪ್ಪಂದು ಇಂಥ ಹೆಂಡತಿ ಪಡಿಲಿಕ್ಕೆ 3 ಜನ್ಮದ ಪುಣ್ಯ ಮಾಡಿರ್ಬೇಕು ಜಯಪ್ರಕಾಶನೇ. ನಿಮ್ಮ ATM ಈಗಿನ ಕಾಲದವರು ಯಾರಾದರೂ ATM ಬಿಡಿ, ಗಂಡನ ATM ತೆಗೊಳ್ಳುವಂಥ ಪರಿಸ್ಥಿತಿ ಇರುವಾಗ ಹೆಂಡತಿ ATM ಕೊಟ್ಟು ಅದು ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನನಗೆ ಗೊತ್ತು ಸರ್. ಒಂದು ಟೀಚರ್ಗೆ ಅಷ್ಟನ್ನು ಪ್ರತಿ ತಿಂಗಳು ಕೊಡ್ತಾರೆ ಅಂತಾರೆ. ಅಮ್ಮ ನೀವು ಧನ್ಯರು, ಒಳ್ಳೆ ಗಂಡನ ಪಡೆದಿರಿ, ಅವ್ರು ಒಳ್ಳೆ ಹೆಂಡತಿಯನ್ನು ಪಡೆದಿದ್ದಾರೆ. ಇನ್ನು ನಮ್ಮಲ್ಲಿ ಬರುವಾಗ ನಾನು ನನ್ನ ಸ್ಟಾಪಿಗೆ ತುಂಬ ಸಲ ಹೇಳಿದ್ದೆ, ಹೇಳಿದ್ದೆ, ಯಾರೂ ಲಂಚ ಪಡಿಬೇಡಿ. ನೀವು ಲಂಚ ಪಡೆಯುವಿದ್ರೆ 1 ವರ್ಷಕ್ಕೆ ಎಷ್ಟು ಲಂಚ ಬರುತ್ತೆ ಅಂತ. ಅವ್ರು ಈಗ ಜೀವಂತ ನಾವೆಲ್ಲರೂ ಇದ್ದೀವಿ. ನಾನು ಅದಕ್ಕೆ ವಿವರಿಸಿದ್ದೆ. ನಿಮಗೆ ಅಮ್ಮ ಯಾರೇ ಲಂಚ ಕೊಟ್ಟರು, ಇನ್ನಿಬ್ಬರು ಇದ್ದೀರಿ, ಲಂಚ ಕೊಟ್ಟರೆ ಊರಿಡಿ ಹೇಳಿಕೊಂಡು ಹೋಗ್ತಾನೆ, ಕೊಡೋದು ಅವನು 200-300 ರೂಪಾಯಿ ಇಡೀ ಪಂಚಾಯತಲ್ಲಿ ಹೇಳ್ಕೊಂಡು ಹೋಗ್ತಾನೆ. ನೀವು ಹೇಳಿದೆ ನಾನು ನಿಮಗೆ, ಆಗಲೂ ಹೇಳಿದೆ ನಾನು ನಿಮಗೆ, ನೀವೇನಾದರೂ ಉದ್ಯೋಗ ಮಾಡಿ ಮನೆಯಲ್ಲಿ ಹಣ ಗಳಿಸಬೇಕು. ನೀವು ಅದು ಹೇಗೆ ಅಂತೇಳಿದರೆ ಈ ಮಾರ್ಗದಿಂದ ಅಲ್ಲ, ನೀವು ಜನಗಳಿಗೆ ಸರ್ವಿಸ್ ಕೊಡಿ, ಆಗ ಜನಗಳು ನಿಮ್ಮನ್ನು ಮೆಚ್ಚುತ್ತಾರೆ ಅಂತ. ಒಂದು ದಿವಸ ಒಂದು ಅಜ್ಜ ಬಂದು 500 ರೂಪಾಯಿ ಕೊಟ್ಟ. ಇಲ್ಲಿ ಯಾರು ಸ್ವೀಕಾರ ಮಾಡಲಿಲ್ಲ. ನನಗೆ ಆತ ಫೋನ್ ಮಾಡಿದ, ಸರ್ ಯಾನೊಂದು 500 ರೂಪಾಯಿ ಕೊಡ್ರಪ್ಪ ಏರ್ಲದೆತ್ತೋನು ಜೇರು ಯಾನ್ ದಾದ ಮಲ್ಪೊಳ್ಳಿ ಅಂತ. ಅದಕ್ಕೆ ನಾನು ಹೇಳಿದ್ದೆ, ಇದಕ್ಕೆ ಮನಸ್ಸಿತ್ತನ ಒಂದು 500 ರೂಪಾಯಿದ ಫ್ರುಟ್ಟು ದಾಲ ಕೊಣತ್ತು ಕೊರಲಿ ದೆತ್ತೋನು ಇರಾಕಲು ದಯಪಂಡ ಅವು ಲಂಚ ಹತ್ತು ಅಂಡ್ ದುಡ್ಡು ದೆತ್ತೊಂಜಿ. ಇನ್ನೊಬ್ಬರು ಬಂದು ದೊಡ್ಡ ವ್ಯಕ್ತಿ ಬಂದು ಇವರಿಗೆ ಆ ಪಂಚಾಯತಿಯಲ್ಲಿಗೂ ದುಡ್ಡು ಕೊಟ್ಟರು, ಲಾಸ್ಟಿಗೆ ಟೇಬಲಲ್ಲಿ ಇಟ್ಟೋದ್ರು. ಆಗ ಈ ಎಲ್ಲ ಸ್ಟಾಪ್ಗಳು ಆ ದುಡ್ಡನ್ನು ಹಿಡ್ಕೊಂಡೋಗಿ ಅವರು ಜೀಪಿನ ಹಿಂದೆ ಬಿಸಾಡಿದ್ದಾರೆ. ಇದು ನೋಡಿ ಪೆರುವಾಜೆಯ ಗ್ರಾಮ ಪಂಚಾಯತಿನ ಎಂಪ್ಲಾಯಿನ ತಾಕತ್ತಿದ್ದು. ಅವರನ್ನು ನಾವು ಗೌರವಿಸಬೇಕು, ಅವ್ರು ಬೇಕು ಈ ಪಂಚಾಯತಿಗೆ. ಯಾಕೆ ಅಂತ ಕೇಳಿದರೆ ಕೊಟ್ಟ ದುಡ್ಡನ್ನು ಕೊಂಡು ಅವರ ಜೀಪಿನೊಳಗೆ ಬಿಸಾಡಿದ್ರು. ಇದು ದೊಡ್ಡ ಸಿಗೆ.
ಇನ್ನೊಂದು ಏನಂತ ಕೇಳಿದರೆ ನಮ್ಮ ಪಿ ಡಿ ಒ ಬಗ್ಗೆ ಬರೋಣ. ಪಿ ಡಿ ಒ ಇಲ್ಲಿ ಬಂದರು, ಸುಮಾರು ಕೆಲಸಗಳನ್ನು ಮಾಡಿದರು, ಈ ಪಂಚಾಯತನ್ನು ಮಾಡಿದರು. ಎಲ್ಲದಕ್ಕೂ ಪ್ರತಿ ಕ್ಷಣಕ್ಕೂ ನಾನು ಅವರಿಗೆ ಎಷ್ಟು ಕೂಡ್ತದೆ ಅಷ್ಟು ಸ್ಪಂದನ ಮಾಡಿದ್ದೇನೆ, ಅವರು ಕೂಡ ಅಷ್ಟೇ ಸ್ಪಂದನ ಮಾಡಿದ್ದಾರೆ. ನನಗೊಂದು ಮಾದಾಸೆ ಇದೆ. ನಾನು ದೇವರಲ್ಲಿ ಈ ಕಾರ್ಯಕ್ರಮದಲ್ಲಿ ಬೇಡೋದು ಇಷ್ಟೇ, ಜಯಪ್ರಕಾಶ್ರೇ, ಎಲ್ಲಿಯಾದರೂ ದೇವರು ನನಗೆ ಅವಕಾಶ ಕೊಟ್ಟರೆ ಬರುವ ಜನ್ಮದಲ್ಲಿ ನೀವು ನನಗೆ ಅಣ್ಣನಾಗಿ ಬರಬೇಕು. ಯಾಕೆ ಅಂತ ಹೇಳಿದರೆ, ಇಂಥ ಭ್ರಷ್ಟಾಚಾರ ರಹಿತ ಒಬ್ಬ ಅಧಿಕಾರಿ ನಮ್ಮ ಅಣ್ಣನಾಗಿದ್ದರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ನನಗೆ ಭಾಳ ಒಂದು ದೊಡ್ಡ ಜೋಕ್ ನೆನಪು ಬರುತ್ತೆ. ಏನು ಗೊತ್ತಾ, ಜನಾರ್ದನ ಪೂಜಾರಿ ಅಂತ ಒಬ್ಬ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಇದ್ದರು, ಭಾಳ ಜನಕ್ಕೆ ಗೊತ್ತಿದೆ ಇದು. ಅವರು ಒಂದು ದಿವಸ IBಯಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿದ್ರು. ಅವರು ಹೇಳಿದರು, ಯಾವ ರಾಜಕಾರಣಿ, ಯಾವ ಅಫಿಷಿಯಲ್ಸ್ ನಿಮಗೆ ದುಡ್ಡು ಮಾಡ್ತಾನ ಅವನಿಗೆ ಚಪ್ಪಳಿಯಲ್ಲಿ ಹೊಡಿಬೇಕು ಅಂತ ಹೇಳಿದರು. ಎಲ್ಲರೂ ಕ್ಲಾಪ್ ಹೊಡೆದ್ರು. ಆಗ ಪೆರಾಜ ದಿವಾಕರ್ ರೈ ಎದ್ದು ನಿಂತು ಹೇಳಿದರು, ಸರ್, ಸುಳ್ಯ ತಾಲೂಕಿಗೂ ರಡ್ಡು ಲೋಡು ಚಪ್ಪಲ್ ಬೋಡು, ಸುಳ್ಯ ತಾಲೂಕಿಗೆ ಲಂಚ ತಗೊಳ್ಳೋದಿಗೆ ಹೊಡಿಬೇಕು ಅಂತಿದ್ರೆ 2 ಲೋಡ್ ಚಪ್ಪಲ್ ಬೇಕು ಅಂತ ಎಲ್ಲ ಕ್ಲಾಪ್ ಹೊಡೆದ್ರು, ಎಲ್ಲ ಬೊಬ್ಬೆ ಹೊಡೆದ್ರು. ಯಾಕೆ ಅಂತೇಳಿ ಆ ಪರಿಸ್ಥಿತಿ ಇವತ್ತು ನನಗೆ ನೆನಪಿಗೆ ಬರ್ತದೆ. ನೀವು ನೆನೆಸಿ, ಒಬ್ಬನೇ ಭ್ರಷ್ಟಾಚಾರದ ಅಧಿಕಾರಿಗಳಾಗಲಿ ರಾಜಕಾರಣಿಗಳಿಗೆ ಭಾಳ ವಿರಳವಾಗಿ ಹೋಗಿದ್ದಾರೆ. ಇಲ್ಲ, ಮೊನ್ನೆ ಅವರೇ ಕೂಡ ಈಗ ರಾಜಕಾರಣ ಅನ್ನೋದು ಉದ್ಯೋಗ ಆಗಿದೆ ಅಂತೇಳಿ ಒಂದು ಇಂಟರ್ವ್ಯೂಯಲ್ಲಿ ಅವರು ಹೇಳ್ತಾ ಇದ್ರು. ಮೂರನೇದು ಬರೋಣ, ಜಯಪ್ರಕಾಶರಿಗೆ ನನಗೆ ಅವರು ಬಿಟ್ಟು ಹೋಗೋ ಸಂದರ್ಭದಲ್ಲಿ ನನಗೆ ಅವರಿಗೆ ಮಾತುಕತೆಗೆ ಸಿಕ್ಕಿದ್ರು, ಭಾಳ ಬೇಸರ ಪಡ್ಕೊಂಡ್ರು. ಪಂಚಾಯತನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ, ನನ್ನ ಸರ್ವೀಸ್ ಮುಗೀತಾ ಇದೆ ಅಂತ. ನನಗೆ ಭಾಳ ನನ್ನ SLCಯಲ್ಲಿ ಒಬ್ಬ ಹುಡುಗ, ನನ್ನ ಸ್ನೇಹಿತ, ಒಂದು ಆಟೋಗ್ರಾಫನ್ನು ಬರೆದಿದ್ದ. ಅದರಲ್ಲಿ ಹೇಗೆ ಬರೆದಿದ್ದ ಅಂತ ಹೇಳಿದರೆ, ದೂರದಿಂದ ಬಂದು ಒಂದಾಗಿ ಸೇರಿ, ದೂರದಿಂದ ಬಂದು ಒಂದಾಗಿ ಸೇರಿ ಅಗಲುವೆವು ಕೂಡಿ ದೇಹದ ಅಗಲುವಿಕೆಗೂ ಸ್ನೇಹದ ಅಗಲುವಿಕೆಗೂ ಅಂತರ ಎಂದಿಲ್ಲ ನೋಡು ಅಂತ ಬರೆದ. ದೇಹದ ಅಗಲುವಿಕೆಗೂ ಸ್ನೇಹದ ಅಗಲುವಿಕೆಗೂ ಅಂತರ ಎಂದಿಲ್ಲ. ಅದೇನು ದೊಡ್ಡ ವಿಷಯ ಅಂತ ಆಗಲಿಲ್ಲ ನನಗೆ. ಆಗ ನಾನು ಮತ್ತೆ ನೆನಪಿಸ್ತಾ, ಈಗ ನನಗೆ ಅರ್ಥ ಆಗುತ್ತೆ, ಆತನ ಅವತ್ತಿಂದ ಇವತ್ತಿನವರೆಗೆ ನಾನು ನೋಡೇ ಇಲ್ಲ. ಅವೆಲ್ಲಿದ್ದಾನೋ ಹೇಗಿದ್ದಾನೋ ನನಗೆ ಗೊತ್ತೇ ಇಲ್ಲ. ನನ್ನನ್ನು ಅವನಿಗೆ ಭೇಟಿ ಆಗಲಿಕ್ಕೆ ಆಗಲಿಲ್ಲ. ಇತ್ತೀಚೆಗೆ ಏನು ಅಂತ ಹೇಳಿದರೆ ಅವನ ಹೆಸರು ಕೂಡ ನನಗೆ ಮರೆತೋಯ್ತು. ಈಗ ಆ ಶಬ್ದಕ್ಕೆ ಅದ್ಭುತವಾದ ಅರ್ಥ ಬರ್ತದೆ. ನೀವು ಕೂಡ ಅಷ್ಟೇ, ಎಲ್ಲಿಂದೋ ಬಂದ್ರಿ, ನಮಗೆ ಸಿಕ್ಕಿದ್ರಿ. ಇವತ್ತು ನಮಗೆ ನಿಮ್ಮ ಸಂಬಂಧ ಹೇಗೆ ಅಂತ ಹೇಳಿದರೆ, ದೇಹದ ಅಗಲುವಿಕೆಗೂ ಸ್ನೇಹದ ಅಗಲುವಿಕೆಗೂ ಅಂತರ ಇಲ್ಲ. ಇವತ್ತು ನೀವು ಕಳ್ಕೊಳ್ತಿರೋ ತುಂಬ ಫೀಲ್ ಇದೆ ನನಗೆ, ತುಂಬ ಫೀಲ್ ಇದೆ. ಆದರೆ ಭಗವದ್ಗೀತೆಯಲ್ಲಿ ಭಾಳ ಸುಂದರವಾಗಿ ಕೃಷ್ಣ ಹೇಳ್ತಾನೆ, ನಿನ್ನೆ ಯಾರೋದಾಗಿದ್ದದು ಇವತ್ತು ಇನ್ನೊಂದಾಗಿದೆ, ನಾಳೆ ಇನ್ಯಾರೋದು ಆಗಲಿದೆ. ಪರಿವರ್ತನೆ ಅನ್ನೋದು ಜಗದ ನಿಯಮ. 60 ವರ್ಷಕ್ಕೆ ನೀವು ರಿಟೈರ್ಡ್ ಆಗಲೇಬೇಕು, ಪಂಚಾಯತಿಯನ್ನು ಬಿಡಲೇಬೇಕು. ಯಾರಿಂದ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಆಗುವುದೂ ಇಲ್ಲ. ಆದ ಕಾರಣ ನೀವು ನಿವೃತ್ತಿ ಆಗೋದು ನಮಗೆ ಭಾಳ ಸಂತೋಷ. ನೀವು ಇವತ್ತು ನಿಮ್ಮ ಸ್ಟಾಪ್ಗಳನ್ನು ಒಬ್ಬೊಬ್ಬರ ಬಗ್ಗೆ ಹೇಳುವಾಗಲೂ ನನಗೆ ಅದು ಸತ್ಯ ಅಂತ ಕಂಡಿದ್ದೆ, ಯಾಕೆಂದರೆ ನಾನು ಅವರಿಗೆ ನೋಡ್ತಾ ಇದ್ದೆ. ಆದರೆ ನೀವು ಈ ಪಂಚಾಯತನ್ನು ಬಿಡಬೇಡಿ ಜಯಪ್ರಕಾಶ್ರೇ, ನಿಮಗೆ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ. ನೀವು ಯಾವಾಗಾದರೂ ವಾರಕ್ಕೆ 1 ಸಲ 2 ಸಲ ಬಂದು ಪಂಚಾಯಿತಿಯ ಮೇಲ್ವಿಚಾರಣೆ ಅನ್ಆಫಿಷಿಯಲ್ ಆಗಿ ಮಾಡಿದರೆ ಈ ಗ್ರಾಮಕ್ಕೆ ನೀವು ಕೊಡೋ ದೊಡ್ಡ ಗೌರವ ಅಂತ ಇಲ್ಲಿ ನಾನು ಭಾವಿಸ್ತೇನೆ. ಇನ್ನು ಮನುಷ್ಯನ ಕೊನೆಯ 1 ನಿಮಿಷದಲ್ಲಿ ಮುಗಿಸ್ತೇನೆ. ಮನುಷ್ಯನ ಹುಟ್ಟು ಮತ್ತು ಸಾವು. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ವಿಧಿಯ ನಿಯಮ. ಇವತ್ತಲ್ಲ ನಾಳೆ ಆತ ಈ ಜೀವನವನ್ನು ಬಿಟ್ಟೇ ಹೋಗಬೇಕು. ಇಲ್ಲಿರುವ ಇಷ್ಟು ಜನರಲ್ಲಿ ನಾಳೆ ಬದುಕ್ತೇನೆ ಅನ್ನೋ ಗ್ಯಾರಂಟಿ ಯಾರಿಗೂ ಕೂಡ ಇಲ್ಲ. ನಾಳೆ ಇರ್ತೇವ ಇಲ್ವೋ ಅನ್ನೋ ಗ್ಯಾರಂಟಿ ನಮಗಿಲ್ಲ. ಹಾಗೆ ಹುಟ್ಟು ಮತ್ತು ಸಾವು 2 ಮಹತ್ವದ ಘಟನೆಗಳು. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಅದು ವಿಧಿಯ ನಿಯಮ. ಅದನ್ನು ಬದಲಿಸಿ ಯಾರಿಂದಲೂ ಆಗೋದಿಲ್ಲ. ಹುಟ್ಟು ಸಾವುಗಳ ನಡುವೆ ಈ ಜೀವನವಂತಲ್ಲಿ ನಾವು ಇರ್ತೇವಲ್ಲ, ಯಾವಾಗ ನಾವು ಬದುಕ್ತೇವೆ ಅಂತ ನಮಗೆ ಗೊತ್ತಿರುತ್ತೆ, ಯಾವಾಗ ಬದುಕ್ತೇ ಇಲ್ಲ, ನಾವು ಯಾವಾಗ ಹುಟ್ಟಿದ್ದೇವೆ ಅಂತ ಗೊತ್ತಿರುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ಬರ್ತ್ ಡೇಟನ್ನು ದೇವರು ಹಣೆಯಲ್ಲಿ ಬರೀತಾನಂತೆ. ಹಾಗೆ ನಮಗೆ ಓದಲಿಕ್ಕೆ ಆಗುತ್ತೆ, ಓದಲಿಕ್ಕೆ. ಅದೇ ನಮ್ಮ ಡೆತ್ ಡೇಟನ್ನು ನಮ್ಮ ಬೆನ್ನ ಹಿಂದಲ್ಲಿ ಬರೆದಿರ್ತಾನಂತೆ ದೇವರು. ಅದು ಯಾವಾಗ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ನಾಳೆ ನಾಳ್ದು ಅಥವಾ ಯಾಗೋ ಬರ್ಬೋದು. ನಾನು ಜಯಪ್ರಕಾಶರ ಬಗ್ಗೆ ಮಾತಾಡ್ತಾ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಆ ಶಿರಸ್ಸದನ್ನು ವಹಿಸಿದವರು ಅವರು. ನಾಳೆ ಇರ್ತೇನೆ ಅನ್ನೋ ಗ್ಯಾರಂಟಿ ಯಾರಿಗಿಲ್ಲ. ಇರುವಷ್ಟು ದಿವಸ ನಾನು ಏನು ಒಬ್ಬನಿಗೆ ತೊಂದರೆ ಮಾಡದೆ ಬದುಕಬೇಕು ಅಂತ ಹೇಳಿದವರು ಅವರು. ಕೆಲವು ಸಲ ನನಗೆ ಫೋನ್ ಮಾಡಿ ಹೇಳಿದರು, ಸರ್ ಯಾನ್ ಮುಲ್ಪಡ್ದು ಬೋಪೆ ಸರ್, ಎಂಕ ತಾಲೂಕು ಆಫೀಸು ಯಾವ ಎಂಕ ಮೂಲ ಬೊಡ್ಚಿ ಸರ್ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಇಂತಲೇ ಜಯಪ್ರಕಾಶರೇ ಈರೇಗ ಗರ್ದು ಟೆಂಕ್ಲ ಬೀಳ್ಗೋಡಿಗೆ ಸಮಾರಂಭ ಮಾಡಪ್ಪ ಅಂತ ತಮಾಷೆ ಮಾಡ್ತಾ ಇದ್ದೆ. ಇರನ್ನು ಇಲ್ಲಡೆ ಮಟ್ಟ ಮೆರವಣಿಗೆ ಬಿಡಪ್ಪ ಅಂತ ಹೇಳ್ತಾ ಇದ್ದೆ. ಬಟ್ ಇವತ್ತು ಅದು ಕೂಡಿ ಬಂದಿದೆ. ನಾವು 10 ಜನ ಅದು ನಿಮ್ಮನ್ನು ಮನೆಯವರಿಗೆ ಮೆರವಣಿಗೆಯಲ್ಲಿ ಬಿಡಬೇಕು ಅಂತ ನನ್ನ ಆಸೆ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಒಂದೇ ನನಗೆ ಗೊತ್ತು ನೀವು ಕೂತ್ಕೊಳ್ಳಿಕ್ಕಿಲ್ಲ ಅಂತ, ನಿಮ್ಮನ್ನು ಹಿಡಿದಾದ್ರೂ ಕೂತ್ಕೊಳಿಸ್ತೇನೆ ಇವತ್ತು ನಾನು. ನೀವು ಯಾವುದನ್ನು ಒಪ್ಪಿಕೊಳ್ಳೋ ಜನ ಅಲ್ಲ. ಮತ್ತು ನನಗೆ ಇನ್ನೊಂದಾಯಿತು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಬೆಳನೂರು ಪಂಚಾಯತಿನ ಅಧ್ಯಕ್ಷರು ಬಂದಿದ್ದಾರೆ. ನಿಮಗೆ ಬಂದದಕ್ಕೆ ನಾನು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಅಮ್ಮ. ಯಾಕೆ ಅಂತ ಕೇಳಿದ್ರೆ, ನಿನ್ನೆ ರಾತ್ರಿ 11:30 ಗಂಟೆಗೆ 10:10ವರೆಗೆ ನಾನು ಫೋನ್ ಮಾಡಿದ್ದೆ ಅವರಿಗೆ.
ನನಗೊಂದು ನೆನಪಾಯಿತು, ಅವರ ಭಾಳ ಆತ್ಮೀಯರು, ಅವರ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡುವಾಗ ಅವರು ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು, ಅವರು ಅಧ್ಯಕ್ಷರಾಗಿದ್ದಾರೆ. ಈಗ ಅವರಿಗೆ ಫೋನ್ ಮಾಡಿ ಬರಬೇಕು ನೀವು ಅಂತ ಕೇಳಿದೆ, ಅವರು ಬಂದಿದ್ದಾರೆ. ಅವರಿಗೂ ನಿಮಗೂ ನಾನೊಂದು ವೈಯಕ್ತಿಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ನಾನು ನಿಮಗೆ ಹೇಳೋದು ಇಷ್ಟೇ, ನಿಮಗೆ ಆ ಜಲದುರ್ಗ ದೇವಿಯ ಕೆಲಸ ಮಾಡಿದಿರಿ, ಸೇವೆ ಮಾಡಿದಿರಿ. ನೀವು ಆರೋಗ್ಯವಂತ ಸುಖವಂತವಾಗಿ ನಮ್ಮೆಲ್ಲರ ಒಡನಾಡಿಯಾಗಿ ನಮ್ಮ ಜೊತೆ ಇರಿ, ಎಲ್ಲಾದರೂ ಇರಿ, ಹೇಗಾದರೂ ಇರು, ನಿಮ್ಮ ಇಷ್ಟದಂತೆ ನೀವು ಸುಖವಾಗಿರಿ. ಇವತ್ತಿನ ಕೇಂದ್ರ ಬಿದ್ದುವಾದಂಥ ನಮ್ಮ ಸರ್ ಅವರು, ಹಾಗೆ ನಮ್ಮ ವೇದಿಕೆಯ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಯು ಅವರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಈ ಭಾಗದ ಬಂಧುಗಳೇ, ಈ ಪಂಚಾಯತಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ಸದಸ್ಯರೇ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸ್ತಾ, ಇವತ್ತಿನ ನಮ್ಮ ಸರು ನಾವು ಪಂಚಾಯತಲ್ಲಿ ನಾನು ಪ್ರಥಮ ಪ್ರಜೆಯಾಗಿ ಪಂಚಾಯತಿಗೆ ಬಂದಾಗ ನಮಗೆ ಕಾರ್ಯದರ್ಶಿಯಾಗಿ ನಮಗೆ ಒಳ್ಳೆಯ ಮಾಹಿತಿಗಳನ್ನು ಇತ್ತಂಥ ಸರು ಇವತ್ತು ನಿವೃತ್ತಿ ಜೀವನದಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ನಿನ್ನೆ ಇಲ್ಲಿಂದ ಫೋನ್ ಮಾಡಿದರು ಸರ್. ಫೋನ್ ಮಾಡುವಾಗ ನಾನು ಬರ್ತೇನೆ ಅಂತ ಹೇಳಿದ್ದೆ, ಆದರೂ ಕೂಡ ನನಗೆ ಸ್ವಲ್ಪ ಚೆಕ್ ಅದೆಲ್ಲ ಸೈನ್ ಹಾಕ್ಲಿಕ್ಕೆ ಇಯರ್ ಎಂಡ್ ಆದ ಮೇಲೆ ಚೆಕ್ ಎಲ್ಲ ಸೈನ್ ಹಾಕ್ಲಿಕ್ಕಿತ್ತು. ಹಾಗೆ ಪಂಚಾಯತಿಗೆ ಹೋದಾಗ ಸ್ವಲ್ಪ ತಡ ಆಯಿತು. ಇಲ್ಲಂದರೆ ಬೆಳಗ್ಗೆಯಿಂದಲೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ಆಸೆ ಇತ್ತು. ಆ ಆಸೆ ನನಗೆ ಮುಗಿದಿರ್ಬೋದು ಸಭೆ ಅಂತ ಅನಿಸಿಕೊಂಡು ಮತ್ತು ಕೂಡ ಸರ್ ಪಿ ಡಿ ಒ ಹತ್ರ ಕೇಳಿ ನಾವು ಇಲ್ಲಿಗೆ ಸಿಬ್ಬಂದಿಯನ್ನು ಕೇಳಿಕೊಂಡಾಗ ನಮ್ಮ ಮಮತಾ ಅವರು ನಾನು ಬರ್ತೇನೆ ಅಂತ ಹೇಳಿದರು. ಮತ್ತು ಎಲ್ರಿಗೂ ಕೆಲಸದ ಒತ್ತಡಗಳಿಂದ ಯಾರಿಗೂ ಬರಲಿಕ್ಕೆ ಆಗಲಿಲ್ಲ. ಎಲ್ಲರೂ ನಾನು ಕೇಳಿಕೊಂಡೆ, ಬೆಳಿಗ್ಗೆ ಒಂದು ಫೋನ್ ಮಾಡಿದೆ ಎಲ್ರಿಗೂ. ನಮ್ಮ ಸರು ಇವತ್ತು ನಿವೃತ್ತಿ ಜೀವನದಲ್ಲಿ ನಮ್ಮ ಪೆರುವಾಜೆಯಿಂದ ವಿದಾಯ ಗೌರವಾರ್ಪಣೆಯನ್ನು ಹೊಂದಲಿಕ್ಕಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ನಾವು ಹೋಗುವ ಅಂತ ಹೇಳಿದಾಗ ಎಲ್ರಿಗೂ ನಮ್ಮ ಒತ್ತಡ ಅವರವರ ಒತ್ತಡವನ್ನು ಹೇಳಿಕೊಂಡ್ರು. ಆದರೂ ನನಗೆ ಹೋಗಲೇಬೇಕು ಅಂತೇಳಿ ನನಗೆ ಒಂದು ಆಸೆ ಇತ್ತು. ಆದರೂ ಸಭೆ ಮುಗಿದಿರ್ಬೋದು, ಅದು ಮಾತಾಡೋದು ಅದು ಬರ್ತೇನೆ ಅಂತೇಳಿ ಬಂದಾಗ ಸಭೆ ಮುಗಿಲಿಲ್ಲ. ಒಂದು ಒಳ್ಳೆಯ ನಮಗೆ ಮನಸ್ಸಿದ್ದಲ್ಲಿ ಮಾರ್ಗ ಉಂಟು ಅಂತ ಹೇಳಲಿಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ತೇನೆ. ಹಾಗೆ ಈ ಒಂದು ಉತ್ತಮ ಕಾರ್ಯವನ್ನು ಹಮ್ಮಿಕೊಂಡಂಥ ಈ ಪೆರುವಾಜೆ ಗ್ರಾಮದಲ್ಲಿ ಅವರಿಗೆ ಅವರ ಜೀವನ ನಮ್ಮ ಸರ್ ಅವರ ನಮಗೆ ಏನೇ ಪಂಚಾಯತಲ್ಲಿ ಕೂಡ ಯಾವುದೇ ತಪ್ಪುಗಳಾದ ಕೊಡಗ ಅವರನ್ನು ತಿದ್ದಿ ನಮ್ಮನ್ನು ಹೆಸರೆತ್ತಿ ಕರೆದವರಲ್ಲ ನಮ್ಮ ಸರು, ನಮ್ಮ ಅಮ್ಮ ಅಂತಲೇ ಹೇಳಿ ಕರೀತಿದ್ದ ಸರು ಈಗ ಇಲ್ಲಿ ನಿವೃತ್ತಿ ನಮಗೆ ಒಂದು ಒಳ್ಳೆಯ ಒಂದು ಯೋಜನೆ. ಈ ಸಭೆಯಲ್ಲಿ ಅವರು ಇಷ್ಟು ಜನರ ಮುಂದೆ ಗೌರವಾರ್ಪಣೆ ಹೊಂದಿ ಇವತ್ತು ಹೋಗ್ತಾರೆ ಅಂದರೆ ಅವರ ಜೀವನ, ದಾಂಪತ್ಯ ಜೀವನ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ನಮ್ಮೆಲ್ಲರ ಆಶೀರ್ವಾದ ಇರಲಿ, ದೇವರುಗಳ ಆಶೀರ್ವಾದ ಇರಲಿ ಅಂತ ಹಾರೈಸುತ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಾವು ಇವರಿಗೆಲ್ಲರಿಗೆ ನಾವು ಗೌರವಾರ್ಪಣೆ ಮತ್ತು ಅಭಿನಂದನೆ ಎಲ್ಲ ಅರ್ಪಿಸಿದ್ದೇವೆ. ಇದೆಲ್ಲ ತಾಯಿ ಜಲದುರ್ಗೆಯ ಆಶೀರ್ವಾದ ತಿಳ್ಕೊಂಡು ನೀವು ಮುಂದಿನ ನಿಮ್ಮ ಜೀವನವು ಸುಖಕರವಾಗಿ ಇರಲಿ ಅಂತ ನಾನು ಸಹ ತಾಯಿ ಜಲದುರ್ಗೆಯಲ್ಲಿ ಬೇಡಿಕೊಳ್ಳುತ್ತಾ, ಹಾಗೆ ತುಂಬ ಮಾತಾಡಲಿಕ್ಕಿತ್ತು ಆದರೆ ಇವತ್ತೇನು ಮಾತಾಡೋ ಸಮಯ ಇಲ್ಲ. ಆದರೂ ಎಲ್ಲರಿಗೂ ನನ್ನದು ಒಂದೇ, ಅವರ ಮುಂದಿನ ಜೀವನವು ಸುಖಕರವಾಗಿರಲಿ ಮತ್ತು ಅವರ ವೈಯಕ್ತಿಕ ಜೀವನವು ಆನಂದದಾಯಕವಾಗಿರಲಿ ಹಾರೈಸುತ್ತಾ ಎಲ್ಲರಿಗೂ ವಂದನೆ ಸಲ್ಲಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.